ತರಗತಿ ಆದ್ಮೇಲೆ ಸರ್ ನನ್ಗೆ ಹೇಳಿದ್ರು, ಇಲ್ಲಮ್ಮ ಶೈಲಜಾ, ನೀನೇನೋ ಸ್ವಲ್ಪ ಚೆನ್ನಾಗಿ ಕಲ್ತ್ಬಿಟ್ರೆ ನೆಕ್ಸ್ಟ್ ಲೆವೆಲಿಗೆ ಹೊಟ್ಟೋಗ್ತೀಯ ಅಂತಂದ್ರೆ. ಸರ್ ಏನ್ ಹೇಳಿದ್ರು, ನೆಕ್ಸ್ಟ್ ಲೆವೆಲಿಗೆ ಹೊಟ್ಟೋಗ್ತೀಯ ಅಂದ್ರೆ ಏನಂತ ಗೊತ್ತಾಗ್ಲಿಲ್ಲ ನನ್ಗೆ. ಆದ್ರೆ ಕ್ಲಾಸ್ಗಳನ್ನ ಅಟೆಂಡ್ ಆಗ್ತಾ 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 ನಾನು ಮತ್ತೆ ಆಫ್ಲೈನ್ ಕ್ಲಾಸು ಆನ್ಲೈನ್ ಕ್ಲಾಸು ಎರಡು ಕ್ಲಾಸ್ಗಳನ್ನ ಅಟೆಂಡ್ ಆಗ್ತಾ ಇದ್ದಿದ್ರಿಂದ ನನಗೆ ಒಂದು ಸ್ವಲ್ಪ ಮಾತಿನ ಕೌಶಲ್ಯ ಅಂತಕ್ಕಂಥದ್ದು ಬಹಳಷ್ಟು ನನಗೆ ಬದಲಾವಣೆ ಸುಧಾರಣೆ ಆಗಿದ್ದು ಕಂಡು ಬಂತು. ಹಾಗೆ ಅಪರಿಚಿತರೊಂದಿಗೆ ನಾವು ಹೇಗೆ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಇದ್ರೆ ನಾವು ಹೇಗೆ ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಯನ್ನ ನಾವು ಕೊಡ್ಬೋದು ಅನ್ನೋದು ಕೂಡ ಇಲ್ಲಿ ಗೊತ್ತಾಯ್ತು. ಸರ್ ಜೀವನವನ್ನ ನಾವು ನೋಡಿದಾಗ ಇದು ನನಗೆ ಅರ್ಥ ಆಗುತ್ತೆ. ಅಲ್ಲದೆ ಸರ್ ಇಂದ ನಾನು ಕಲ್ತಿರ್ತಕ್ಕಂಥದ್ದಂದ್ರೆ ನಿರಂತರ ಪರಿಶ್ರಮ, ಹಾಗೇನೆ ನಿತ್ಯ ವಿದ್ಯಾರ್ಥಿಯಾಗಿರ್ಬೇಕು, ಸದಾ ಕ್ರಿಯಾಶೀಲವಾಗಿರ್ಬೇಕು, ವ್ಯಕ್ತಿತ್ವದ ವಿಕಸನವೇ ನಮ್ಮ ಬದುಕಿನ ಒಂದು ಶ್ರೇಷ್ಠ ಗುರಿಯಾಗ್ಬೇಕು. ಇಂದಿನ ದಿನಮಾನದಲ್ಲಿ ಇವತ್ತು ಹಣ, ದುಡ್ಡು, ಐಷಾರಾಮಿ ಜೀವನದೆಡೆಗೆ ಮನಸ್ಸು ಹೋಗ್ತಾ ಇದೆ, ಕ್ಷಣಿಕ ಆಕರ್ಷಣೆಗಳಿಗೆ ಬಲಿಯಾಗ್ತಾ ಇದ್ದಾನೆ. ವ್ಯಕ್ತಿತ್ವವನ್ನ ಕಟ್ತಕ್ಕಂಥವ್ರು, ವ್ಯಕ್ತಿತ್ವವನ್ನ ಬೆಳೆಸ್ತಕ್ಕಂಥ ಒಂದು ಧೀಮಂತ ವ್ಯಕ್ತಿತ್ವ ಕೊರತೆ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಕತ್ಲೆ ಅಂತ ಎಂದು ನಾವು ಕೊರಗ್ದೇನೆ ಒಂದು ಸಣ್ಣ ಬೆಳಕಿನ ದೀಪವಾದ್ರೂ ಸಾಕು, ಎಷ್ಟೋ ಬೆಳಕನ್ನ ಪ್ರತಿನಿಧಿಸ್ಬೋದು ಅಂತ. ಹಾಗೆ ಇವತ್ತು ಸರ್ ಅವರ ಸೇವೆ ತುಂಬಾ ಅಮೋಘ. ಇಂಥ ಗುರುಗಳ ನಾವು ಸ್ಮರಿಸೋದಕ್ಕ, ಇಂಥ ಗುರುಗಳಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋದಕ್ಕ ಒಂದು ಉತ್ತಮ ಸುಸಂದರ್ಭವಾಗಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಅವರ ಒಂದು ಇದರಿಂದ ನಾವ್ ಏನಾಗ್ತಾ ಇದೀವಿ, ಇವತ್ತು ಈ ಒಂದು ಸುದಿನವನ್ನ ಅನುಭವಿಸ್ತಾ ಇದೀವಿ. ಹಾಗಾಗಿ ಗುರು ಅಂತ ಹೇಳ್ತಾರೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವಂತಹ ಧೀಮಂತ ಶಕ್ತಿ ಗುರು. ಹಾಗಾಗಿ ಕತ್ತಲಿಂದ ಬೆಳಕಿನೆಡೆಗೆ ಕರೆದೊಯ್ಯುವಂತಹ ಒಂದು ಬೆಳಕಿನ ರಾಯಭಾರಿ ಗುರು. ಇಂಥ ಸಂದರ್ಭದಲ್ಲಿ ನನಗೊಂದು 4 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಸರ್ಗೂ ಕೂಡ ಧನ್ಯವಾದ. ಶೈಲಜಾ ಟೀಚರ್, ನಮಗೆ ಶೈಲಜಾ ಟೀಚರ್ ಅಂತಹ ಒಂದು ಕಂಟಿನ್ಯೂಸ್ ಲರ್ನರ್ ತುಂಬ ಇಂಪಾರ್ಟೆಂಟ್. ಯಾವಾಗಲೂ ನಾವು ಅರ್ಥ ಮಾಡ್ಕೋಬೇಕು, ಯಾರು ನಿರಂತರ ವಿದ್ಯಾರ್ಥಿಯಾಗಿರ್ತಾರೆ ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅಂತ. ಓಕೆ, ನಮ್ಮ ಜೊತೆ ಬಲವೀರ್ ಕುಲಕರ್ಣಿ ಅವರಿದ್ದಾರೆ. ಸರ್, ಮೈಕ್ ಅನ್ಮ್ಯೂಟ್ ಮಾಡ್ಕೋಬೋದಾ? ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಅಂತ ಇರ್ತದೆ, ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ನೀವು ಅನ್ಮ್ಯೂಟ್ ಮಾಡ್ಕೊಂಡು ರೆಡಿ ಆಗೋವರೆಗೂ ನಾನು ಬೇರೆಯವ್ರನ್ನ ಮಾತಾಡಿಸ್ತಾ ಇರ್ತೇನೆ. ನಮ್ಮ ಜೊತೆ ಸತೀಶ್ BK ಇದ್ದಾರೆ. ಇವರು ಕೂಡ ನಮ್ಮ ಬಳಿ ಸಾಕಷ್ಟು ಕಲಿತವರು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ. ಆನ್ಲೈನ್ನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ಗೆ ನಮ್ಮ ಜೊತೆ ಸುಮಾರು ಕಾಲ ಕ್ಲಾಸ್ಗೆ ಬಂದವರು, ಒಂದೆರಡು ಸಾರಿ ಆಫ್ಲೈನ್ಗೂ ಬಂದಿದ್ದಾರೆ. ಎಸ್ ಸತೀಶ್, ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ತಮ್ಮ ಮಾತು. ಎಸ್, ಗುರುವರ್ಯರಾಗಿರುವಂತ ಶ್ರೀಯುತ ಜಯಪ್ರಕಾಶ್ ನಾಗ್ತಿ ಸರ್ ಅವರಿಗೆ ಭಕ್ತಿಪೂರ್ವಕವಾದಂತ ಮುಗಿದ ಕೈ ಬಾಗಿದ ತಲೆ ಮೂಲಕ ನನ್ನ ಗುರು ಸಮರ್ಪಣೆಯನ್ನು ಸಮರ್ಪಿಸ್ತಾ, ಎಸ್, ಆತ್ಮೀಯ ಎಲ್ಲ ಶಿಕ್ಷಕ ವರ್ಗದವರು, ತುಂಬಾ ಜನ ಶಿಕ್ಷಕರಿದ್ದೀರಾ. ಅಂಡ್ ಕಲಿಸುವಂತ ಪ್ರತಿಯೊಬ್ಬರು ಕೂಡ ಶಿಕ್ಷಕರೇ, ಗುರುಗಳೇ ಅಂತ ಕಲಿಸುವ ಮನಸ್ಥಿತಿಗಳು ಅಂತ ಎಲ್ಲ ಗುರುವರ್ಯರಿಗೂ ಹಾಗೂ ರಾಜ್ಯದ, ದೇಶದ, ಪ್ರಪಂಚ ಕಂಡ ಶ್ರೇಷ್ಠ ಗುರುವರ್ಯರನ್ನು ಸ್ಮರಿಸುತ್ತಾ, ನನ್ನ ಆತ್ಮಗುರುಗಳಾಗಿರುವಂತ ಶ್ರೀ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸುತ್ತಾ, ರಾಧಾಕೃಷ್ಣ ಅವರಿಗೆ ವಂದಿಸ್ತಾ, ಅಂಡ್ ನಮ್ಗೆ ಈ ಮಾತಿನ ಮಹತ್ವ, ಮಾತಂದ್ರೆ ಏನು ಅಂತ ಕಲಿಸಂತ ನಮ್ಮ ಜಯಪ್ರಕಾಶ್ ನಾಗ್ತಿ ಸರ್ ಅವರು, ಹಾಗೂ ತರಬೇತಿಯ ಹುಚ್ಚನ್ನ ಗೀಡನ್ನ ಹಚ್ಚಿದಂತ ನಮ್ಮ ಚೇತನ್ ರಾಮ್ ಸರ್ ಅವರು, ಇವರು ಕೂಡ ಗುರು ಶ್ರೇಷ್ಠರನ್ನು ವಂದಿಸ್ತಾ, ರೈಟ್, ಇವತ್ತು ನಾಳೆ ಒಂದು ವಿಶೇಷ ದಿನ. ಏನಪ್ಪಾ ಅಂತಂದ್ರೆ ಶಿಕ್ಷಕರ ದಿನಾಚರಣೆ. ಅನಾದಿ ಕಾಲದಿಂದಲೂ ಕೂಡ ಗುರು ಶ್ರೇಷ್ಠವಾದಂತವ್ರೆ. ಗುರುಕುಲದಿಂದ ಶುರು ಮಾಡ್ಕೊಂಡು ಈಗ ಫೆಸಿಲಿಟೇಟರ್, ಅನುಕೂಲಿಸುವವರೆಗೂ ಕೂಡ ಈ ಒಂದು ಪಯಣ, ಶಿಕ್ಷಕ ವೃತ್ತಿ, ಈ ಸೇವೆ, ಈ ಬದುಕು ಸಾಗ್ತಾ ಇದೆ. ನೋಡಿ, ಒಂದ್ ಅಕ್ಷರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಒಂದು ಅಕ್ಷರವನ್ನು ಕಲಿಸಿದವರು ಕೂಡ ಗುರುಗಳು. ಹಾಗಾಗಿ ಯಾರೇ ನಮ್ಮನ್ನ ಕಲಿಸಿದಾರಲ್ಲ, ನಮ್ಮ ಈ ಬೆಳವಣಿಗೆಗೆ, ನಮ್ಮ ಈ ಪರಿವರ್ತನೆಗೆ, ಈ ಬದಲಾವಣೆಗಳಿಗೆ ಕಾರಣ ಆಗಿರುವಂತ ಎಲ್ಲ ಗುರುಗಳು ಕೂಡ ಶ್ರೇಷ್ಠರೇ. ಅಂತ ಗುರುಗಳನ್ನ ಸ್ಮರಿಸುವಂತ ದಿನ ಅದು ಸರ್ವಪಲ್ಲಿ ರಾಧಾಕೃಷ್ಣರವರ ಹುಟ್ಟು ದಿನ. ಅವರ ಹುಟ್ಟಿದ ದಿನವನ್ನ ನಾವು ಶಿಕ್ಷಕರ ದಿನಾಚರಣೆ ಅಂತ ಅವರ ಒಂದು ಮನವಿ, ಕೋರಿಕೆಯ ಮೇರೆಗೆ ಇಡೀ ದೇಶಾದ್ಯಂತ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮೇಡಮ್ ಹೇಳ್ತಾ ಇದ್ರು ಈಗ ಜಸ್ಟ್, ಏನಪ್ಪಾ ಅಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರ್ದ್ಕೊಂಡ್ ಬರೋನೆ ಗುರು ಅಂತ. ಅಂದ್ರೆ ಕೇವಲ ಈಗಿನ ಗುರುಗಳು ಅಷ್ಟೇ ಅಲ್ಲ, ಕತ್ತಲಿಂದ ಬೆಳಕಿನಡಿ ಕರ್ಕೊಂಬರೋದಲ್ಲ, ಕತ್ಲಾಗಿ ಇರೋರ್ನ ಬೆಳಕಿನಡಿ ಕರ್ಕೊಂಬರ್ತಾರೆ, ಅದು ಓಕೆ. ಆಲ್ರೆಡಿ ನಾನು ಬೆಳಕಿನಲ್ಲಿದ್ದೀನಿ ಅಂದ್ರೆ ಬೆಳಕಿನಲ್ಲಿರೋರ್ನ ಇನ್ನಷ್ಟು ಪ್ರಖರವಾದ ಬೆಳಕಿನಡೆ ಕರ್ಕೊಂಡು ಹೋಗೋದು. ಹಾಗೆ ಬೆಳಕಲ್ಲಿರೋರನ್ನ ಕತ್ತಲೆ ಕಡೆ ಹೋಗದಂತೆ ತಡೆಯೋನು, ಅವರು ಗುರು ಆಗ್ತಾರೆ ಅಂತ. ಗುರುವರ್ಯರು ನೋಡಿ,
ನಾವು ಯಾವ್ದಾದ್ರು ಒಂದು ವೃತ್ತಿಗೆ ದೇವರಿಗೆ ಹೋಲಿಕೆ ಮಾಡ್ತೀವಪ್ಪ ಅಂದ್ರೆ ಎರಡೇ ವೃತ್ತಿಗಳನ್ನ ಕಾಣ್ತೇವೆ. ಒಂದು ವೈದ್ಯ ನಾರಾಯಣ ಹರಿ, ವೈದ್ಯ ಡಾಕ್ಟರ್ ಅನ್ನು. ಯಾಕೆ ಅಂದ್ರೆ ನಾವು ಪೇಷಂಟ್ ಆಗ್ಬಿಟ್ಟು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳಕ್ ಬೆಡ್ ಅಲ್ಲಿ ಮಲಗಿದೀವಿ ಅಂದ್ರೆ ದೇವರೇ ನೀನೇ ಕಾಪಾಡ್ಬೇಕಪ್ಪ ನಾರಾಯಣ ರೂಪದಲ್ಲಿ ಅಂತ ಹೇಳಿ ಡಾಕ್ಟರ್ ಕೈ ಮುಗಿತೀವಿ. ಹೆಚ್ಚು ಕಮ್ಮಿಯಾಗಿ ಎಲ್ ಬೇಕಲ್ಲಿ ಕೊಯ್ದ್ರೆ ಮುಗಿದೋಯ್ತು ನಮ್ ಕತೆ ಅಲ್ವಾ. ಅದಕ್ಕೆ ಆ ಭಯದಿಂದಲೋ ಅಥವಾ ಪ್ರೀತಿಯಿಂದಲೋ ವೈದ್ಯ ನಾರಾಯಣ ಹರಿ. ಆದ್ರೆ ತ್ರಿಮೂರ್ತಿಗಳಿಗೂ ಕೂಡ ಒಂದು ಹೋಲಿಕೆ ಇದೆಯಪ್ಪ ಅಂದ್ರೆ ಅದು ಗುರುಗಳಿಗೆ ಮಾತ್ರ. ಬ್ರಹ್ಮನು, ವಿಷ್ಣುವು, ಮಹೇಶ್ವರ. ಸ್ಥಿತಿಯು ನೀನೇ, ಲಯವೂ ನೀನೇ, ಸಂಹಾರವೂ ನೀನೇ, ಎಲ್ಲವೂ ಕೂಡ ನೀನೇ ಅಂತ ಹೇಳ್ಬಿಟ್ಟು ಗುರುಗನ್ನ ಯಾಕೆ ಅಂತಂದ್ರೆ ಆ ಪ್ರಾಶಸ್ತ್ಯ ಕೊಟ್ಟಿರೋದಿಷ್ಟೇ. ಒಂದು ಮಗುವಿನ ಇಡೀ ಭವಿಷ್ಯವನ್ನ ನಿಸ್ವಾರ್ಥವಾಗಿ ಕಟ್ಟುವಂತ ಕೈಕರ್ಯವನ್ನ, ಕೆಲಸವನ್ನ, ಸೇವೆಯನ್ನ ಶಿಕ್ಷಕ ಮಾತ್ರ ಮಾಡ್ತಾನೆ, ಗುರು ಮಾತ್ರ ಮಾಡ್ತಾನೆ. ನಾವು ಶಿಕ್ಷಕ ನೋಡಿ ಎಷ್ಟು ಚಂದ ಇದೆ, ಮೂರೇ ಅಕ್ಷರ. ಶಿಕ್ಷಿಸಿ, ಕ್ಷಮಿಸಿ, ಕಲಿಸುವವನೇ ಶಿಕ್ಷಕ. ನಾವು ಶಿಕ್ಷೆನೂ ಕೊಡ್ತೀವಿ, ಕ್ಷಮೆನೂ ಕೊಡ್ತೀವಿ, ಕಲಿಕೆನೂ ಮಾಡ್ತೀವಿ. ಅದಕ್ಕೆ ನಾವು ಶಿಕ್ಷಕರು ಅಂತ. ಶಿಕ್ಷಕ ವೃತ್ತಿಯನ್ನು ಮಾಡ್ತಿರೋದು ನಮ್ಮ ಈ ಜನ್ಮದ ಒಂದು ಒಂದು ಸಾರ್ಥಕವಾದಂತ ಒಂದು ಘಟನೆ, ಒಂದು ವಿಷಯ. ಹಾಗಾಗಿ ಈ ದಿನವನ್ನ ಎಷ್ಟು ಸ್ಮರಿಸಿದರೂ ನಾವು ಎಷ್ಟು ಸಾಲದು. ನನಗೆ ಇವತ್ತು JP ಸರ್ ಅವರು ಮೆಸೇಜ್ ಮಾಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ನನ್ಗೆ ಅವ್ರಿಗೊಂದು ಗುರು ಸಮರ್ಪಣೆ ಒಂದು ಕೊಡ್ಲಿಕ್ಕೆ ಒಂದು ಒಳ್ಳೆ ಸಂದರ್ಭ ಅಂತ ಅನ್ಸ್ಬಿಟ್ಟು ನಾನು ಇನ್ನೊಂದು ಸೆಷನ್ ಇತ್ತು ನಂದು ಕೂಡ. ಅವ್ರನ್ನ ಅರ್ಧಕ್ಕೆ 8 ಗಂಟೆಗೆ ಕ್ಲೋಸ್ ಮಾಡ್ಬಿಟ್ಟು ತಕ್ಷಣ ಇಲ್ಲಿಗೆ ಬಂದೆ. ಕಾರಣ ಅಷ್ಟೇ, ಯಾಕಂದ್ರೆ ಅವರಿಗೆ ಎಷ್ಟು ಹೇಳಿದ್ರು ಸಾಲದು. ನಮಗೆ ಆರಂಭದಲ್ಲಿ ಮಾತಿತ್ತು, ಬಟ್ ಹೆಂಗ್ ಮಾತಾಡ್ಬೇಕು, ಯಾಕೆ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಎಷ್ಟ್ ಮಾತಾಡ್ಬೇಕು, ವ್ಯವಸ್ಥಿತವಾಗಿ ಹೆಂಗ್ ಮಾತಾಡ್ಬೇಕು, ಮಾತನ್ನ ಹೆಂಗ್ ವಿವರಿಸ್ಬೇಕು, ಮಾತಾಡದೆ ಯಾವಾಗ ಸುಮ್ಮನಿರ್ಬೇಕು, ಎಲ್ಲದನ್ನು ಹೆಂಗ್ ಬಳಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಚಂದವಾಗಿ ಆನ್ಲೈನ್ ಅಲ್ಲೇ ಕುತ್ಕೊಂಡು ಎಲ್ಲೆಲ್ಲಿದೀವೋ ಅಲ್ಲಲ್ಲೇ ಕುತ್ಕೊಂಡು ಅವ್ರ ಜೊತೆಗೆ ಒಡನಾಟ ಬಂದ್ರೆ ಒಂದ್ 3 ತಿಂಗಳು ಒಡನಾಟ ಮಾಡಿದ್ದು. ನಮ್ಗೆ ಏನಪ್ಪಾ ಇದು ತಾಂತ್ರಿಕ ಯುಗದಲ್ಲಿ ಇಷ್ಟೇ ಸ್ಕ್ರೀನ್ ಅಲ್ಲಿ, ಮೊಬೈಲ್ ಅಲ್ಲಿ ಹಿಂಗ್ ನೋಡ್ಕೊಂತ ಕುತ್ಕೊಬೇಕು. ಅವ್ರು ಮಾತಾಡ್ತಾರೆ, ಕೇಳ್ತಾರೆ, ದಿಢೀರ್ ಅಂತ ಮಾತಾಡಿ ಅಂದ್ಬಿಡ್ತಾರೆ. ಆ ವಿಷಯ ಮಾತಾಡ್ಬೇಕು. ನಾನು ತದುಲ್ತಾ ಇದ್ದೆ, ನಾನು ಏನನ್ನೋ ಹೇಳ್ತಿದ್ರು, ವಿಡಿಯೋ ಕಟ್ ಮಾಡಿ, ನೀವು ಹಿಂಗಲ್ಲ ಹೇಳೋದು, ಹಿಂಗೆ ಹೇಳ್ಬೇಕು, ನೆಕ್ಸ್ಟ್ ಟೈಮು ನೀವು ಹೇಳಂಗಿಲ್ಲ, ನಿಮ್ ಪನಿಷ್ಮೆಂಟ್ ಅಂತ ತಿಳಿಸ್ತಿದ್ರು. ನಾವು ನೆಕ್ಸ್ಟ್ ಈ ತಪ್ಪು ಮಾಡಬಾರ್ದು ಅಂತ ನಮ್ಮನ್ನು ನಾವು ತಿದ್ಕೊಳ್ತಿದ್ದು. ಶೇವ್ ಮಾಡ್ಕೊಂಬಂದಿಲ್ಲ ಸತೀಶ್ ಇವತ್ತು, ನಿಮಗೆ ಚಾನ್ಸ್ ಇಲ್ಲ. ಕರೆಕ್ಟ್ ಅಲ್ವಾ? ಇಟ್ಸ್ ಎ ಡಿಸಿಪ್ಲೈನ್. ಗುರು ನೋಡಿದ್ರೆ ಅವ್ರು ಎಷ್ಟು ಚಂದ ಬರ್ತಾರೆ ಯಾವಾಗಲೂ. ನಗುಮುಖ ಆಗಿರ್ಲಿ, ಆ ಕಾಂತಿ ಆಗಿರ್ಲಿ ಮುಖದಲ್ಲಿ, ಹೆಂಗ್ ಬಂತು? ಆ ಶಿಸ್ತಿದ್ದಕ್ಕೆ ಬಂದಿದ್ದು. ಹೌದಲ್ವಾ? ಕರೆಕ್ಟ್. ನಾವು ಇದನ್ನ ನೋಡ್ತಾನೆ ಕಲಿಯೋಕೆ ಎಷ್ಟೋ ಕಾರಣ ಆದಂತವ್ರು ಅವರು. ಹಾಗಾಗಿ ಈ ದಿನ ಅವರಿಗೂ ಕೂಡ ನಾನು ಭಕ್ತಿಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ, ಎಷ್ಟು ಕಲ್ತ್ರು ಸಾಲದು. ಯಾವುದೇ ವೃತ್ತಿ ಇರ್ಲಿ, ಅದರಲ್ಲೂ ಎಸ್ಪೆಷಲಿ ಕಲಿಸುವ ವೃತ್ತಿ ಇದೆಯಲ್ಲ, ಈ ಕಲಿಸುವ ವೃತ್ತಿ ಕಲಿತಾ ಇದ್ರೆ ಮಾತ್ರ ನಾವು ಜೀವಂತವಾಗಿರ್ತೀವಿ. ಕಲಿಯೋದು ಯಾವತ್ತು ನಿಲ್ತೋ, ಈ ವೃತ್ತಿಯನ್ನ ನಿಂತೋಯ್ತು ಅಂತ ನಾವು ಬದುಕಿದ್ರು ಸತ್ತ ಹಾಗೆ. ಹಾಗಾಗಿ ಇದು ಯಾರ್ಯಾರು ಗುರುಗಳಿದೀವೋ, ಶಿಕ್ಷಕರಿದೀವೋ, ನಿತ್ಯ ನಿರಂತರವಾಗಿ ಕಲಿತಾ ಇದ್ರೆ ನಮ್ಮ ಅಸ್ತಿತ್ವ ಇರುತ್ತೆ, ನಮ್ಮ ಜೀವಂತಿಕೆ ಇರುತ್ತೆ. ನಮ್ಮ ತರಗತಿ ಕೋಣೆಯಲ್ಲಿ ನಮ್ಮ ಒಂದು ಪ್ರತಿರೂಪವಾಗಿ ನಾಡಿನ ಭವಿಷ್ಯದ, ನಾಟ್ ಓನ್ಲಿ ಭವಿಷ್ಯ, ಫ್ಯೂಚರ್ ಅಲ್ಲ, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಎರಡೂ ರೂಪದಲ್ಲಿರುವಂತ ಮಕ್ಕಳ ಭವಿಷ್ಯವನ್ನು ಕೂಡ ಕಟ್ಟಬಹುದು. ಈ ಕಟ್ಟುವ ಕೈಕರ್ಯದಲ್ಲಿ ನಾವೆಲ್ಲರೂ ಕೂಡ ಕೈ ಕಟ್ಟಿ ಕುತ್ಕೊಳ್ದೆ, ಕೈಗಳನ್ನ ಜೋಡಿಸಿ, ಕೈಗಳಿಂದ ಕೈಗಳಿಗೆ, ಇನ್ನೊಂದು ಕೈಗೆ ಸಪೋರ್ಟ್ ಅನ್ನ ಕೊಡ್ತಾ ಈ ನಾಡನ್ನ ಬೆಳಗಿಸುವಂತ ಮಕ್ಕಳನ್ನ ರೂಪಿಸೋಣ ಅಂತ ಹೇಳ್ತಾ, ನನಗೂ ಒಂದು ಅವಕಾಶವನ್ನು ಕೊಟ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗುರುಗಳಾದಂತ JP ಸರ್ ಅವರಿಗೂ, ಅಂಡ್ ನನ್ನ ಕೆಲವಷ್ಟು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆಗಮಿಸ್ತಾರೆ. ಅಂಡ್ ನಮ್ಮ ಶಿಕ್ಷಕ ವರ್ಗದ, ನನಗೂ ಕೂಡ ಕಲಿಸಿದಂತ ಶಿಕ್ಷಕರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಮರ್ಪಿಸ್ತಾ, ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಎಲ್ಲರಿಗೂ ಮತ್ತೊಮ್ಮೆ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ. ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಎಸ್, ನಮ್ಮ ಆನ್ಲೈನ್ ಸ್ಟೂಡೆಂಟ್ನ ನೇತ್ರಾವತಿ ಗೃಹಿಣಿಯಾಗಿ ಬಂದರು. ಓಕೆ, ಗೃಹಿಣಿಯಾಗಿ ಬಂದವರು ನಂತರ ಯೋಗ ಶಿಕ್ಷಕಿ ಆದರು. ಯೋಗ ಹೇಳ್ಕೊಟ್ರು, ಅದು ಶಿಕ್ಷಣ ಆಗ್ತದೆ. ಆಮೇಲೆ ಜೊತೆಗೀಗ LIC ಏಜೆಂಟು ಆಗ್ಯಾರ. ಓಕೆ, ಸಾರ್ ಹೆಂಗ್ ಸರ್ ಮಾತಾಡೋದು, ಏನ್ ಮಾತಾಡೋದು ಅಂತಿದ್ರು. ಈ ವರ್ಷ ಸೂಪರ್ ಸ್ಪೀಕರ್ ಅವಾರ್ಡನ್ನ September 14 ಕೃತಜ್ಞತೆ ಕಾರ್ಯಕ್ರಮದಲ್ಲಿ ಸ್ವೀಕರಿಸ್ತಾ ಇದ್ದಾರೆ. ಎಸ್ ನೇತ್ರಾವತಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಗುರುಗಳೇ, ಇವಾಗ ಎಲ್ಲರೂ ಗುರುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಮತ್ತು ನನ್ನ ಪ್ರೀತಿಯ, ನನ್ನನ್ನು ಉತ್ತುಂಗ ಸ್ಥಾನಕ್ಕೆ ಪ್ರೋತ್ಸಾಹ ಕೊಟ್ಟಂತ ನನ್ನ ಜಯಪ್ರಕಾಶ್ ನಾಗತೇಳಿ ಸರ್ ಅವರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಯಾಕಂದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತಾರಲ್ಲ, ಸರ್ ಇರೋದು ಬೆಂಗಳೂರಿನಲ್ಲಿ, ನಾವು ಇರೋದು ವಿಜಯಪುರದಲ್ಲಿ. ನಾನು ವಿಜಯಪುರದಲ್ಲಿ ಗೃಹಿಣಿ ಆದವಳು.
ಸರ್ ಏನೋ ಒಂದು ಹುರಿದುಂಬಿಸ್ತಾರ, ಇಲ್ಲ ಮಾತನಾಡ್ತೀಯಮ್ಮ ಮಾತಾಡು ಅಂತೇಳಿ ಏನೋ ಅವ್ರ ಒಂದು ಪ್ರೋತ್ಸಾಹದ ನುಡಿಗೆ ನಾವು ಒಂದ್ ಸ್ವಲ್ಪ ಪ್ರಯತ್ನ ಮಾಡೋದಕ್ಕೂ ಇವತ್ತಿನ ದಿವ್ಸ ಸರ್ ನನಗೆ ಏನಂತಾರಲ್ಲ ಒಂದು ತಮ್ಮದೇ ಆದಂತ ಒಂದು ಸ್ಥಾನ ಕೊಟ್ಟಿದಾರಲ್ಲ, ಅವ್ರು ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತ ಈಗ ಗುರು ಅನ್ನೋದು ಯಾಕಂದ್ರೆ ಗುರು ಒಂದು ನಿಸ್ವಾರ್ಥ ಭಾವ ಇರುವಂತ ಮನಸ್ಸು ಯಾರ್ದಂದು ಗುರುವಿಗೆ ಇರ್ತೈತಿ. ಯಾಕಂದ್ರೆ ಒಬ್ಬ ಬಿಸಿನೆಸ್ ಮ್ಯಾನ್ ಅವರು ಒಬ್ಬ ಶ್ರೀಮಂತ ತನ್ನ ಜೊತೆನೆ ಜನರು ಇದ್ರುನು ಯಾವತ್ತೂ ನನ್ನಂತೆ ಆಲಿ ಅಂತೇಳಿ ಎಂದು ಭಾವನೆ ಅವನಿಗೆ ಬರುದಿಲ್ಲ. ಒಬ್ಬ ಬಿಸಿನೆಸ್ ಮ್ಯಾನ್ಗೂ ತನ್ನ ಸುತ್ತಮುತ್ತ ಜನ ಇದ್ರು ನನ್ನಂತೆ ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಆಲಿ ಅಂತೇಳಿ ಅವರಲ್ಲಿ ಎಂದು ಆ ಮನಸ್ಸಿನಲ್ಲಿ ಬರಲ್ಲ. ಆದ್ರ ಗುರುವಿಗೆ ಮಾತ್ರ ನಿಸ್ವಾರ್ಥ ಭಾವ. ಹೆಂಗಂದ್ರ ಈ ನನ್ನ ಶಿಷ್ಯರು ಇನ್ನೊಂದು ಉತ್ತುಂಗಕ್ಕೇರಿ ಬೆಳಿಲಿ ಅನ್ನೋದು ಒಂದು ನಿಸ್ವಾರ್ಥ ಭಾವ ಎಲ್ಲಿ ಇರ್ತದ ಅಂದ್ರೆ ಗುರುಗಳಲ್ಲಿ ಅಂತ ಹೇಳಕ್ ಇಷ್ಟಪಡ್ತ ಸರ್. ಧನ್ಯವಾದಗಳು. ಓಕೆ, ಎಸ್. ಹರಿಪ್ರಸಾದ್ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ನ ಪ್ರಿನ್ಸಿಪಾಲ್. ಎಸ್ ಹರಿಪ್ರಸಾದ್, ಶಿಕ್ಷಕರ ದಿನಾಚರಣೆ ಏನ್ ಹೇಳ್ತೀರಿ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವನ್ನ ನೆನೆಸುತ್ತಾ ನನ್ನ ಏನು 1ನೇ ತರಗತಿಯಿಂದ ಇಲ್ಲಿ ಒಂದು ಡಿಗ್ರಿ PUC ನನ್ನ ಜಯಪ್ರಕಾಶ್ ನಾಗತಿ ಹೇಳಿ ನನ್ನ ವೃತ್ತಿ ಏನು, ನನ್ನ ಮಾತಿನ ಕೌಶಲ, ಭಾಷಣ ಕೌಶಲ, ನನ್ನ ವ್ಯಕ್ತಿತ್ವ ವಿಕಸನದ ಗುರುಗಳಾಗಿರುವಂತಹ ಜಯಪ್ರಕಾಶ್ ನಾಗತಿ ಹೇಳಿ ಸರ್ ಅವರನ್ನ ಮನಪೂರ್ವಕವಾಗಿ ಮನದಲ್ಲಿ ಸ್ಮರಿಸ್ತಾ, ನನ್ನ ಒಂದು ಕವನಗಳನ್ನು ಬರೆಯಲು ಪ್ರೋತ್ಸಾಹಿಸಿರುವಂತಹ ಶ್ರೀಕೃಷ್ಣ ಭಟ್ಟ ಅತ್ತಿಕಜ್ಜಿಯನ್ನ, ನನ್ನ ಆಧ್ಯಾತ್ಮಿಕ ಗುರುಗಳು ಶ್ರೀ ರಾಜಗುರುಗಳನ್ನ ಸ್ಮರಿಸ್ತಾ, ಎಲ್ಲಾ ಗುರುಗಳ ಏನ್ ನಾನು ಇದ್ದೀನಿ ಈ ಬದುಕು ಏನು ಕಟ್ಕೊಂತೀನಿ, ಪ್ರಿನ್ಸಿಪಾಲ್ ಆಗಿರ್ಬೋದು, ಒಂದು ವರ್ಕ್ ಮಾಡ್ತಾ ಇರುವಂತ ವ್ಯಕ್ತಿ ಆಗಿರ್ಬೋದು, ಅವರೆಲ್ಲ ಕೊಟ್ಟಿರುವಂತ ಭಿಕ್ಷೆ ಈ ಬದುಕು ಅಂತಕ್ಕಂಥದ್ದು. ಈ ಬದುಕನ್ನ ಅವರ ಜೀವನಕ್ಕೆ ಅವರ ಸ್ಮರಣೆಗೆ ಅರ್ಪಣೆ ಮಾಡ್ತಾ, ಗುರು ಅಂತಕ್ಕಂಥವ್ರು ಇದಾನಲ್ಲ, ಗುರು ಅಂತಂದ್ರೆ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಎಲ್ಲವೂ ಸಹ ಗುರುವೇ. ಅಕ್ಷರಂ ಕಳಿಸಿದಾತಂ ಗುರು ಅಂತ ಕರಿತೀವಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಕರಿತೀವಿ. ಏನೇನು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅವರೆಲ್ಲ ಹಿಂದೆ ಗುರುಗಳಿದ್ರು ಅಂತ. ನಾವು ಸ್ವಾಮಿ ವಿವೇಕಾನಂದರು ತಗೊಂಡಂತ ಸಂದರ್ಭದಲ್ಲಿ ಅವರು ದೊಡ್ಡ ಮಹಾ ವ್ಯಕ್ತಿ ಆಗಿದ್ರು. ಆದ್ರೂ ಸಹ ಅವರು ಗುರುವನ್ನ ಸ್ಮರಿಸ್ತಾ ಏನ್ ಹೇಳ್ತಾರೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲೇ ವಿಖ್ಯಾತಿಯನ್ನು ಪಡೆದು ಬಹುದೊಡ್ಡ ವ್ಯಕ್ತಿ ಆದಂತ ಸಂದರ್ಭದಲ್ಲಿ ಹೇಳ್ತಾರೆ, ನನ್ನ ಗುರುಗಳು ರಾಮಕೃಷ್ಣ ಪರಮಹಂಸರು ಏನಿದ್ದಾರೆ ಅವರ ಕಾಲಿಗೆ ಧೂಳಿಗೆ ಸಮಾನ ನಾನು ಅಂತ. ಅಂತಂದ್ರೆ ಗುರುವಿಗೆ ಸ್ಥಾನ ಎಷ್ಟು ಕೊಟ್ಟಿದ್ರು, ಆ ಗುರುವಿನ ಸ್ಥಾನ ಅಷ್ಟು ಕೊಟ್ಟಿದ್ದಕ್ಕೆ ಅವ್ರು ದೊಡ್ಡ ವ್ಯಕ್ತಿಗಳಾದ್ರು ಅಂತ. ಅದಕ್ಕಾಗಿ ನಾವು ಯಾರೇ ಆಗಿರ್ಲಿ, ಈಗಿನ ಸಂದರ್ಭದಲ್ಲಿ ಗುರುವೇ ನಮಃ ಅಂತ ಇತ್ತು, ಈಗ ಗುರುವೇ ನಮಃ ಅನ್ನುವಂತ ಕಾಲ ಬಂದಿದೆ. ಹಾಗಾಗಿ ಗುರುವಿಗೆ ಅರ್ಪಣೆ ಮಾಡ್ಬೇಕು, ಗುರುವನ್ನ ಸ್ಮರಿಸಬೇಕು, ಗುರುವಿಗೆ ಗೌರವ ಕೊಡಬೇಕು. ಗುರುವನ್ನ ಎಲ್ಲಾ ರೀತಿಯಲ್ಲೂ ನಾವು ಅರ್ಪಣೆ ಭಾವವನ್ನು ಹೊಂದಿದ ಸಂದರ್ಭದಲ್ಲಿ ನಾವು ಬೆಳೆಯಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಏನೋ ಪುರಾಣದಲ್ಲಿ ಒಂದು ಕತೆ ಬರುತ್ತೆ, ಏನಂತಂದ್ರೆ ಗುರು ಹೇಗಿದ್ರು ಅಂತಕ್ಕಂಥ. ಶಂಕರಾಚಾರ್ಯನ ಶಿಷ್ಯ ತೋಟಕಾಚಾರ್ಯ ಅಂತ, ಬಹಳ ದಡ್ಡ ಶಿಷ್ಯ ಅವನು, ಬಹಳ ಏನೂ ಗೊತ್ತಿರ್ಲಿಲ್ಲ ವ್ಯಕ್ತಿಗೆ. ಒಂದಿನ ಶಂಕರಾಚಾರ್ಯರು ತನ್ನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಏನಿದ್ದಾರೆ ಒಂದು ವೇದಾಧ್ಯಯನ ಮಾಡ್ತಾ ಇರ್ತಾರೆ. ಹಾಗೆ ಒಂದು ತೋಟಕಾಚಾರ್ಯ ಬಂದಿರಲ್ಲ, ಅವನೇನೋ ಸ್ವಲ್ಪ ಎಲ್ಲ ಒಂದ್ ಕಡೆ ಬಟ್ಟೆಯನ್ನ ನೆನೆಸ್ತಾ ಬಟ್ಟೆಯನ್ನು ಒಗಿತಾ ಇರ್ತಾನೆ. ಇವರು ಪಾಠ ಮಾಡ್ಬೇಕಾ ಸಂದರ್ಭದಲ್ಲಿ ಆ ಒಂದು ಹುಡುಗ ತೋಟಕಾಚಾರ್ಯ ಇರೋದಿಲ್ಲ. ಆಗ ಆ ತೋಟಕಾಚಾರ್ಯನನ್ನ ಯಾಕೆ ತೋಟಕಾಚಾರ್ಯ ಬಂದಿಲ್ಲ ಅಂತ ಶಂಕರಾಚಾರ್ಯ ಕೇಳಿದಂತ ಸಂದರ್ಭದಲ್ಲಿ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ಸೇರ್ಕೊಂಡು ಅವನ ಹೀಯಾಳಿಸಿ, ಇವನ್ಗೇನು ಗೊತ್ತಿಲ್ಲ, ಅವನ್ಯಾಕೆ ಗುರುಗಳೇ, ಅವನ್ಗೇನು ಗೊತ್ತಿಲ್ಲ, ಅವನ್ಯಾಕೆ ಇದು ಮಾಡುವಂಥದ್ದು, ಅವ್ನ್ ಇಲ್ಲ ಅಂದ್ರೆ ನಡೀತೈತೆ, ಪಾಠ ಶುರು ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಗುರುಗಳು ನೋವಾಗುತ್ತೆ. ಅಯ್ಯೋ ತೋಟಕಾಚಾರ್ಯನ ಎಂತ ಕೆಲಸ ಆಯ್ತಲ್ಲಪ್ಪ, ನೀಗಿಂತ ಮಾತನ್ ಬಿಟ್ರಲ್ಲ, ಅಯ್ಯೋ ಗುರುದೇವ್ರೆ, ಅಯ್ಯೋ ದೇವ್ರೆ, ಅವ್ರಿಗೊಂದು ಜ್ಞಾನ ಪ್ರಾಪ್ತಿ ಆಗ್ಲಿ ಅಂತಕ್ಕಂಥ ಒಂದು ಮನಸ್ಸಲ್ಲಿ ಪ್ರೀತಿಯಿಂದ ನೆನೆಸ್ತಾರೆ. ಅದೇ ಸಂದರ್ಭದಲ್ಲಿ ಆ ತೋಟಕಾಚಾರ್ಯ ಏನಿದ್ದಾರೆ, ಆ ತೋಟಕಾಚಾರ್ಯ ಶ್ಲೋಕ ಪ್ರಾರಂಭವಾಗುತ್ತಂದ್ರೆ ಏನೂ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಗುರುವಿನ ಸ್ಮರಣೆಯಿಂದ ಅವನು ಸಂಸ್ಕೃತ ಶ್ಲೋಕವನ್ನು ಮಾಡುವಂಥದ್ದು, ಸಂಸ್ಕೃತ ಭಾಷೆಯನ್ನು ಬಹುದೊಡ್ಡ ಗ್ರಂಥಗಳನ್ನ ತೋಟಕಾಚಾರ್ಯ ಬರೀತಾರೆ ಅಂತಂದ್ರೆ ಒಂದು ಗುರುವಿನ ಸ್ಮರಣೆ, ಗುರುವಿನ ಒಂದು ಆಶೀರ್ವಾದ ಅಂತಕ್ಕಂಥ ಬಹುದೊಡ್ಡದು. ಅದು ಆ ಒಂದು ಮಹಾನ್ ವ್ಯಕ್ತಿ ಆಗ್ತಾನೆ ಅಂತಕ್ಕಂಥದ್ದು. ಮುಂದೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೀತಾರೆ ಅಂತಕ್ಕಂಥದ್ದು. ಅದೇ ರೀತಿ ಕಾಳಿದಾಸ ಏನಿದ್ದಾನೆ, ಕುರಿ ಕಾಯುವಂತವನು ಗುರುವಿನ ಸ್ಮರಣೆಯಿಂದಲೇ ಅವ್ರು ದೊಡ್ಡ ಒಂದು ವ್ಯಕ್ತಿಯಾಗಿ ಕಾಳಿದಾಸ ನಾಟಕಗಳನ್ನ ಬರೆದು ಬಹು ವಿಖ್ಯಾತಿ ಆಗ್ತಾನೆ ಅಂತಕ್ಕಂಥದ್ದು. ಏಕಲವ್ಯನೂ ಅಷ್ಟೇ, ಏಕಲವ್ಯನ ನೋಡಿದ ಪುರಾಣದಲ್ಲಿ ಏಕಲವ್ಯ ನೋಡಿದಂತ ಸಂದರ್ಭದಲ್ಲಿ ಅವನು ಗುರುವಿನ ಸ್ಮರಣೆಯಿಂದ ಬೆಳೆದಿರುವಂತದ್ದು ಒಂದು ವಿಗ್ರಹವನ್ನು ಇಟ್ಕೊಂಡ್ಬಿಟ್ಟು ಆ ರೀತಿಯಲ್ಲಿ ಗುರುವಿನ ಸ್ಮರಣೆ ಇದೆಯಲ್ಲ, ಸ್ಮರಣೆ ಮಾಡ್ತಾ ಮಾಡಿದ ಗುರುವಿನ ಅರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಅವರ ಜ್ಞಾನ ನಮಗೆ ಗೊತ್ತಿಲ್ಲದಂತೆ ನಮಗೆ
ಟ್ರಾನ್ಸ್ಫರ್ ಆಗುತ್ತೆ ಅಂತ ಒಂದು ಪಾಂಡಿತ್ಯ ಜ್ಞಾನ ನಮ್ಮ ಭಾರತೀಯ ಸಂಸ್ಕೃತಿ ಪದ್ಧತಿಯಲ್ಲಿ ಗುರುವಿಗೆ ಸ್ಥಾನ ಅಷ್ಟು ಕೊಟ್ಟಿದ್ರು ಅಂತಕ್ಕಂಥದ್ದು. ಯಾವುದೇ ರಾಜ್ಯಗಳ ತಗೊಂಡಂತ ಸಂದರ್ಭದಲ್ಲಿ ಗುರುಗಳಿದ್ರು ಅಂತ. ರಾಮಾಯಣದಲ್ಲಿ ತಗೊಂಡಂತ ವಶಿಷ್ಠ ಇದ್ದ. ಅನೇಕ ರೀತಿಯ ಗುರುಗಳು ಅಂದ್ರೆ ಒಂದು ಭಯ ಇತ್ತು, ಒಂದು ಗೌರವ ಇತ್ತು. ಎಲ್ಲೋ ಒಂದು ಬಹುದೊಡ್ಡ ತನ್ನ ದಶರಥ ತನ್ನ ಮಗನನ್ನ ಒಂದು ಅಡವಿ ಕಲಿಸ್ಬೇಕಾದ ಸಂದರ್ಭದಲ್ಲಿ ಒಂದು ಮಾತು ಕೇಳ್ತಾನೆ ಒಂದು ವಿಶ್ವಾಮಿತ್ರ, ನೀನ್ ನಮ್ಮ ಸ್ವಲ್ಪ ರಾಕ್ಷಸರಪ್ಪ ಕೊಲ್ಲಬೇಕಾಗಿದೆ, ನಿನ್ನ ಮಗ ಕರಿಬೇಕು ಅಂತ ಹೇಳಿದಾಗ ಅವನು ಅಳ್ದ ಅವ್ರಿಗೆ ವಿಶ್ವಾಮಿತ್ರನಿಗೆ ಎದುರು ಮಾತಾಡದೆ ಅವ್ರು ಕಳಿಸ್ಕೊಡ್ತಾರ ಅಂತಂದ್ರೆ ಗುರುವಿನ ಸ್ಥಾನ ಹಿಂದೆ ಹೇಗಿತ್ತು ಅಂತಕ್ಕಂಥದ್ದು, ಹಾಗೆ ಬೆಳ್ಕೊಂಡು ಬಂದಿತ್ತು ಅಂತಕ್ಕಂಥದ್ದು. ಈಗ ಈ ಗುರುವಿದಾನಲ್ಲ, ಅವನು ಗುರು ಬ್ರಹ್ಮನೇ, ಸೃಷ್ಟಿ ಮಾಡುವಂತವನು ಅವನೇ, ಈ ಲಯಕಾರಕನು ಅವನೇ, ಎಲ್ಲಾ ಪೂರಕನು ಅವನೇ ಅಂತಕ್ಕಂಥದ್ದು. ಆ ಗುರುವಿನ ಸ್ಥಾನ ಹಾಗೆ ಇತ್ತು ಅಂತಕ್ಕಂಥದ್ದು. ಹೀಗೆ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಸಹ ಇಂತಹ ಕ್ಷೇತ್ರದಲ್ಲಿ ಒಂದು ತನ್ನ ವೃತ್ತಿಯನ್ನು ಬಿಟ್ಟು ಈ ಒಂದು ಗುರುವಿನ ಸ್ಥಾನದಲ್ಲಿದ್ದಾರೆ. ಎಷ್ಟೋ ಜನರನ್ನ ಲಾಯರ್ಗಳಿಗೆ ಒಂದು ಮಾತನ್ನು ಕಳಿಸುವಂತದ್ದಾಗಿರ್ಬೋದು, IAS ಅಧಿಕಾರಿಗಳಾಗಿದ್ದಾರೆ, ನಮ್ಮಂತ ಒಂದು ಶಿಕ್ಷಕರಿಗೆ ಒಂದು ಬೋಧನೆ ಮಾಡ್ತಾ ಇದ್ದಾರೆ. ವ್ಯಕ್ತಿತ್ವ ಅಂದ್ರೆ ಬಹುಮುಖ ಕ್ಷೇತ್ರದಲ್ಲಿ ವ್ಯಕ್ತಿತ್ವ ವಿಕಸನ, ಸಂವಹನ, ಭಾಷಣ ಕೌಶಲ, ಪುಸ್ತಕ ಬರವಣಿಗೆಗಾರರಾಗಿ ಒಂದು ಅನೇಕ ರೀತಿಯ ಕ್ಷೇತ್ರದಲ್ಲಿ ಒಂದು ಗುರುವಿನ ಸ್ಥಾನವನ್ನ ಈ ಸಂದರ್ಭದಲ್ಲಿ ಒಂದು ಸೆಪ್ಟೆಂಬರ್ 4ನೇ ತಾರೀಕು ಇನ್ನೊಂದು ದಿನ ಮುಂಚಿತವಾಗಿ ಈ ದಿನವನ್ನ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರಿಗೆ ಮನಪೂರ್ವಕವಾಗಿ ಶಿಕ್ಷಕರ ದಿನಾಚರಣೆಯನ್ನ ಅರ್ಪಣೆ ಮಾಡ್ತಾ ಕೃತಜ್ಞತೆಗಳು ಸಹ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ತಾವು ಗುರುಗಳಾಗಿ ನನಗೆ ಸಿಕ್ಕಿದ್ದಕ್ಕೆ ಈ ಸಂದರ್ಭದಲ್ಲಿ ಮನಪೂರ್ವಕ ಧನ್ಯವಾದಗಳು. ಓಕೆ, ತುಂಬಾ ಸಂತೋಷ ಸರ್ ತಮ್ಮ ಒಂದು ಅನಿಸಿಕೆನ ಹೇಳಿದಕ್ಕೆ. ಓಕೆ, ಯಶ್ ಗಾಜ ಅಂತ ಗಜಗ ಅಂತನಾ? ಎಸ್ ಮೇಡಮ್, ಮಾತಾಡಿ. ನಿಮ್ ಪರಿಚಯ ಮಾಡ್ಕೊಂಡು ಹಾಗೆ ಮಾತಾಡಿ. ಓಕೆ ಸರ್, ನಮಸ್ತೆ ಸರ್. ನಾನು ಯಶೋಧ ಗಾಜಗ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಹಾಗಾಗಿ ನನ್ ಯಶ್ ಅಂತ ಬಂದ್ಬಿಡ್ತು ಸರ್, ಮಕ್ಕಳು ಟೈಪ್ ಮಾಡಿರೋದು, ಸಾರಿ. ಯಶೋಧ ಎನ್, ಸಹ ಶಿಕ್ಷಕಿ, GHPS ಗಾಜಗ, ಬಂಗಾರಪೇಟ್ ತಾಲೂಕ್, ಕೋಲಾರ ಡಿಸ್ಟಿಕ್. ಗುಡ್ ಸರ್, ನಿಮ್ಮನ್ನ ಮತ್ತೊಮ್ಮೆ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಸರ್. ನಮ್ಮ ಒಂದು ಕಾರ್ಯಕ್ರಮಕ್ಕೂ ತಾವು ಬಂದಿದ್ರಿ. ಸತೀಶ್ ಸರ್ ನಿಮ್ಮನ್ನ ಇನ್ವೈಟ್ ಮಾಡಿ ನಮ್ಮ ಒಂದು ಸ್ಪಾರ್ಕ್ ಅಕಾಡೆಮಿಯ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಕರ್ಕೊಂಡ್ ಬಂದಿದ್ರು. ನಿಮ್ಮ ನಗುಮುಖವನ್ನ ಮತ್ತೊಮ್ಮೆ ನೋಡೋದಿಕ್ಕೆ ಒಂದು ಅವಕಾಶವನ್ನ ನಮ್ಮ ಈ ಒಂದು ಲಿಂಕ್ ನ ಮೂಲಕ ನಮಗೆ ಸಿಕ್ತು. ಹಾಗಾಗಿ ನೀವು ಕೊಟ್ಟಂತ ಸತೀಶ್ ಸರ್ ಅವರು ಒಂದು ಮಾತು ಹೇಳಿದ್ರು, ಒಂದಕ್ಷರ ಕಲಿಸಿದವರು ಸಹ ಗುರುಗಳೇ ಅಂತ. ಈಗ ನೀವು ಸಹ ನಮ್ಮ ಗುರುಗಳೇ ಸರ್. ನೀವು ಆನ್ಲೈನ್ ಅಲ್ಲಿ ನಮ್ಗೆ ಇನ್ನೂ ತರಬೇತಿ ಕೊಟ್ಟಿಲ್ಲ ಅಂದ್ರೂ ಕೂಡ ನೀವು ಬಂದಂತಹ ಒಂದು ಪ್ರೋಗ್ರಾಮ್ ಇಂದ ನಾವು ಕಲ್ತಿರುವಂತಹ ವಿಷಯಗಳು ಹೆಚ್ಚಾಗಿರೋದ್ರಿಂದ ನಮ್ಗೆ ನೀವು ಸಹ ಗುರುಗಳೇ. ನಾನು ಮಾತನಾಡೋದಕ್ಕೆ ಹೋಗ್ತಾ ಇರೋಂಥದ್ದು ಒಂದು ಕೃತಜ್ಞತೆ. ಶಿಕ್ಷಕರಾಗಿರುವಂತಹ ನಾವು ನಮ್ಮ ಗುರುಗಳಿಗೆ ಸಲ್ಲಿಸಬೇಕಾಗಿರುವಂತಹ ಒಂದು ಕೃತಜ್ಞತಾ ಭಾವವನ್ನ ನಾನು ಇಂದು ವ್ಯಕ್ತಪಡಿಸೋದಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಶಿಕ್ಷಕನ ಯಶಸ್ಸು ಅವನ ಸ್ಥಾನಮಾನದಲ್ಲಿಲ್ಲ, ಅದು ಅವನ ವಿದ್ಯಾರ್ಥಿಗಳ ಹೃದಯದಲ್ಲಿ ಹೊಂದುವ ಸ್ಥಾನಮಾನದಲ್ಲಿದೆ. ಹಾಗೇನೆ ಗುರುವಿನ ಒಂದು ಕೃತಜ್ಞತೆಯನ್ನ ಮರೆತ ವಿದ್ಯಾರ್ಥಿ ತನ್ನ ಜೀವನದ ಬೆಳಕನ್ನೇ ಕಳೆದುಕೊಂಡವನಂತೆ ಅಂತ ಹೇಳೋ ಪ್ರಕಾರನೇ ನನ್ನ ಒಂದು ಅಂದ್ರೆ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನೇ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಿಕ್ಕೆ ಇಷ್ಟಪಡ್ತೇನೆ. ನಾನು ಶಿಕ್ಷಕಳಾಗಿ ಬರ್ಬೇಕು ಅನ್ನೋಂತ ಒಂದು ಉದ್ದೇಶ ಯಾವತ್ತೂ ಇರ್ಲಿಲ್ಲ, ಕನಸು ಮನಸ್ಸಿನಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರುವಂತಹ ನಾನು ಮದುವೆ ಮಾಡ್ಕೊಂಡ ನಂತರ ಒಂದು ಜೀವನ ಇಷ್ಟೇ ಅನ್ನೋಂತ ಒಂದು ಕಲ್ಪನೆಗೆ ಬಂದ ಮೇಲೆ ಸುಮ್ನೆ ಏನು ಎಜುಕೇಶನ್ ಫರ್ದರ್ ಹೋಗೋದೇನು ಬೇಡ ಅಂತ ನಿಲ್ಲಾಗ್ಬಿಟ್ಟಿದ್ದು. ಆದ್ರೆ ನಮ್ಮ ಶಾಲೆ, ನಾನೇನು ಬಂಗಾರಪೇಟೆ ತಾಲೂಕು ಅಂತ ಹೇಳಿದ್ನೋ, ಒಂದು ಚಿಕ್ಕ ಗ್ರಾಮದಲ್ಲಿ, ತುಮಟಿಗೆರೆ ಗ್ರಾಮ ಅಂತ ಇದೆ, ಅಲ್ಲಿ ಶಿಕ್ಷಕರಾಗಿ ಬಂದಂತವರೇ ದಾಸಪ್ಪ ಸರ್. ಇಲ್ಲಿ ಅಕ್ಷರಗಳ ಕಲ್ತಿರೋಂಥವ್ರನ್ನೆಲ್ಲರೂ ಕೂಡ ನಾನು ಈಗ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ನನಗೆ ಅಕ್ಷರ ಕಲ್ಸಿದಂತವ್ರು ಗುರುಗಳು, ಅವರಿಗೂ ನಾನು ಶಿರವಾಗಿ ನಮಿಸ್ತೇನೆ. ಆದ್ರೆ ಜೀವನಕ್ಕೆ ಒಂದು ಗುರಿಯನ್ನ ತಂದುಕೊಟ್ಟಂತವ್ರು ದಾಸಪ್ಪ ಸರ್ ಅಂತ ಹೇಳ್ಬೋದು. ನನ್ನ ಒಂದು ಎಜುಕೇಶನ್ ನಿಂತ ಮೇಲೆ ಅವರೇ ಒಂದು ಅವ್ರು ಹೇಗಿದ್ರು ಅಂತಂದ್ರೆ ಆ ಊರಿನ ಗ್ರಾಮಸ್ಥರ ಎಲ್ಲರ ಒಂದು ಪ್ರೀತಿಯ ಶಿಕ್ಷಕರಾಗಿದ್ರು. ಮಕ್ಕಳಿಗೆ ಒಂದು ನಲ್ಮೆಯ ತಂದೆ ರೀತಿನಲ್ಲೇ ನೋಡ್ಕೊಂತ ಇದ್ರು. ಹಾಗೇನೆ ಪ್ರತಿಯೊಂದು ವಿಚಾರದಲ್ಲಿ, ಈಗ ನಾನು ಒಂದು ಸೊಸೆಯಾಗಿ ಹೋಗಿದ್ದಾಗ ಆ ಊರಿಗೆ ಸೊಸೆ, ನನಗೂ ಅವ್ರಿಗೂ ಅಷ್ಟೇನು ಪರಿಚಯ ಇಲ್ಲ, ಆದ್ರೂ ಸಹ ನೀನ್ ಚೆನ್ನಾಗಿ ಓದೋಂತ ಹುಡುಗಿ ಈ ರೀತಿಯಾಗಿ ಯಾಕಮ್ಮ ಇದೆಯಾ ಅನ್ನೋಂತ ಅಡ್ವೈಸ್ ಅನ್ನ ನನಗೆ ಕೊಟ್ಟು ಅವರೇ ಅಪ್ಲಿಕೇಶನ್ ಅನ್ನ ತಗೊಬಂದು DED ಮಾಡ್ಸೋದಿಕ್ಕೆ ಒಂದು ಸಹಕಾರವನ್ನ ಮಾಡಿದಂತಹ ಆ ಗುರುವನ್ನ ನಾನು ಮರೆಯೋದಿಕ್ಕೆ ಎಂದೂ ಸಾಧ್ಯನೇ ಇಲ್ಲ.
ಅವರು ಮಾಡಿದಂತಹ ಒಂದು ಕೆಲಸದಿಂದ ನಾನು D.Ed ಅನ್ನ ಮಾಡಿ ಮುಗಿಸಿ 2007ರಲ್ಲಿ ಟೀಚರ್ ಆಗಿ ಬಂದೆ. ಟೀಚರ್ ಆಗಿ ಬಂದಂತ ಸಂದರ್ಭದಲ್ಲಿ ಕೂಡ ಅವರು ನನಗೆ ಎಷ್ಟು ಅಪ್ರಿಶಿಯೇಷನ್ ಮಾಡ್ತಿದ್ರಂದ್ರೆ, ಎಷ್ಟು ಬೇಗ ನೀನು ಟೀಚರ್ ಆಗಿ ಬಂದಮ್ಮ ಅಂತ. ಯಾಕೆ ಅಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, PRP ಆಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನಾನು ಅವರ ಶಾಲೆಗೆನೆ ಒಂದು ವಿಸಿಟ್ ಅಂತ ಹೋಗ್ಬಿಟ್ಟೆ. ಅಂದ್ರೆ ಒಂದು ಹೆಮ್ಮೆಯ ವಿಚಾರವನ್ನ ಅವ್ರು ನಮ್ ಜೊತೆ ಹಂಚ್ಕೊಂತಾ ಇದ್ರು. ನನ್ನ ಸ್ಟೂಡೆಂಟ್ ನಮಗೆ ಒಂದು ಇನ್ವಿಜಿಲೇಷನ್ ಅಥವಾ ಒಂದು RP ಆಗಿ ಅಥವಾ BRP ಆಗಿ ಬಂದಿದ್ದಾರೆ ಅನ್ನೋಂತ ಖುಷಿಯನ್ನ ಅವ್ರು ವ್ಯಕ್ತಪಡಿಸಿದ್ರು. ಆದ್ರೆ ಅವರು ಇಂದು ಇಹಲೋಕವನ್ನ ತ್ಯಜಿಸಿದ್ದಾರೆ. ಆದ್ರೂ ಸಹ ನಾನು ಅವರನ್ನ ನೆನಪಿಸ್ಕೊಳ್ತಾ ಇದ್ದೇನೆ. ಮತ್ತೆ ನಮಗೆ ಮುಖ್ಯ ಗುರು, ಈಗ ನನಗೆ ಭಾಷಣ ಕೌಶಲವನ್ನ ಕಲಿಸ್ತಾ ಇರುವಂತಹ ನಮ್ಮ ಸತೀಶ್ ಸರ್ ನೀವ್ ಎಷ್ಟು ಚೆನ್ನಾಗ್ ಕಲ್ಸಿದೀರಾ ಅವ್ರಿಗೆ ಅಂತಂದ್ರೆ, ಅವ್ರು ಭಯ ಪಡ್ತಾ ಇದ್ರು ಏನ್ ಮಾಡ್ಬೇಕು ಏನಿಲ್ಲ ಅಂತ. ತುಂಬಾ ಚೆನ್ನಾಗಿ ನೀವು ಅವರನ್ನ, ನಿಮ್ಮ ಶಿಷ್ಯರನ್ನ ತಯಾರು ಮಾಡಿದೀರಾ ಸರ್. ನಾವು ಪ್ರತಿದಿನ ಅವರ ವಾಯ್ಸ್ ಅನ್ನ ಕೇಳಿಸ್ಕೋಬೇಕು ಅಂತ ಕಾತರರಾಗಿರ್ತೀವಿ. ನಿಮ್ಮ ಒಂದು ಶಿಸ್ತು, ನಿಮ್ಮ ಒಂದು ಡಿಸಿಪ್ಲಿನ್, ನಿಮ್ಮ ನಗುಮುಖ ಏನಿದೆಯೋ, ನಿಮ್ಮ ತಾಳ್ಮೆ ಏನಿದೆಯೋ ಅದರ ಪ್ರತಿರೂಪವಾಗಿ ನಮ್ಗೆ ಅವರನ್ನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸರ್. ಮತ್ತೆ ಹಾಗೇನೆ ನಾವು ಕೂಡ ಎಲ್ಲಾ ಚೇತನ್ ರಾಮ್ ಸರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಯಾವ ದಡ್ಡ ಹುಡುಗ ಕೂಡ ಇನ್ನೂ ಹುಟ್ಟಿಲ್ಲ, ಹಾಗೇನೆ ಟೀಚರ್ಸ್ ಕೂಡ ಯಾರು ಮಾತನಾಡದೇ ಇರುವುದಿಲ್ಲ ಅಂತ. ಹಾಗೆ ನಾವು ಮಾತಾಡ್ತಾ ಇದ್ವಿ, ಆದ್ರೆ ಮಾತನಾಡುವ ರೀತಿಯನ್ನ ಕಲಿಸಿದಂತವ್ರು ಅವರೇ ಆಗಿರೋದ್ರಿಂದ, ಮತ್ತೆ ಒಂದು ಪುಸ್ತಕದ ಒಂದು ರಚನೆಯನ್ನ ಮಾಡೋದಕ್ಕೆ ನಮಗೆ ಮಾರ್ಗದರ್ಶಕ ಮಹೇಶ್ ಸರ್. ಇವರಿಬ್ಬರ ಒಂದು ಕಲಿಕೆಯಲ್ಲಿ, ಅಂದ್ರೆ ಕಲಿಸ್ತಾ ಇರೋ ರೀತಿಯಲ್ಲಿ ನಾವು ಕಲಿತಾ ಹೋಗ್ತಾ ಇದೀವಿ. ಶಿಕ್ಷಕರ ಒಂದು ದಿನಾಚರಣೆಯ ಹಿಂದಿನ ದಿನ ನಮ್ಮನ್ನ ಕರೆಸಿ ಮಾತನಾಡೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಸರ್. ತುಂಬಾ ಒಂದು ಉತ್ತಮವಾಗಿರುವಂತ ಕಾರ್ಯಕ್ರಮವನ್ನ ತಾವು ನಡೆಸ್ಕೊಡ್ತಾ ಇದ್ದೀರಾ. ನಮ್ಮನ್ನು ಮಾತನಾಡಿಸಿದಕ್ಕಾಗಿ ತುಂಬಾ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏಳಿಗೆ ಕಾರಣಕರ್ತರಾದಂತಹ ಎಲ್ಲ ಗುರುವರಿಯರನ್ನ ಹಾಗೂ ನನಗೆ ನಾನೀಗ ಮೆಸೇಜ್ ಅಲ್ಲಿ ಹಾಕಿದ್ದೀನಿ ಸರ್. ನನ್ನ ಒಂದು ಪ್ರಾಥಮಿಕ, ನನ್ನ ಮಾತಿಗೆ ಒಂದು ತೂಕವನ್ನ, ನನ್ನಲ್ಲಿ ಆತ್ಮವಿಶ್ವಾಸವನ್ನ ತುಂಬಿದಂತಹ ಗುರುಗಳು 4 ಜನ, ಹಾಗೂ ನನಗೆ ಮಾತಿನ ವೇಗವನ್ನ ಕಲಿಸಿದಂತಹ ಸತೀಶ್ ಸರ್ ಹಾಗೂ ಮಹೇಶ್ ಸರನ್ನ, ಅದೇ ರೀತಿಯಾಗಿ ನನ್ನ ಮಾನಸ ಗುರುಗಳು ಅಂತಾನೆ ಹೇಳ್ಬೋದು ಗುರುರಾಜ ಕರ್ಜಗಿ ಸರ್ ಹಾಗೂ ಜಯಪ್ರಕಾಶ್ ಸರ್ ಅವರನ್ನ ನನ್ನ ಮಾನಸ ಗುರುಗಳು ಅಂತಾಗಿ ಸ್ವೀಕರಿಸಿದ್ದೀನಿ. ಯಾಕಂದ್ರೆ ನಾನು ಅವರ ಪ್ರತಿಯೊಂದು ವಿಡಿಯೋವನ್ನ, ಪ್ರತಿಯೊಂದು ಲೈವ್ ಪ್ರೋಗ್ರಾಮ್ ಅನ್ನ ನನ್ನ ಆಲಿಸಿ ನನ್ನ ಒಂದು ಜ್ಞಾನವನ್ನ, ನನ್ನ ಒಂದು ಮಾತಿನ ದಾಟಿಯ ಒಂದು ಕೌಶಲ್ಯವನ್ನ ಅಭಿವೃದ್ಧಿಪಡಿಸೋದಕ್ಕೆ ನೀವೆಲ್ಲರೂ ಸಹ ನಿಮ್ಮನ್ನ ನಾನು ಮಾನಸ ಗುರುವಾಗಿ ಸ್ವೀಕರಿಸಿದ್ದೀನಿ. ನಿಮ್ಗೆಲ್ಲರಿಗೂ ಹಾಗೂ ಎಲ್ಲ ಗುರುವೃಂದಕ್ಕೂ ನಾನು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಸಲ್ಲಿಸುತ್ತಾ ಎಲ್ಲರಿಗೂ ಗುರುವಂದನೆಗಳನ್ನ ಸಲ್ಲಿಸೋದಿಕ್ಕೆ ಇಷ್ಟಪಡ್ತೀನಿ ಸರ್. ತ್ರಿಮೂರ್ತಿಗಳಲ್ಲಿ ಗುರುವನ್ನ ಕಂಡ ಪರಂಪರೆ ನಮ್ಮದು. ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ವಿಶೇಷವಾದಂತಹ ಸ್ಥಾನ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂತಹ ನಾಣ್ಣುಡಿಯ ಅಡಿಯಲ್ಲಿ ಬೆಳೆದವರು ನಾವು. ಪ್ರತಿ ವ್ಯಕ್ತಿಗೆ ತಮ್ಮ ಜೀವನದಲ್ಲಿ ತಂದೆ ತಾಯಿ ನಂತರ ಸಿಗ್ತಕ್ಕಂತಹ ಒಂದು ಸ್ಥಾನ ಯಾರಿಗೆ ಅಂದ್ರೆ ಅದು ಗುರುವಿಗೆ ಮಾತ್ರ. ಪ್ರತಿ ವ್ಯಕ್ತಿಯ ಬದುಕನ್ನ ಬೆಳಗ್ತಕ್ಕಂಥವ್ರು ಶಿಕ್ಷಕರಾಗಿರ್ತಾರೆ. ಇಡೀ ಇವರನ್ನ ಅಗ್ರಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತಕ್ಕಂತಹ ಒಂದು ಶ್ಲೋಕವನ್ನ ರಚಿಸಿದಂತಹ ಆದಿಶಂಕರರು ಒಂದು ರಚಿಸಿದ ಶ್ಲೋಕ ಒಂದು ಶಿಕ್ಷಕರನ್ನ ದೇವರ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತಕ್ಕಂತಹ ಒಂದು ಪರಂಪರೆ ನಮ್ಮದಾಗಿದೆ. ಗುರುಕುಲ ಪದ್ಧತಿಯಿಂದ ಹಿಡಿದು ಇಂದಿನವರೆಗೂ ಶಿಕ್ಷಕರು ಇತರರ ಜೀವನವನ್ನ ರೂಪಿಸ್ತಕ್ಕಂಥದ್ದು ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಇಂತಹ ಶಿಕ್ಷಕ ವೃತ್ತಿಯಲ್ಲಿ ಆ ಒಂದು ಗೌರವ ಸಿಕ್ಬೇಕಾದ್ರೆ ಒಬ್ಬ ಮಹಾನ್ ವ್ಯಕ್ತಿಯಿಂದ ಸಾಧ್ಯ. ಅಂತಹ ಮಹಾನ್ ವ್ಯಕ್ತಿ ಆದರ್ಶ ಶಿಕ್ಷಕರಾಗಿದ್ದು, ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನ ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನ ತೋರಿಸಿಕೊಟ್ರು. ಶಿಕ್ಷಕರು ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಸಚ್ಚಾರಿತ್ರ್ಯ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಭಾರತದ ಪ್ರಥಮ ಉಪರಾಷ್ಟ್ರಪತಿಯಾಗಿ, 2ನೇ ರಾಷ್ಟ್ರಪತಿಯಾಗಿ ಅನುಪಮ ಸೇವೆಗೈದರು. ಅವರು ರಾಷ್ಟ್ರಪತಿಯಾದಂತಹ ಸಂದರ್ಭದಲ್ಲಿ ಅವರ ಜನ್ಮದಿನವನ್ನ ಆಚರಣೆ ಮಾಡ್ಬೇಕಂತ ಕೇಳಿದಾಗ ಅವರು ನನ್ನ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಬೇಡಿ, ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಿ, ಇಡೀ ದೇಶದ ಒಂದು ಭವಿಷ್ಯ ಶಿಕ್ಷಕರ ಕೈಯಲ್ಲಿದೆ, ಅಂತಹ ಶಿಕ್ಷಕರನ್ನ ಗೌರವಿಸೋಣ ಅಂತಕ್ಕಂತಹ ರೀತಿಯಲ್ಲಿ ಅವರು ತಮ್ಮ ಜನ್ಮ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬಂದ್ರು. ಜೊತೆಗೆ ಈ ಶಿಕ್ಷಕರು ಅಂತಕ್ಕಂಥವರು ಬದುಕಿಗೆ ದಾರಿ, ನಮ್ ಎಲ್ಲರಿಗೂ ಕೂಡ ಜ್ಯೋತಿ. ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನ ರೂಪಿಸುವಲ್ಲಿ
ಸಹಕಾರ ಮೂರ್ತಿಯಾಗಿರ್ತಕ್ಕಂಥವರು. ಸೊ ಇಂತಹ ಗುರುಗಳಿಗೆ ನಮಿಸುವಂತಹ ಒಂದು ದಿನವನ್ನಾಗಿ ನಾವು ಈ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆದ್ರೆ ನಮಗೆ ಶಿಸ್ತು ಅಂತಕ್ಕಂಥದ್ದು, ಜ್ಞಾನದ ಹಸಿವು ಅಂತಕ್ಕಂಥದ್ದು ಉಂಟು ಮಾಡ್ತಕ್ಕಂಥದ್ದು ನಾವು ಗುರುವಿನ ಒಡನಾಟದಲ್ಲಿದ್ದಾಗ ಮಾತ್ರ. ಅಂತ ಹಸಿವನ್ನ ಕೊಡ್ತಕ್ಕಂಥವ್ರು ಗುರುಗಳಾಗಿರ್ತಾರೆ. ನಾವು ಸಾಧನೆಯ ಹಾದಿಯಲ್ಲಿ ನಡೆಯುವಂತೆ ಮಾಡ್ತಕ್ಕಂಥವರು ಗುರುಗಳಾಗಿರ್ತಾರೆ. ಸೊ ಅವರ ಒಂದು ಸವಿನೆನಪಿಗೋಸ್ಕರ ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಇಡೀ ನಮ್ಮ ಒಂದು ಭಾರತ ದೇಶಕ್ಕೆ ಮತ್ತು ಜಗತ್ತಿಗೆ ಗುರುವಿನ ಮಹತ್ವವನ್ನ ಸಾರಿರ್ತಕ್ಕಂತ ಅವರ ಒಂದು ನೆನಪಿನಾರ್ಥವಾಗಿ ಈ ಶಿಕ್ಷಕರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತೇವೆ. ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ದೊಡ್ಡಗುಬ್ಬಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಇಂದಿನ ಈ ದಿನದಲ್ಲಿ ನಾನು ಹುಟ್ಟಿದ ಕ್ಷಣದಿಂದ ಇಂದಿನವರೆಗೂ ಕೂಡ ಒಂದೊಂದು ಅಂಶವನ್ನ ನನಗೆ ಕಲಿಸಿ ತಮ್ಮ ಮುಂದೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರ ಗುರುಗಳಿಗೂ ನಮನಗಳನ್ನ ಅರ್ಪಿಸುತ್ತಾ, ಭಾರತದ ಒಂದು ಸಂಸ್ಕೃತಿಯಲ್ಲಿ ಗುರು ಶಿಷ್ಯರ ಪರಂಪರೆ ಅತ್ಯಂತ ಪವಿತ್ರವಾದದ್ದು. ಅದು ಯಾರೂ ಕೂಡ ತುಂಬಲಾರದು, ವಿಶಾಲವಾದದ್ದು. ಮಾನವನ ಜೀವನವನ್ನ ರೂಪಿಸುವವರು ತಂದೆ ತಾಯಿಗಳಾದ್ರೆ ಅವರ ಬದುಕನ್ನ ಅರ್ಥಪೂರ್ಣವಾಗಿ ನಡೆಸುವುದು ಹೇಗೆ ಎಂಬುದನ್ನ ಕಲಿಸ್ಕೊಡುವರು ಗುರುಗಳು. ಅಂತಹ ಗುರುವಿನ ಕಾರ್ಯವನ್ನ ನಾಳೆ ಶಿಕ್ಷಕರ ದಿನಾಚರಣೆ ಇಂದು ಅದ್ಭುತವಾಗಿ ಎಲ್ಲ ಗುರುಗಳನ್ನ ಕರೆಸಿ ಇಂಥ ಅದ್ಭುತ ಕಾರ್ಯ ಮಾಡ್ತಿದ್ದಕ್ಕೆ ಮೊದಲನೇದಾಗಿ ನಾನು ನಿಮಗೆ ಪ್ರಣಾಮಗಳನ್ನ ಅರ್ಪಿಸ್ತೇನೆ ಸರ್. ಜೆ.ಪಿ. ಸರ್, ತುಂಬು ಹೃದಯದ ಧನ್ಯವಾದಗಳು. ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 5 ಮಾತ್ರ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೀವಿ. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ದಿನವೂ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಯಾಕೇಳಿ, ಕಲಿಸಿದ ಗುರು ಬದುಕನ್ನ ರೂಪಿಸಿದವರು ಗುರು. ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು, ಆದ್ರೆ ನಮ್ಮಂತಹ ಶಿಲ್ಪಿಗಳನ್ನ ಕೆತ್ತನೆ ಮಾಡಿರ್ತಕ್ಕಂಥ ಮಹಾನ್ ಗುರುಗಳೇ, ಅವರನ್ನ ನಾವು ಸ್ಮರಿಸದೇ ಇದ್ರೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ನಾವಿದ್ದು ಏನು ಪ್ರಯೋಜನವೇ ಅಲ್ಲವೇ? ಅದಕ್ಕಾಗಿ ಹೇಳ್ತಾರೆ, ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ಜನ್ಮದಿನ ಶಿಕ್ಷಕರ ದಿನಾಚರಣೆ. ಆದರ್ಶ ಶಿಕ್ಷಕರಾಗಿ ಬಾಳಿ ಬದುಕಿ ಭಾರತ ರಾಷ್ಟ್ರದ ಅತ್ಯುನ್ನತ ಪ್ರಪ್ರಥಮ ಪ್ರಜೆಯಾಗಿ ತೋರಿಸಿಕೊಟ್ಟಂತ ರಾಧಾಕೃಷ್ಣನವರ ಪಾದಗಳನ್ನ ಇದ್ದಂತಹ ಈ ಭಾರತ ಭೂಮಿಯಲ್ಲಿ ನಾವೆಲ್ಲ ಗುರುಗಳಾಗಿ ಇರುವುದೇ ಒಂದು ಪುಣ್ಯ ಅಂತ ಭಾವಿಸ್ತಾ, ಶಿಕ್ಷಕರ ಪಾತ್ರ ಮತ್ತೆ ಮಹತ್ವವನ್ನ ನಾವು ನೋಡ್ತಾ ಹೋದ್ರೆ, ಶಿಕ್ಷಕರು ಸಮಾಜದ ಶಿಲ್ಪಿಗಳು, ಶಿಕ್ಷಕರು ಜ್ಞಾನ ದೀಪಗಳು, ಶಿಕ್ಷಕರು ಜೀವನವನ್ನ ಮಾರ್ಗದರ್ಶನ ಮಾಡುವವರು, ಶಿಕ್ಷಕರು ಬದಲಾವಣೆಯ ನಾಯಕರು. ಸಾಗರ ಬಾಳಿನ ದೀಪಸ್ತಂಭ, ಗುರುವಿನೇ ಜ್ಞಾನ ಸಾಗರ ಬಾಳಿನ ದೀಪಸ್ತಂಭ. ನಿನ್ನ ಕರುಣೆ ತೋರಿ ನಾವು ಕಂಡೆವು ನವಪಥ, ನಿನ್ನ ಕರುಣೆ ತೋರಿ ನಾವು ಕಂಡೆವು ನವಪಥ. ಪಾಠವಲ್ಲದೆ ಪಾಠ ಕಲಿಸಿದ ಬದುಕಿಗೆ ವಂದನೆಗಳು, ನಿನಗೆ 1000 ಬಾರಿ ನಾವು ಹೃದಯದಿಂದ ವಂದನೆಗಳನ್ನ ಅರ್ಪಿಸುವೆ ಅಂತ ಹೇಳ್ತಾರೆ. ಕಲ್ಲನ್ನ ಶಿಲ್ಪಿಯಾಗಿ ಮಾಡುವೆ ಕೈಯಂತೆ, ಕಲ್ಲನ್ನ ಶಿಲ್ಪಿಯಾಗಿ ಮಾಡುವೆ ಕೈಯಂತೆ, ಬಾಲ್ಯದಿಂದಲೂ ಮಾನವನನ್ನಾಗಿ ರೂಪಿಸುವೆ ಕೈ ನೀನು. ಹೂವಿಗೆ ಸುವಾಸನೆ ತಂದು ಕೊಡುವ ಗಾಳಿಯಂತೆ ಜೀವನಕ್ಕೆ ಅರ್ಥ ತಂದು ಕೊಡುವ ಪ್ರೇರಣೆ ನೀನು. ಹಾಗಾಗಿ ನಮ್ಮ ಬದುಕಿನ ಬೆಳಕಿಗೆ ನಮಸ್ಕಾರ ಸಲ್ಲಿಸುವ ಈ ದಿನ ನನಗೆ ಇಂಥ ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಜೆ.ಪಿ. ಸರ್ ಅವರಿಗೂ ಹಾಗೂ ನನ್ನ ಪೂಜ್ಯ ಗುರುಗಳಾದ ಸತೀಶ್ ಸರ್, ಮಹೇಶ್ ಸರ್ ಅವರಿಗೂ ಎಲ್ಲ ಗುರು ವೃಂದದವರಿಗೂ ನಮನಗಳನ್ನ ಅರ್ಪಿಸಿ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಹೀಗೆ ನೀವು ಕವನಗಳನ್ನ ಬರೆದು ಒಂದು ಕವನ ಸಂಕಲನವನ್ನು ಹೊರಗಡೆ ತಗೊಂಡ್ಬನ್ನಿ. ನಿಮಗೆ ಅದೊಂದು ಸುವರ್ಣ ಅವಕಾಶ, ನಿಮ್ಮ ಕವಿಯತ್ರಿಯಾಗಿ ಕೂಡ ಬೆಳೀರಿ ಅಂತ ಆಶಿಸ್ತೇನೆ. ಪ್ರಮೀಳಾ ಮೇಡಮ್ ಏನ್ ಹೇಳ್ತಾರೆ ನೋಡೋಣ. ಓಕೆ ಸರ್. ಈ ಶುಭ ಸಂಜೆಯ ಶುಭ ಸಂದರ್ಭದಲ್ಲಿ ಜೆ.ಪಿ. ಸರ್ ಅವರ ಪಾದಕಮಲಗಳಿಗೆ ನನ್ನ ಪ್ರಣಾಮಗಳನ್ನ ತಿಳಿಸುತ್ತಾ, ಹಾಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ನಮ್ಮ ಮಾಧ್ಯಮದ ಜ್ಯೋತಿರ್ಲಿಂಗದ ದ್ರೋಣಾಚಾರ್ಯರೇ ಅಂತ ಭಾವಿಸಿರ್ತಕ್ಕಂತಹ ನಮ್ಮ ಬಿ.ಕೆ. ಸತೀಶ್ ಸರ್ ಅವರಿಗೆ ನಾನು ಪ್ರಣಾಮಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಗುರು ಅಂದ ತಕ್ಷಣ ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಗುರು ಅಂದ್ರೆ ನನ್ನ ಹೆತ್ತಮ್ಮ. ಕಾರಣ ಇಷ್ಟೇನೆ, ಒಂದು ಕುಗ್ರಾಮದಲ್ಲಿ ಹುಟ್ಟಿದಂತಹ ನನ್ನನ್ನ ಗ್ರಾಮದಲ್ಲಿ ಇಡೀ ಜನ ಎಲ್ರು ಹೆಣ್ಮಕ್ಳು ಶಾಲೆಗೆ ಹೋಗೋದು ಬೇಡ ಅಂತಂತ ಸಂದರ್ಭದಲ್ಲಿ ನನ್ನ ಮಗಳು ಶಿಕ್ಷಣ ಪಡಿಬೇಕು ಅಂತ ಹೇಳಿ ಅವತ್ತು 1ನೇ ತರಗತಿಗೆ ಅಡ್ಮಿಷನ್ ಅನ್ನು ಮಾಡಿಸಿದಂತ ನನ್ನ ತಾಯಿಗೆ ಮೊದಲು ಗುರುಸ್ಥಾನವನ್ನ ಕೊಡ್ತೀನಿ. ಆ ತಾಯಿಗೆ ನಾನು ನಮನ ತಿಳಿಸ್ತೀನಿ. ಹಾಗೇನೆ
ಮೊದಲಿಗೆ ಅಕ್ಷರಗಳನ್ನ ಕಲಿಸಿದಂತಹ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕ ಹಾಗೂ ಗುರು ವೃಂದಕ್ಕೆ ಪ್ರಣಾಮಗಳನ್ನ ತಿಳಿಸ್ತೀನಿ. ಹಾಗೇನೆ ನಮ್ಮ ಬದುಕಿಗೆ ಪಾಯವನ್ನ ಹಾಕಿಕೊಟ್ಟಂತಹ ಮಾಧ್ಯಮಿಕ ಗುರು ವೃಂದದವರಿಗೆ ಪ್ರಣಾಮಗಳನ್ನ ತಿಳಿಸ್ತಾ, ಹಾಗೆಯೇ ಹದಿಹರೆಯದ ವಯಸ್ಸಿನಲ್ಲಿ ನಿಮ್ಮ ದಾರಿ ಹೀಗೋಗ್ಬೇಕು ಹೀಗಲ್ಲ ಅಂತ ತೋರಿಸಿಕೊಟ್ಟಂತಹ ನನ್ನ ಪ್ರೌಢಶಾಲಾ ಗುರು ವೃಂದದವರಿಗೆ ನಾನು ನಮೋನ್ನಮನಗಳನ್ನ ತಿಳಿಸ್ತೀನಿ. ಹಾಗೇನೆ ಯಾವ ದಾರಿಯಲ್ಲಿ ಹೋಗ್ತಾ ಇದೀವೋ ಈ ದಾರಿ ಬೇಡ, ಈ ದಾರಿ ಸುಗಮವಾಗಿದೆ, ಇದು ಸರಿಯಾಗಿದೆ ಅಂತ ತೋರಿಸಿಕೊಟ್ಟಂತಹ ನನ್ನ ಒಂದು ಕಾಲೇಜಿನ ಅವಧಿಯ ಗುರುಗಳಿಗೆ ನಾನು ನಮನಗಳನ್ನ ತಿಳಿಸ್ತಾ, ಕೊನೆಯದಾಗಿ ನನ್ನ ಒಂದು ಶಿಕ್ಷಕ ಬದುಕಿಗೆ ಕಾರಣಕರ್ತರಾದಂಥವ್ರು ನನ್ನ ಬಾಲ್ಯದ ವೆಂಕಟೇಶ್ ಸರ್ ಅವರು. ನಿಜವಾಗ್ಲೂ ಇವತ್ತಿನ ದಿವಸ ಅವರು ದೈವಾಧೀನರಾಗಿದ್ದಾರೆ. ಅವರಿಗೆ ಇವತ್ತು ನನ್ನ ಅವರ ಆತ್ಮಕ್ಕೆ ನಾನು ಶಾಂತಿ ಸಿಗ್ಲಿ ಅಂತ ಕೋರ್ತೀನಿ. ಕಾರಣ ಇಷ್ಟೇ, ಅವತ್ತು ನನ್ನ ಕೈ ಹಿಡಿದು ಬಳಪ ಹಿಡಿದು ಸ್ಲೇಟಿನಲ್ಲಿ ಅಕ್ಷರ ತಿದ್ದಿಸಿದವರು ಇವತ್ತಿಗೂ ಪ್ರತಿಯೊಂದು ಮಗುಗೂ ನಾನು ಬರ್ಕೊಡ್ಬೇಕಾದ್ರೆ ನಾನು ವೆಂಕಟೇಶ್ ಸರ್ ಅವರನ್ನ ಜ್ಞಾಪಿಸ್ಕೋತೀನಿ. ನಾನು ಮುದ್ದಾಗಿ ಮಕ್ಕಳು ರೈಟಿಂಗ್ ಬರೆದ್ರು ಅಂದ್ರೆ ನಾನು ವೆಂಕಟೇಶ್ ಸರ್ ಅವರು ಈ ರೀತಿ ಹೇಳ್ಕೊಟ್ಟಿದ್ರು, ಹಾಗಾಗಿ ನೀವ್ ಈ ರೀತಿ ಕಲಿಬೇಕು ಅಂತ ಹೇಳ್ತೀವಿ. ಪ್ರತಿ ಹೆಜ್ಜೆಯಲ್ಲೂ ಇವತ್ತು ಇಷ್ಟು ಐಷಾರಾಮಿ ಬದುಕನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ನನ್ನ ಗುರು ವೃಂದದವರು. ಇಷ್ಟೊಂದು ಸೊಗಸಾದ ಜೀವನ ರೂಪಿಸ್ಕೊಟ್ಟವರು ನನ್ನ ಗುರುವರು. ಯಾಕೆಂದ್ರೆ ನಮ್ಮಲ್ಲಿ ಒಂದು ಶಿಸ್ತು, ಮಾತಾಡೋ ಶೈಲಿ ಇರ್ಬೋದು, ನಡ್ಕೊಳ್ಳೋ ರೀತಿ ಇರ್ಬೋದು, ಒಬ್ಬ ಮನೆಯಲ್ಲಿ ಗೃಹಿಣಿಯಾಗಿ ಇರ್ಬೋದು, ಹೊರಗಡೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾನು ಬದುಕಬೇಕಾದ್ರೆ ಅದ್ರ ಹಿನ್ನೆಲೆ ಎಲ್ಲ ನಮ್ಗೆ ಇರ್ತಕ್ಕಂಥವ್ರು ನಮ್ಮ ಗುರುಗಳು. ಅದಕ್ಕೆ ಹೇಳ್ತಾರೆ, ಗುರು ಆಕಾಶ, ಅದ್ರಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು ನಾವು. ಕಾರಣ ಇಷ್ಟೇ, ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳನ್ನ ಕಂಡಾಗ ಎಲ್ರಿಗೂ ಇಷ್ಟ ಆಗತ್ತೆ. ಅದೇ ರೀತಿ ನಮ್ಮನ್ನ ನೋಡಿದಂತ ಸಂದರ್ಭದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥವ್ರು ಎದ್ದು ನಿಂತು ನಮಗೆ ನಮಸ್ಕಾರ ಹೇಳಿದಾಗ ಅಷ್ಟು ಸಾಕು ಸರ್, ಈ ಗುರು ಒಂದು ಬದುಕಿಗೆ ದಾರಿ ತೋರಿಸಿರ್ತಕ್ಕಂಥದ್ದು. ನಿಜವಾಗ್ಲೂ ಇವತ್ತು ನಮ್ಮ ಮಾತಿರ್ಬೋದು, ನಮ್ಮ ನಡೆ ಇರ್ಬೋದು, ನಮ್ಮ ನುಡಿ ಇರ್ಬೋದು, ನಮ್ಮ ಬದುಕಿನ ಉದ್ದಕ್ಕೂ ಒಂದೊಂದು ಸಣ್ಣ ತಪ್ಪುಗಳನ್ನು ತಿದ್ದಿ ತೀಡಿ ನಮ್ಮನ್ನ ಒಂದು ಕಲ್ಲಾಗಿರ್ತಕ್ಕಂಥ ಶಿಲ್ಪಿಗಳನ್ನ ಮೂರ್ತಿಗಳಾಗಿ ಮಾಡಿಕೊಟ್ಟಿದಾರಲ್ಲ, ಅಂತ ಗುರು ವೃಂದದವರನ್ನ ನೆನಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮಹಾನ್ ರಾಧಾಕೃಷ್ಣನ್ ಅವರು ಅವರ ಜನ್ಮ ದಿನವನ್ನ ನಮ್ಮ ಒಂದು ದಿನಾಚರಣೆಯಾಗಿ ಅವರು ದಾರಿ ಎರೆದಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವರನ್ನ ನಾವು ದೈವತಾ ಸ್ಥಾನದಲ್ಲಿಟ್ಟು ಅವರನ್ನ ನಾವು ಇವತ್ತು ಆರಾಧಿಸ್ಬೇಕಾಗಿದೆ. ಇಂತಹ ಶುಭ ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಟೀಚರ್ ಆಗಿ ಏನ್ ಮಾಡಿದೀವಿ ಅಂದ್ಕೊಂಡಾಗ ನಾವಿವತ್ತು ನಿಜವಾಗ್ಲೂ ಒಂದು ಉತ್ತಮ ಶಾಲಾ ಶಿಕ್ಷಕಿ ಪ್ರಶಸ್ತಿಯನ್ನ ತಗೊಂಡು ನಮ್ಮ ಗುರುಕುಲದವರಿಗೆ ನಾವಿವತ್ತು ಅವರ ಒಂದು ಇದನ್ನ ನಾವು ಋಣನ ತೀರ್ಸಿದೀವಿ ಅಂತ ಹೇಳ್ತೀವಿ. ಇವತ್ 4-6 ಜನ ಬಂದು ನೀವೊಬ್ಬ ಒಳ್ಳೆ ಶಿಕ್ಷಕಿ ಅಂದಾಗ ಆ ಕ್ರೆಡಿಟ್ ಅದು ನಮ್ಮದಲ್ಲ ಸರ್. ನಮ್ಮನ್ನ ತಿದ್ದಿ ಬೆಳೆಸಿದಂತ ನಮ್ಮ ಶಾಲಾ ಗುರುಗಳು, ನಮ್ಮ ಬಾಲ್ಯದ ಗುರುಗಳು, ನಮ್ಮ ಮಾಧ್ಯಮದ ಗುರುಗಳು ಎಲ್ಲೆಲ್ಲಿ ಒಂದೊಂದು ಅಕ್ಷರನೂ ಒಂದೊಂದು ವಿಷಯನೂ ಹೇಳಿ ತಿದ್ದಿ ತೀಡಿದ್ರು ಅವ್ರನ್ನ ಎಲ್ಲರನ್ನೂ ಇವತ್ತು ನಾವು ನೆನ್ಸ್ಕೋತೀವಿ. ಇವತ್ ನಾನ್ ಇಷ್ಟು ಚೆನ್ನಾಗಿ ಮಾತಾಡ್ಬೇಕಾದ್ರೆ ಕಾರಣ ಹೈಸ್ಕೂಲ್ ಅಲ್ಲಿ 9th ಅಲ್ಲಿ ನನ್ನ HBL ಸರ್ ಲಕ್ಷ್ಮೀನಾರಾಯಣ ಸರ್ ನಾನು ನೆನ್ಸ್ಕೋತೀನಿ. ಒಬ್ಬ ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳನ್ನು ಹೇಗೆ ಹುರಿದುಂಬಿಸ್ಬೇಕು, ಹಳ್ಳಿ ಗ್ರಾಮದ ಮಕ್ಕಳನ್ನ ಹೇಗೆ ನಾವು ಸರ್ಕಾರಿ ಶಾಲೆ ಮಕ್ಕಳನ್ನ ಪ್ರೀತಿಸ್ಬೇಕು, ಅವರನ್ನ ನಾನಾ ಮಜಲುಗಳಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಹೇಗ್ ಬೆಳೆಸ್ಬೇಕು ಅಂತ ಅಡಿಪಾಯ ಹಾಕೊಟ್ಟಿದೆ ನನಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ ಸರ್ ಅವರು. ಇವತ್ತು ಅದಕ್ಕೆ ನಾನು ಅದನ್ನೇ ರೂಢಿಸ್ಕೊಂಡು ನನ್ನ ಹತ್ರ ಬರ್ತಕ್ಕಂಥ ನನ್ನ ಮಕ್ಕಳಿಗೆ ಅವರದೇ ಆದ ದಾರಿಯಲ್ಲಿ ಮಕ್ಕಳನ್ನ ನಾನಾ ಕ್ಷೇತ್ರಗಳಲ್ಲಿ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಇದು ನನಗೆ ನಿಜವಾಗ್ಲೂ ಒಂದು ರೀತಿ ನನ್ನ ಪೋಸ್ಟ್, ನನ್ನ ಒಂದು ಗುರು, ಇದು ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಹೇಳ್ತಾರೆ, ಗುರುವನ್ನ ವಿಷ್ಣುಗೆ ಹೋಲಿಸ್ತೀವಿ, ಶಿವನಿಗೆ ಹೋಲಿಸ್ತೀವಿ. ನಮ್ಮ ಗುರು ವೃತ್ತಿ ಹೇಗಿರ್ಬೇಕು ಅಂದ್ರೆ ದ್ರೋಣಾಚಾರ್ಯರ ಮೂರ್ತಿಯನ್ನ ಇಟ್ಟುಕೊಂಡು ಏಕಲವ್ಯ ಹೇಗೆ ಬಿಲ್ವಿದ್ಯೆಯನ್ನ ಕಲಿತನೋ ಆ ರೀತಿ ನಮ್ಮ ಒಂದು ದಾರಿ ಇರ್ಬೇಕು ಅಂತ ಹೇಳ್ತೀನಿ ಸರ್. ಯಾಕೆ ಅಂತಂದ್ರೆ ಇದೇ ನಮ್ಮ ಬದುಕು. ಟೀಚರ್ ಆಗಿ, ಶಿಕ್ಷಕಿಯಾಗಿ, ಗುರುಗಳಾಗಿ ಎಲ್ಲರ ಒಂದು ಜೀವನದಲ್ಲಿ ಬೆಳಕನ್ನ ಕೊಡ್ತಾ ಆ ಬೆಳಕನ್ನ ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡುವಂತೆ ನಾವು ಬದುಕಬೇಕು. ನಮ್ಮ ಜೀವನ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿರ್ಬೇಕು. ಅವರ ಆದರ್ಶಗಳಲ್ಲಿ, ಅವರ ಮಾತುಗಳಲ್ಲಿ, ಅವರ ನಡೆನುಡಿಗಳಲ್ಲಿ ಬೆಳೆದಂತ ನಾವು ಇವತ್ತು ನಮ್ಮ ಮುಂದಿನ ಪೀಳಿಗೆ ಅತ್ಯುತ್ತಮವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಡಂಗೆ ನಾವು ಬದುಕಬೇಕು ಅಂತ ಹೇಳ್ತಾ, ಹಾಗೆ ಬದುಕ್ತಾನೂ ಇದ್ದೀವಿ ಅಂತ ಹೇಳ್ತಾ, ಕೊನೆಯದಾಗಿ ಈ ಒಂದು ಮಾಧ್ಯಮದ ಜ್ಯೋತಿರ್ಲಿಂಗದಲ್ಲಿ ನಿಜವಾಗ್ಲೂ ನಮ್ಗೆ ಮುದ್ದಾಗಿ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಕಲಿಸಿಕೊಟ್ಟಂತ ನಮ್ಮ ಸತೀಶ್ ಸರ್ ಗುರೂಜಿ ಅವ್ರನ್ನ ನಾನು ಯಾವಾಗ್ಲೂ ದ್ರೋಣಾಚಾರ್ಯರಂತೆ ಕರಿತೀವಿ. ಯಾಕೆಂದ್ರೆ ನಾನಿದ್ದಂತ ಪರಿಸ್ಥಿತಿಯಲ್ಲಿ
ಇನ್ನು ಜೀವನ ಮುಗ್ದೇ ಹೋಯ್ತು, ನನಗೇನು ಬೇಡ ಅನ್ನುವಂತ ಸ್ಥಿತಿಯಲ್ಲಿ ನನಗೊಂದು ರೀತಿಯಾಗಿ ಅವರು ದ್ರೋಣಾಚಾರ್ಯರಾಗಿ ನನ್ನ ಜೀವನಕ್ಕೆ ಬಂದ್ರು. ನಾನಿವತ್ತು ನಗ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿದ್ದೀನಿ, ಜೀವನ ನಾನು ಇನ್ನೂ ಮುಂದುವರಿಸ್ಬೇಕು ಅನ್ನುವಂತ ಒಂದು ಆತ್ಮಸ್ಥೈರ್ಯ ತುಂಬಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಂತ ನಮ್ಮ ಸತೀಶ್ ಸರ್ ಗುರೂಜಿ ಅವರಿಗೆ ನಾನು ಹೃದಯಾಂತರಾಳದಿಂದ ಅವರಿಗೆ ನಮನಗಳನ್ನ ತಿಳಿಸ್ತೀನಿ ಸರ್. ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟನ. ಹಾಗೆ ನೀವು ಸರ್, ನಾನು ಯೂಟ್ಯೂಬ್ ಅಲ್ಲಿ ನಿಮ್ಮನ್ನ ನೋಡ್ತಾ ಇರ್ತೀನಿ. ನಿಮ್ಮ ಭಾಷೆ, ನಿಮ್ಮ ಗೋಲ್ಡನ್ ಕಂಠನ ಕೇಳ್ದಾಗೆಲ್ಲ ಯಾವತ್ತಾದ್ರೂ ಸರ್ ಅವ್ರನ್ನ ಮಾತನ್ನ ನಾನು ಎದುರು ಬದ್ರು ಮಾತಾಡೋದು ಇರುತ್ತಾ ಅನ್ಕೊಂಡ್ವಿ. ಇವತ್ತು ನಿಜವಾಗ್ಲೂ ಸತೀಶ್ ಸರ್ ಅವರು ನನ್ಗೆ ಆ ಭಾಗ್ಯನ ಕಲ್ಸಿದ್ದಾರೆ ಸರ್. ಇವತ್ತು ನನ್ನ ಒಂದು ಗುರು ಒಂದು ಶಿಕ್ಷಕ ವೃತ್ತಿಗೆ ಒಂದು ಸಾರ್ಥಕತೆ ಆಯ್ತು. ಯಾಕೆಂದ್ರೆ ನಿಮ್ಮ ಮಾತುಗಳು, ನೀವ್ ಹೇಳೋ ಸ್ಟೈಲು, ನೀವು ಕೆಲವರಿಗೆ ಕೊಡುವಂತ ತರಬೇತಿಗೆ ಕೇಳುವಾಗೆಲ್ಲ ನಾವು ಅವ್ರ ಮುಂದೆ ಹೋಗಿ ಕೂತ್ರೆ ಹೀಗಿರುತ್ತಲ್ಲ ಅಂತ ನಾವು ಅಲ್ಲಿ ಅದನ್ನ ಪ್ರಾತ್ಯಕ್ಷವಾಗಿ ಅನುಕರಣೆ ಮಾಡ್ಕೋತೀವಿ ಸರ್. ಹಾಗಾಗಿ ತಮಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತ ಕೋಟಿ ನಮನಗಳನ್ನ ಈ ಒಂದು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಅರ್ಪಿಸುತ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರಮೀಳಾ, ನಾನು ಎಲ್ಲಿ ಬ್ರೇಕ್ ಹಾಕ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಪೂರ್ತಿ ಮಾತಾಡಕ್ ಬಿಟ್ಬಿಟ್ಟೆ. ಬಟ್ ಅಲ್ಲಿ ಮಾತಾಗ ಆಡಿದಿರಿ, ವೆರಿ ಗುಡ್. ವಿಜಯಲಕ್ಷ್ಮಿ ಪತ್ತಾರ್ ಏನ್ ಹೇಳ್ತಾರೆ, ಪರಿಚಯ ಮಾಡ್ಕೊಳ್ರಿ. ಓಕೆ ಸರ್, ನನ್ನ ಹೆಸರು ವಿಜಯಲಕ್ಷ್ಮಿ ಪತ್ತಾರ್ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಕೋಡ್ಲಾ, ತಾಲೂಕ್ ಸೇಡಂ, ಜಿಲ್ಲೆ ಕಲಬುರಗಿಯಿಂದ ನಾನು ಸಂಗೀತ ಶಿಕ್ಷಕಿಯಾಗಿ 15 ವರ್ಷ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದೀನಿ ಸರ್. ನನಗೆ ಗುರುವಿನ ಬಗ್ಗೆ ಕುಳಿತು ಮಾತಾಡ್ಲಿಕ್ಕೆ ನನಗೆ ಇಷ್ಟ ಆಗದೆ ಇರೋ ಕಾರಣಕ್ಕಾಗಿ ನಾನು ಎದ್ದು ನಿಂತು ಮಾತಾಡ್ತೀನಿ ಸರ್. ಮಾತಾಡಿ ಸ್ವಲ್ಪ. ಇವರಲ್ಲಿ ಅಂತರವಿಲ್ಲವಯ್ಯ, ವ್ಯತ್ಯಾಸವನ್ನು ಕಲ್ಪಿಸಿದವಗೆ ರವರವನರಗ ತಪದು ನೋಡ ಗುರು ಕುಮಾರ ಪಂಚಾಕ್ಷರೀಶ್ವರ. ನೋಡಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಹೃದಯ ಮಂದಿರದಲ್ಲಿ ನಾನು ಸ್ಮರಣೆಯನ್ನ ಸಲ್ಲಿಸುತ್ತಾ, ಯಶಸ್ಸು ಆತ್ಮವಿಶ್ವಾಸವಿರುವ, ಸೃಜನಶೀಲತೆಯುಳ್ಳ, ಮನಸ್ಸುಳ್ಳ, ಬದ್ಧತೆಯುಳ್ಳಂತ, ಸಮಯ ಪ್ರಜ್ಞೆ ಉಳ್ಳಂತ, ಚುರುಕುತನವನ್ನ, ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಮಾರ್ಗದರ್ಶನ ಬೇಕಲ್ಲವೇ? ಅವರೇ ಗುರು ತಾನೆ. ಗುರು ಅಂದ್ರೆ ಯಾರು? ಅಜ್ಞಾನವೆಂಬ ಕತ್ತಲಲ್ಲಿ ಮುಳುಗಿಯೇನು ಜ್ಞಾನವೆಂಬ ಜ್ಯೋತಿಯನ್ನ ಬೆಳಗಿಸಲು ಒಬ್ಬ ಶಿಕ್ಷಕ ಬೇಕು. ಹಾಗಾದ್ರೆ ಶಿಕ್ಷಕ ಅಂದ್ರೆ ಯಾರು? ಶಿ ಅಂದ್ರೆ ಶಿಸ್ತು, ಕ್ಷ ಅಂದ್ರೆ ಕ್ಷಮೆ, ಕ ಅಂದ್ರೆ ಕರ್ತವ್ಯ. ಈ 3 ಗುಣಗಳ ಸರದಾರ ಆಗಿರುತ್ತಾನೆ. ಅಂದ್ರೆ ಹುಲ್ಲು ಬೆಂಕಿಯಲ್ಲಿ ಬಿದ್ರೆ ಬೆಂಕಿಯಾಗಿ ಹೋಗುವುದು. ಭಕ್ತಿಯಿಂದ ಗುರುವಿನ ಪಾದಕ್ಕೆ ಶರೀರವನ್ನ ಅರ್ಪಿಸಿದ್ರೆ ಮೇಲೆ ಶರೀರವು ಲಿಂಗ ಸ್ವರೂಪವಾಗಿ ಉಳಿಯುವುದೆಂಬ ಭಾವವನ್ನ ಅಚ್ಚಳಿಯದೆ ಮೂಡಿಸುವಾತನೇ ಗುರು ಅನ್ನುತ್ತಾನೆ. ಅಂಧಕಾರ ಜ್ಞಾನವನ್ನ ತಮ್ಮ ಅಗಾಧ ಜ್ಞಾನದಿಂದ ತೋರಿಸುವ ಪ್ರೀತಿಯಿಂದ ಅವೆಲ್ಲವೂ ಭಸ್ಮವಾಗಿ ಮಮತೆ, ಶಾಂತಿ, ಸೌಹಾರ್ದತೆ, ಐಕ್ಯತೆಯ ಭಾವನೆಗಳನ್ನ ಮೂಡಿಸುವಲ್ಲಿ ತಾವು ಸಾಕಷ್ಟು ಶ್ರಮಿಸಿದ್ದೀರ ಸರ್. ತಮಗೆ ಒಂದು ನಮನಗಳು ಜಯಪ್ರಕಾಶ್ ಸರ್ ಅವರು. ಶಿಷ್ಯನಾದರೆ ನೀನು ಏಕಲವ್ಯನನ್ನ ನೆನೆಯುವಂತ ಸಾಧನೆಯಲ್ಲಿ ಶಕ್ತಿವಂತನಾಗು. ಏನು ಗುರುಭಕ್ತಿ ಚೈತನ್ಯವೆಳೆಯುವುದೋ ಅದೇ ಅಲ್ಲಿ ಶ್ರೇಯಸ್ಸು. ಯತ್ನದಿಂದಲೇ ಗೆಲುವು ಮುದ್ದುರಾಮ ಎನ್ನುವಂತೆ ಆ ಯುಗದಲ್ಲಿ ಏಕಲವ್ಯನನ್ನ, ಈ ಯುಗದಲ್ಲಿ ಕಲಿಯುಗದಲ್ಲಿ ನಮ್ಮಲ್ಲಿಯ ಅಂತಃಶಕ್ತಿಯನ್ನ ನಿಮ್ಮಂತ ಗುರುಗಳಿಂದ ಹೊರಹೊಮ್ಮಲು ಸಾಧ್ಯ ಸರ್, ಸಾಧ್ಯ. ಯಾಕಂದ್ರೆ ಹಾಲಿನ ಆಯುಷು 1 ದಿನ ಆದ್ರೆ ಮೊಸರಿನ ಆಯಸ್ಸು 2 ದಿನ, ಬೆಣ್ಣೆಯ ಆಯಸ್ಸು 3 ದಿನ, ಆದ್ರೆ ತುಪ್ಪದ ಆಯಸ್ಸು ದೀರ್ಘಾಯುಷ್ಯದಲ್ಲಿ ತರಗತ್ತೆ. ಯಾಕಂದ್ರೆ 1 ದಿನದಲ್ಲಿ ಹಾಳಾಗುವ ಹಾಲಿನಲ್ಲಿ ಚಿರಕಾಲ ಇರುವ ತುಪ್ಪ ಅಡಗಿದೆ ಸರ್. ಹಾಗಾಗಿಯೇ ನಮ್ಮಲ್ಲಿರುವಂತ ಅಂತಃಶಕ್ತಿಗಳು ಅಡಗಿರುವಾಗ ಅದಕ್ಕೆ ಸ್ವಲ್ಪ ಜ್ಞಾನ, ಏಕಾಗ್ರತೆ, ಆತ್ಮವಿಶ್ವಾಸ, ತಾಳ್ಮೆ ಎಲ್ಲವನ್ನ ಕೂಡಿಸಿದಾಗ ಒಬ್ಬ ಒಳ್ಳೆ ಅತ್ಯುತ್ತಮ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತ ಶಕ್ತಿ ಮೂಡ್ಲಿಕ್ಕೆ ಸಾಧ್ಯ ಇದೆ. ಅದು ಮಾತ್ರ ಗುರುವಿನಿಂದ ಮಾತ್ರ. ಹಾಗಾಗಿ ಅಣುಗಳ ಕ್ಷಣದಲ್ಲಿ ಕಣದಲ್ಲಿ ಸವಿನೆನಪು ಮಾಸದಂತೆ ಪ್ರತಿಯೊಬ್ಬ ಮನುಷ್ಯನ ಜೀವನ ಅಡಗಿರುವುದು ಒಂದು ಸುಂದರ ಬದುಕು ಕಟ್ಟಿಕೊಂಡು ಉಸಿರು ಇರುವ ತನಕ ಜೀವಿಸಿ, ಹೆಸರು ಇರುವ ತನಕ ಸುಂದರ ಕ್ಷಣ ಅನುಭವಿಸಿ, ಕಷ್ಟಗಳಿಂದ ಸಾಧನೆ ಮೆಟ್ಟಲು ಮಾಡಿಕೊಳ್ಳಿ. ಅದೇ ಬದುಕಿನ ಅತ್ಯಮೂಲ್ಯ ಎಂದು ಹೇಳಿಕೊಟ್ಟವರು ನಮ್ಮೆಲ್ಲರ ಗುರುಗಳು ಅಲ್ಲವೇ ಸರ್? ಹಾಗಾಗಿ ಒಟ್ಟಾರೆ ಹೇಳೋದಾದ್ರೆ ನದಿಗಳು ಮುಂದಕ್ಕೆ ಹರಿಯುವುದೇ ಹೊರತು ಹಿಂದಕ್ಕೆ ಹರಿಯುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಜೀವನವು ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸುತ್ತಾ ಕುಳಿತರೆ ಯಾವ ಪ್ರಯೋಜನವಿಲ್ಲ. ಜೀವನದಲ್ಲಿ ಮುಂದೆ ಸಾಗುವುದರ ಬಗ್ಗೆ ಯೋಚಿಸುತ್ತಾ ಸಾಗಿ, ಆಗಲೇ ಸುಂದರ ಜೀವನವನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ತುಳಿಯುವ ಜನರ ಮುಂದೆ ಇದ್ದು ನೋಡು,
ನಗುವ ಜನರ ಮಧ್ಯೆ ಜಯಿಸಿ ನೋಡು, ಮೋಸ ಮಾಡುವನ್ನ ಕ್ಷಮಿಸಿ ನೋಡು, ಇರುವುದಂದೇ ಜನ್ಮ ಪ್ರೀತಿಸಿ ಬದುಕಿ ನೋಡು, ಆಗುವೆ ನೀನೊಬ್ಬ ನಾಯಕಿ ಎಂದು ಕೈ ಹಿಡಿದು ಗುರುಗಳು ನಮ್ಮನ್ನ ಅಲ್ಲಿಯೇ ಬಿಡೋದಲ್ಲದೆ ನಮ್ಮನ್ನ ದಾರಿಯ ತೋರಿ ಮುಂದೆ ಗುರಿ ಮುಟ್ಟುವಂತಹ ಮಹಾನ್ ಗುರುಗಳಾದಂತಹ ಸತೀಶ್ ಸರ್ ಆಗಿರ್ಬೋದು, ಮಹೇಶ್ ಸರ್ ಆಗಿರ್ಬೋದು, ನಾನು ಒಳ್ಳೊಳ್ಳೆ ನಿರೂಪಕಗಳನ್ನ ನಾವು ನಿರೂಪಣೆಯನ್ನ ಮಾಡುವಂತ ನಮ್ಮ ಜಯಪ್ರಕಾಶ್ ಸರ್ ಅಂತ ಆಗಾಗ ಹೇಳ್ತಾನೆ ಇರ್ತೀನಿ. ನಾನು 4-5 ಬಾರಿ ನಾನು ಟ್ರೈನರ್ ಆಗಿ ಮಾತನಾಡುವಾಗ ಕೂಡ ಜಯಪ್ರಕಾಶ್ ಸರ್ ಅವರ ಒಂದು ವ್ಯಕ್ತಿತ್ವವನ್ನ, ಅವ್ರ ಹೇಳಿಕೆಗಳನ್ನ ಕೂಡ ನಾನು ಅವಾಗವಾಗ ಮಾತಾಡ್ತಾ ಇರ್ತೀನಿ. ಅಂತ ಒಳ್ಳೆ ಒಬ್ಬರಲ್ಲ ಇಬ್ಬರಲ್ಲ, ನಾನ್ ಹೆಂಗೆ ಹೇಳಿ ಸರ್, ಯಾರು ನಿಮ್ಮನ್ನ ಕೈ ಹಿಡಿದು ನಡೆಸಿದ್ದಾರೆ ಅಂದ್ರೆ ನಾನು ಹೆಂಗೆ ಹೇಳಿ, ಹುಟ್ಟಿ ಭೂಮಿಗೆ ಬಿದ್ದಾಕ್ಷಣವೇ ತಂದೆ ತಾಯಿಯ ಮೊದಲ ಗುರು ಆಗ್ತಾರೆ, ಹಿಡಿದು ದಾರಿ ಎಡಿಸಿ ಇವತ್ತಿನವರೆಗೂ ಕೂಡ ಒಬ್ಬ ಗುರು ಇದ್ದೇ ಇರ್ತಾನೆ. ಈಗಲೂ ಕೂಡ ಮುಂದೆ ಸಾಯುವ ತನಕವೂ ಕೂಡ ಒಂದಿಲ್ಲ ಒಂದು ಪ್ರತಿಯೊಬ್ಬ ಗುರುಗಳು ಬರ್ತಾರೆ. ಇವರೆನ್ನೆಲೆ ಎಲ್ಲರೂ ನನಗೆ ಕಲಿಸಿದಾತ ಗುರುಗಳು, ಅವರ ಆಶೀರ್ವಾದ ಮಾತ್ರ ನನ್ನಲ್ಲಿರ್ಲಿ ಅಂತ ಹೇಳ್ತಾ ಹೀಗೆ ತಾನೇ ಅರ್ಧ ಗಂಟೆಯಲ್ಲಿ ನಾನು ಬರೆದಂತ ಒಂದು ಕವನದೊಂದಿಗೆ ನಾನು ಮುಕ್ತಾಯ ಮಾಡ್ತೀನಿ. ಓಂ ಗುರುಭ್ಯೋ ನಮಃ. ರಾಧಾಕೃಷ್ಣರು ಹುಟ್ಟಿದರೆಂದು ಗುರುವಿನ ದಿನದಂದು ಆಚರಿಸುವೆವು ಇಂದು. ಬಲ್ಲವರ ಬೆಲ್ಲ ಎಲ್ಲರಿಗೂ ಅಲ್ಲ, ಶಿಕ್ಷಕರನ್ನು ಅರಿತವರು ಇಲ್ಲ. ಮಹೇಶ್ ಸರ್ ಅವರ ಆಶೀರ್ವಾದದಲ್ಲಿ ಸತೀಶ್ ಸರ್ ಅವರ ಸಾರಥ್ಯದಲ್ಲಿ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳರ ಸಮ್ಮುಖದಲ್ಲಿ, ನಮ್ಮ ಜಯಪ್ರಕಾಶ್ ಸರ್ ನಾಗತಿಹಳ್ಳಿಯವರ ಸಮ್ಮುಖದಲ್ಲಿ ಕಲಿತೇವೆ ಒಂದು ಭಾಷಣವನ್ನು ಇಂದು ಅಳವಡಿಸಿದೆವು ಸಂಗೀತವನ್ನ ಅದುವೇ ಅಮರ ಪ್ರಿಯರನ್ನ ನೆನೆಯುವೆ ಎಲ್ಲಾ ಗುರುಗಳನ್ನ ಸದಾ ಋಣ್ಮನಗಳ ಗೂಡನ್ನು ಸ್ಮರಿಸುವೆವು ರಾಧಾಕೃಷ್ಣರನ್ನ. ಇವತ್ತು ಒಬ್ಬರಲ್ಲ ಇಬ್ಬರಲ್ಲ ಎಲ್ಲಾ ಗುರುಗಳನ್ನ ಎನ್ನ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತು ಇಂಥ ದೊಡ್ಡ ನಾಳೆ ನಡೆಯುವಂತ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಇವತ್ತು ನಮಗೆ ನಿಮ್ಮೆಲ್ಲರ ದರ್ಶನವನ್ನ ಮಾಡಿಸಿ ಸರ್. ಇದು 2ನೇ ಬಾರಿ. ಮೊದಲಿಗೆ ಸತೀಶ್ ಸರ್ ಅವರ ಆಗಮನದಿಂದಲೇ ತಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾನು ಪ್ರಾರ್ಥನೆಯನ್ನ ಹಾಡಿದ್ದೆ. ಇವತ್ತಿನ ದಿವಸ ನಿಮ್ಮ ಎದುರಿಗೆ ನನಗೆ ಮಾತನಾಡ್ಲಿಕ್ಕೆ 2 ತುದಿ ನಾಲಿಗೆಗಳ ಮುಖಾಂತರ 2 ತೊದಲು ನುಡಿಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಯಪ್ರಕಾಶ್ ಸರ್ ಅವರಿಗೆ ಹಾಗೂ ಎಲ್ಲ ವೇದಿಕೆಯ ನನ್ನ ಗುರುವರೆಯರಿಗೂ ಕೂಡ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ವಿಜಯಲಕ್ಷ್ಮಿ ಅವರು ವಿಜಯ ಕಹಳೆ ಮೊಳಗಿದ ಹಾಗೆ ಮೊಳಗಿದ್ರಿ. ವೆರಿ ಗುಡ್. ಕಲ್ಪನಾ ನಾಯಕ್, ಎಸ್, ಮಾತಾಡಿ ಮೇಡಮ್. ಸರ್ವರಿಗೂ ನಮಸ್ಕಾರ. ಅರಿವಿಲ್ಲದ ಮನಕ್ಕೆ ಅರಿವು ತುಂಬಿದ ಗುರುವಿಗೆ ನನ್ನ ನಮನಗಳು. ಸರಸ್ವತಿಯ ವರದಾನವಾದ ವಿದ್ಯೆ ದೈವಿಕ ಸಂಪತ್ತೆಂದು ಪುರಾಣ ಕಾಲದಿಂದ ಬಂದ ನಂಬಿಕೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬಂತೆ ಈ ಹಿಂದೆ ವಿದ್ವಾಂಸರಿಗೆ ಅಪಾರ ಗೌರವ ಇತ್ತು. ಇಂಥ ಪವಿತ್ರ ವಿದ್ಯೆಯನ್ನ ನೀಡುವ ಗುರುಗಳಂತೂ ಸರ್ವಶ್ರೇಷ್ಠರಾಗಿದ್ದರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ನಾವು ನಮಸ್ಕರಿಸುತ್ತಿರುವುದು ಈ ಕಾರಣಕ್ಕಾಗಿಯೇ. ನಮ್ಮ ಒಂದು ಮಹತ್ವದ ಪರಿಪಾಠದಲ್ಲಿ ಈ ಗುರುವನ್ನ ನಮಿಸುವುದರೊಂದಿಗೆ ನನ್ನ ಹೆಸರು ಕಲ್ಪನಾ ಬಿ ನಾಯಕ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊರ್ಬಾ, ಕುಮಟಾ ತಾಲೂಕ್, ಉತ್ತರ ಕನ್ನಡ ಜಿಲ್ಲೆ. ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಇದ್ದಂತಹ ಸರ್ವ ಗುರುಗಳಿಗೂ ನಮಸ್ಕರಿಸುತ್ತಾ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾತ್ ಧನ ಅಪ್ನೋತಿ ಧನಾ ಧರ್ಮಂ ತತ್ ಸುಖಂ ಎಂಬಂತೆ ವಿದ್ಯೆಯಿಂದಾಗಿ ಸರ್ವಸ್ವವನ್ನು ಪಡೆಯಲು ಸಾಧ್ಯ. ಶಿಕ್ಷಣವೆಂಬುದು ವಿಕಾಸದ ಪ್ರಕ್ರಿಯೆ, ಅದು ಜೀವನದ ಸಾಧನೆ, ಜೀವನದ ಸಾಕ್ಷಾತ್ ಸ್ವರೂಪ. ಅಂತಹ ಒಂದು ವಿದ್ಯೆಯನ್ನ ಕಲಿಸಿದ ಪ್ರತಿಯೊಬ್ಬ ಗುರುಗಳಿಗೂ ನಮಸ್ಕರಿಸುತ್ತಾ, ಶಾಂತಿನಿಕೇತನ ವಿದ್ಯಾಪೀಠ ಗುರುದೇವ್ ರವೀಂದ್ರನಾಥ ಠಾಕೂರ್ ಅವರ ಕನಸಿನ ಕೂಸು ನಿಸರ್ಗ ಮಧ್ಯದಲ್ಲಿ ಇದ್ದು ಅದರಿಂದಲೇ ಪರಿಪೂರ್ಣ ವ್ಯಕ್ತಿತ್ವ ಬೆಳೆಸಿಕೊಳ್ಳಬಹುದು. ಆ ಶಾಂತಿನಿಕೇತನದ ಕಲಾ ವಿಭಾಗದ ಪ್ರಾಚಾರ್ಯರಾಗಿದ್ದವರು ಖ್ಯಾತ ಕಲಾವಿದ ನಂದಲಾಲ್ ಬೋಸ್ ರವರು. ಅವರು ಬದುಕಿದ್ದಾಗಲೇ ದಂತಕಥೆಯಾಗಿದ್ದವರು, ದೊಡ್ಡ ಲೆಜೆಂಡ. ಅವರಲ್ಲಿ ಕಲಿಯಲಿಕ್ಕೆ ಅಂತಲೇ ದೇಶ ವಿದೇಶಗಳಿಂದ ಬರ್ತಾ ಇದ್ರು ವಿದ್ಯಾರ್ಥಿಗಳು. ಅವರ ಕಡೆಯಿಂದ ಕಲಿಯುವುದೇ ಒಂದು ಭಾಗ್ಯ ಎಂದು
ಹಾಗೆಯೇ ಒಬ್ಬ ಶ್ರೀಮಂತ ತರುಣ ಬೋಸರಿಂದ ಚಿತ್ರಕಲೆಯನ್ನ ಕಲಿಯಬೇಕೆಂದು ಬಂದವನು ಕಲಿಯಬೇಕೆನ್ನುವ ಆಸಕ್ತಿ, ತುಡಿತ, ಮಿಡಿತ ಎಲ್ಲವೂ ಇದೆ. ಆದರೆ ಶ್ರೀಮಂತನಾಗಿದ್ದರಿಂದ ಮನೆಯಲ್ಲಿ ಕೈಗೆ ಕಾಲಿಗೆ ಆಳುಗಳು ಇರೋದ್ರಿಂದ ಅವನಿಗೆ ಯಾವ ಕೆಲಸನೂ ಮಾಡಬೇಕೆಂಬುದು ಗೊತ್ತಿರಲಿಲ್ಲ. ಅವನಿಗೆ ವಸತಿ ನಿಲಯದ ಕೊಠಡಿ ಅವನು ಬಹಳ ದಿನಗಳಾದ್ದರಿಂದ ಕೊಳಕಾಗಿತ್ತು. ಮೂಲೆಯಲ್ಲಿ ಜೇಡಿನ ಬಲೆಯಿಂದ ಕೊಳಕಾಗಿತ್ತು. ಮಾಡುವುದೂ ಇಲ್ಲ, ಮಾಡಲು ಬರುವುದಿಲ್ಲ. ಆದರೆ ಒಂದು ದಿನ ತನ್ನ ರೂಮಿಗೆ ಬಂದಾಗ ಪೂರ್ಣ ಕೊಠಡಿ ಸ್ವಚ್ಛವಾಗಿತ್ತು. ಯಾರೋ ಏನೋ ಕಾಲೇಜ್ ಪ್ಯೂನ್ ಇರ್ಬೇಕು ಅಥವಾ ನನ್ನ ಫ್ರೆಂಡ್ ಇರ್ಬೇಕು ಅಂತ ಸುಮ್ಮನೆ ಇದ್ದ. ಹೀಗೆ ಮತ್ತೆ 4-6 ದಿನಗಳು ಕಳೆದ ಮೇಲೆ ಮತ್ತೆ ಬಂದು ನೋಡ್ತಾನೆ, ಯಾರೋ ಸ್ವಚ್ಛ ಮಾಡ್ತಾ ಇದ್ದಾರೆ ಅಂತ ಎದುರಿಗೆ ಬಂದು ನೋಡ್ತಾನೆ. ಸರ್, ನೀವು ಅಂತ ಕೇಳ್ತಾನೆ. ಮುಂದಕ್ಕೆ ಹೋಗಿ ನೋಡ್ತಾನೆ, ಕಾಲೇಜ್ ಚಿತ್ರಕಲಾ ಪ್ರಾಚಾರ್ಯರು. ಸರ್, ಏನ್ ಮಾಡ್ತಾ ಇದ್ದೀರಾ? ನೋಡಪ್ಪ, ನೀನು ನನ್ನ ವಿದ್ಯಾರ್ಥಿ, ನಿನ್ನ ಕಲ್ಯಾಣವೇ ನನ್ನ ಕಲ್ಯಾಣ. ನಿನ್ನ ಅಭ್ಯುದಯವನ್ನೇ ನೋಡ್ತಾ ಇರುವ ಗುರು ನಾನು. ನೀನು ಶ್ರೀಮಂತ ಮನದಲ್ಲಿ ಹುಟ್ಟಿದವನು, ಸ್ವಂತ ಯಾವ ಕೆಲಸವನ್ನು ಮಾಡಿಲ್ಲ, ಮಾಡಲು ಬರುವುದೂ ಇಲ್ಲ. ಮಗು, ಒಳ್ಳೆ ಚಿತ್ರಕಾರ ಆಗಬೇಕಾಗಿದ್ರೆ ಬರೇ ಕುಂಚದಿಂದ ಗೆರೆ ಎಳಿದ್ರೆ ಸಾಲದಪ್ಪ. ಕಲೆ ಎನ್ನುವುದು ಜೀವನದ ಒಂದು ಮುಖ ಮಾತ್ರ. ಕಲಾಭ್ಯಾಸ ಪರಿಪೂರ್ಣ ಆಗಬೇಕಾಗಿದ್ರೆ ಜೀವನದಲ್ಲಿ ಎಲ್ಲ ಮುಖಗಳಲ್ಲೂ ನಿನಗೆ ಆಸಕ್ತಿ ಇರಬೇಕು. ಅದರಲ್ಲಿ ವಾತಾವರಣ ಸ್ವಚ್ಛವಾಗಿಟ್ಟುಕೊಳ್ಳುವುದು ಒಂದು ಕಲೆ, ಆಹ್ಲಾದಕರವಾಗಿಟ್ಟುಕೊಳ್ಳುವುದು ಕೂಡ ಒಂದು ಕಲೆನೇ. ಅದು ನಿನ್ನಿಂದ ಆಗದೆ ಇದ್ರೆ ನಿನ್ನ ಗುರುವಾದ ನಾನೇ ಮಾಡಿ ತೋರಿಸ್ಬೇಕಲ್ವಾ ನಿನಗೆ ಅಂದಾಗ ಆ ಹುಡುಗನ ಕಣ್ಣಾಗ ನೀರು ದಳದಳ ಇಳಿತವೆ. ಕಾಲು ಹಿಡ್ಕೊಂಡು ಕ್ಷಮಿಸಬೇಕು ಗುರುಗಳು, ನನಗೆ ಒಳ್ಳೆ ಪಾಠ ಕಲಿಸಿದ್ರಿ. ನಾನು ಇನ್ನು ಚಿತ್ರ ಬಿಡಿಸುವುದರ ಜೊತೆಗೆ ನನ್ನ ಪರಿಸರವನ್ನು ಸಹಿತ ಸ್ವಚ್ಛವಾಗಿ ಇಟ್ಕೊಳ್ತೀನಿ. ಆ ಹುಡುಗನ ಮನಸ್ಸಿನಲ್ಲಿ ಆ ಗುರುಗಳು ಆಡಿದ ಅಂದಿನ ಆ ಕ್ಷಣದ ಮಾತುಗಳು ಅವನ ಜೀವನದ ರೀತಿಯನ್ನೇ ಬದಲಿಸಿತು. ಅವನು ಕೊನೆಗೆ ಭಾರತದ ಅತ್ಯಂತ ಕಲಾತ್ಮಕ ಮುದ್ರಣಕಾರನಾಗಿ ಮೆರೆದ. ಅದಕ್ಕೆ ಹೇಳೋದು, ಶ್ರೇಷ್ಠ ಗುರು ಮಾದರಿಗಳ ಬಗ್ಗೆ ಮಾತಾಡೋದಿಲ್ಲ, ಅವನೇ ಮಾದರಿಯಾಗುತ್ತಾನೆ ಅಂತ ನನ್ನನ್ನ ಈ ಒಂದು ಮಾತನಾಡಲು ತಮ್ಮ ಮುಂದೆ ನಿಲ್ಲಿಸಿದ್ದ ಸರ್ವ ಗುರುಗಳಿಗೂ ಹೃದಯ ಸ್ಪರ್ಶಿ ನಮಸ್ಕರಿಸುತ್ತಾ, ನನ್ನ ಹೆತ್ತ ತಾಯಿಗೂ ನಮಸ್ಕರಿಸುತ್ತಾ, ಈ ಒಂದು ವೇದಿಕೆಗೆ ಅನುವು ಮಾಡಿಕೊಟ್ಟಂತಹ JP ಸರ್ ಅವರಿಗೂ ನಮಸ್ಕರಿಸುತ್ತಾ ಧನ್ಯವಾದಗಳು ಸರ್, ಧನ್ಯವಾದಗಳು. ಹಾ, ಕಲ್ಪನಾ ನಾಯಕ್ ಅವರೇ, ನನಗೆ ಡ್ರಾಮಾ ನೋಡ್ದಂಗ ಆಗೋಯ್ತು. ನಿಮ್ಮ ಭಾವಾಭಿನಯನೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಗುಡ್ ಗುಡ್ ಗುಡ್. ಕುಮಟಾ, ಅಂಕೋಲಾ, ಕಾರವಾರ ಎಲ್ಲ 13 ವರ್ಷದಿಂದ ಬಂದು 3 ವರ್ಷ ಟ್ರೈನಿಂಗ್ ಮಾಡಿದೆ. ಓಕೆ ಸರ್. ಫಸ್ಟ್ ಗ್ರೇಡ್ ಕಾಲೇಜ್ಗೆ ಎಲ್ಲ ಬಂದಿದ್ದೆ. ಅಲ್ಲೆಲ್ಲ ಉತ್ತರ ಕನ್ನಡ ಜಿಲ್ಲೆನಲ್ಲಿರುವಂತ 50 ಟೂರಿಸ್ಟ್ ಸ್ಪಾಟ್ ನೋಡಿ ನಾನು. 72 ಇದೆಯಂತೆ, ಅದ್ರಲ್ಲಿ 50 ನೋಡ್ಬಿಟ್ಟಿನಿ. ಗುಡ್. ಎಸ್, ನನಗೇನು ಖುಷಿ ಅಂದ್ರೆ ಟೀಚರ್ಸ್ ಎಲ್ಲ ಭಾವಾವೇಶದಿಂದ ಒಂದ್ ರೀತಿ ತುಂಬಾ ಚೆನ್ನಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀರಿ. ಅದು ತುಂಬಾ ಖುಷಿ ಆಯ್ತು. ಎಲ್ಲರೂ ಸ್ಮೈಲಿಂಗ್ ಫೇಸ್ ಇದೆ. ಜೊತೆಗೆ ಏನೋ ಒಂದು ಟೀಚರ್ ಯು ಆರ್ ಆಲ್ ಎಂಜಾಯಿಂಗ್. ನನಗೆ ಅದು ಖುಷಿ ಆಯ್ತು. ಗೊಳ ಅಂತ ಒಬ್ಬರು ಮುಖದನ್ನು ಕಾಣಿಸ್ಲಿಲ್ಲ ನನಗೆ. ಸೊ ಮೈ ಅಪ್ರಿಷಿಯೇಷನ್ಸ್ ಟು ಆಲ್ ಆಫ್ ಯು. ನಮ್ಮಲ್ಲೊಬ್ರು ಆನ್ಲೈನ್ ಪಾರ್ಟಿಸಿಪೆಂಟ್ ಪ್ರೇಮಲತಾ ಮೇಡಮ್ ನೋಡ್ತಾ ಇದ್ದಾರೆ ನೀವು ಮಾತಾಡೋದೆಲ್ಲ. ಏನ್ ಮೇಡಮ್, ಎಲ್ಲ ಟೀಚರ್ ಮಾತಾಡಿದ ಹೇಗೆ ಅನಿಸ್ತು? ಎಲ್ಲರಿಗೂ ನಮಸ್ಕಾರ ಸರ್. ಕಾಣದ ದೇವರಿಗೆ ಕೈ ಮುಗಿಯೋ ಬದಲು ಕಾಣುವ ದೇವರಿಗೆ ಕೈ ಮುಗಿಬೇಕು ಸರ್. ಇವತ್ ಬಂದಿರೋ ಒಬ್ಬೊಬ್ರು ಟೀಚರು ಅದ್ಭುತ ಸರ್, ಮಾಣಿಕ್ಯ ಮಾಣಿಕ್ಯದಂತ ಮುತ್ತಿನಂತ ಮಾತನ್ನ ಸೃಷ್ಟಿಸಿದ್ರು ಸರ್. ನನಗ್ ಮೈ ರೋಮಾಂಚನ ಆಗ್ತಿದೆ. ಅದನ್ನ ನಾನು ಎಷ್ಟು ಇರ್ಲಿ. ಗುಡ್ ಗುಡ್. ನೋಡಿ, ಪ್ರೇಮಲತಾ ಮೇಡಮ್ಮು ಶಿ ಸ್ಪೀಕ್ಸ್ ಫ್ರಮ್ ದ ಹಾರ್ಟ್. ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಾರ್ಟ್ ಓಪನ್ ಆದಾಗ ಕಣ್ಣಲ್ಲಿ ಒಂಚೂರು ಕಣ್ಣಂಚಿನಲ್ಲಿ ಪನ್ನೀರು ಬರ್ತಾರೆ ಅಷ್ಟೇ. ಗುಡ್. ಇರ್ಲಿ, ಸಾವರ್ಸ್ಕೊಂಡು ಮಾತಾಡ್ತೀರಾ? ಎಷ್ಟು ಚೆನ್ನಾಗಿ ಮಾತಾಡಿದ್ರು ಸರ್. ಒಬ್ಬೊಬ್ರು ಎಷ್ಟು ಸ್ಪಷ್ಟವಾಗಿ ತಿಳಿಸಿದ್ರು ಸರ್. ಕಲಿಬೇಕು ಸರ್ ಇಂಥವ್ರ ಹತ್ರ ನಾವು. ಇವತ್ತು ಅಷ್ಟು ಜನ ಬಂದಿದ್ದಾರೆ ಸರ್. ದಿನ 4 ಜನ 5 ಜನ ನೋಡ್ಕೊಂತ ಇದ್ವಿ ನಾವು. ಶೈಲಜಾ ಮೇಡಮ್, ನೇತ್ರಾವತಿ ಮೇಡಮ್, ಹರಿಪ್ರಸಾದ್, ಈ ತರ ಅವ್ರಗಳ ಮಾತು ಕೇಳ್ತಿದ್ವಿ. ಇವತ್ತು ಒಬ್ಬೊಬ್ರುನು ಮೇಡಮ್, ಯಶೋ ಗಜಗ ಮೇಡಮ್, ಸುಧಾ, ಸರೋಜಮ್ಮ, ಪ್ರಮೀಳಾ, ಸುವರ್ಣ, ವಿಜಯಲಕ್ಷ್ಮಿ, ಕಲ್ಪನಾ ಸರ್, ನಿಜವಾಗ್ಲೂ ಅವ್ರಿಗೆ ಚಪ್ಪಾಳೆ ಹೊಡಿಬೇಕು ಸರ್.
ಆಯ್ತು, ನಮಗೆ ಎಲ್ಲ ಇಂಥ ವಿಡಿಯೋನಲ್ಲಿ ಕಾಡೋರೆಲ್ಲ ಹೊಡೆದ್ ಬಿಡ್ರಿ ಅಂತ ಎಲ್ಲರಿಗೂ ಹೊಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ನಾವು Good. ಕಲಿಬೇಕು ಸರ್. ನಮಗೆ ಅವರಷ್ಟು ಮಾತಾಡಕ್ ಬರಲ್ಲ ಸರ್. ನಾನು ತುಂಬಾ ಚಿಕ್ಕವಳು. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ, ಅವ್ರು ಹೇಳಿದ್ನ ಕೇಳಿಸ್ಕೊಂಡೆ, ಭಾವುಕಳಾದೆ. ನನಗ್ ಮಾತಾಡುವಾಗ್ಲೇ ಸ್ವಲ್ಪ ಕಣ್ಣೀರೆಲ್ಲ ಬರ್ತಾ ಇತ್ತು. ಆದ್ರೂ ಕಲಿತಾ ಇದ್ದೀನಿ ಸರ್. ನನಗೂ ಈಗ್ಲೂನು ಶಿಕ್ಷಕರ ಅವಶ್ಯಕತೆ ಇದೆ ಸರ್. ನಾನು ಆನ್ಲೈನ್ ಅಲ್ಲೂ ಶಿಕ್ಷಕರು ನೋಡಿದೀನಿ, ಜೀವನದಲ್ಲೂ ಶಿಕ್ಷಕರು ನೋಡಿದೀನಿ. ಎಲ್ಲಾ ಶಿಕ್ಷಕರಿಂದ ಕಲ್ತಿದ್ದೀನಿ ಸರ್. ಶಿಕ್ಷಕರು ನಮ್ಮ ಬದುಕಿನ ಆಧಾರ ಸ್ತಂಭಗಳು ಸರ್. ಅವ್ರು ನಮ್ಮ ವಿದ್ಯಾರ್ಥಿ ಈಗ ನೀವು ಜೀವನಕ್ಕೆ ಅವ್ರೆಲ್ರಿಗಿನ್ನ ನೀವು ಚೆನ್ನಾಗಿ ಮಾತಾಡ್ಬಿಡ್ತಾ ಇದ್ದೀರಾ ಈಗ. ಮಾರ್ಗದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರರಾಗಿರ್ತಾರೆ ಸರ್. ಹಾ. ಅದ್ರಲ್ಲೂ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ನಾನು ನಿಮ್ ಶಿಷ್ಯ ಆಗಿರೋದು ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ಇಷ್ಟು ಜನ ಶಿಕ್ಷಕರನ್ನ ನನ್ ಕಣ್ ಮುಂದೆ ನೀವು ಕೊಟ್ಟು ನನಗೊಂದ್ ಒಳ್ಳೆ ವಿದ್ಯಾರ್ಥಿಯಾಗಿ ನನಗೂ ನೀವು ಖುಷಿ ನನ್ನನ್ನ ಆಗತ್ತೆ. ನನಗೆ ಅನ್ನಿಸ್ತು ಇವತ್ತು ಬೆಳಿಗ್ಗೆನೆ ಫೋನ್ ಮಾಡಿದ್ದೆ ಸತೀಶ್ ಅವ್ರಿಗೆ. ಫೋನ್ ಮಾಡಿಬಿಟ್ಟು ಬನ್ರಿ ನಿಮ್ ಶಿಕ್ಷಕರು, ಯಾಕೆಂದ್ರೆ ಅವರು ಹತ್ತತ್ರ ಒಂದೂವರೆ ತಿಂಗಳಿಂದ ಒಂದು ವಿಷಯ ಮಾತಾಡಿದ್ದೆ ನಾನು ಅಲ್ವಾ. ಸೊ ಸತೀಶ್, ಹೇಗನ್ನಿಸ್ತು ನಿಮ್ಮೆಲ್ಲ ಟೀಚರ್ ಇವತ್ತು ಕಾರ್ಯಕ್ರಮ? ಅಲ್ಟಿಮೇಟ್ ಸರ್, ಅದ್ಭುತ. ಆಕ್ಚುಲಿ ಟೀಚರ್ಸ್ ಅಂದ್ರೆ ಇದು ನಾಟ್ ಎ ಟಾರ್ಚರ್ಸ್. ಟೀಚರ್ ಅಂದ್ರೆ ಟಾರ್ಚರ್ ಅಲ್ಲ, ಬಟ್ ಮಕ್ಕಳ ಫ್ಯೂಚರ್ ನಿರ್ಮಿಸುವಂತ ಟೀಚರ್ಸ್ ಅಂತ ಸೆಲೆಕ್ಟೆಡ್ ಟೀಚರ್ಸ್ ನಾವು ಸೆಲೆಕ್ಟ್ ಮಾಡಿ ಇವತ್ತಿನ ಶಿಕ್ಷಕರ ಇಲ್ಲ, ದಿನಾಚರಣೆ ಇವತ್ತು ಪ್ರಯುಕ್ತ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆ ಇನ್ನೊಂದು ಸೆಷನ್, ನಾನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಮಾಸ್ಟರ್ ಕ್ಲಾಸ್ ಇರುತ್ತಲ್ಲ, ಟ್ಯೂಸ್ಡೇ ನಿಮಗೆ ನಾನು ಲಿಂಕ್ ಕಳಿಸ್ತೇನೆ. ಅವರೆಲ್ಲರೂ 2 hours ಬರೋ ಟ್ಯೂಸ್ಡೇ 6:45 PM to 9 PM ಬರಲಿ. ಬೇರೆಯವರೆಲ್ಲ 98 rupees ತಗೊಂಡು ಅಲೋ ಮಾಡ್ತೀವಿ. ಬಟ್ ಇವತ್ತು ಬಂದಿರೋರೆಲ್ಲ ಚೆನ್ನಾಗಿ ಮಾತಾಡಿರೋದಕ್ಕೋಸ್ಕರ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಕೊಡ್ತಾ ಇದ್ದೀನಿ. ನೀವು ಅಲ್ಲಿ ಸತೀಶ್ ಹತ್ರ, ನಿಮ್ಮ ಹತ್ರ ಎಲ್ಲರದ್ದು ನಂಬರ್ ಇರೋದ್ರಿಂದ ಇವತ್ತು ಯಾರು ಬಂದಾರೆ ಅವ್ರಿಗೆ ಮಾತ್ರ ಫಾರ್ವರ್ಡ್ ಮಾಡ್ರಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು. ಓಕೆ, ಗುಡ್. ಇದು ನನ್ನ ಗೋಲ್ಡನ್ ಒಂದು ಆಪರ್ಚುನಿಟಿ ಮತ್ತೊಮ್ಮೆ. ಕೊಡುಗೆ, ಈ ಶಿಕ್ಷಕರಿಗೆ ಕೊಡುಗೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಫಾರ್ ಗುಡ್. ಗೋಲ್ಡನ್ ಆಪರ್ಚುನಿಟಿ ಸರ್. ಖಂಡಿತ ಕಳಿಸ್ತೇನೆ ಅವರಿಗೆಲ್ಲ. ಪ್ರೇಮ್ಲತಾ, ಇನ್ನೇನಾದ್ರು ಹೇಳ್ತೀನಮ್ಮ? ಸರ್ ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿನ ಕಾರ್ಯಕ್ರಮ. ಎಲ್ಲಾ ಶಿಕ್ಷಕರಿಗೂ, ನನಗೆ ವಿದ್ಯೆ ಕಲಿಸಂತ ಶಿಕ್ಷಕರು ಮತ್ತೆ ನನಗೆ ಜಯಪ್ರಕಾಶರಂತ ಸಿಕ್ಕಿರುವಂತ ಶಿಕ್ಷಕರಿಗೆ ಪಾದಾರವಿಂದಗಳಿಗೆ ನನ್ನ ನಮನಗಳು ಸರ್. ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಶಿಕ್ಷಕರು ಮಾತು ಕೇಳಿಸ್ಕೊಂಡಿರೋರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗುಲ್ಬರ್ಗಾಲ್ ಇರೋರು ಮಂಜು ರಂಗನಾಥ್ ಇದ್ದಾರೆ ಇಲ್ಲಿ. ರಂಗನಾಥ್, ಹೇಗ ಅನಿಸ್ತಪ್ಪ ನಮ್ಮ ಟೀಚರ್ಸ್ ಎಲ್ಲ? ನಮಸ್ತೆ ಸರ್. ಮೊದಲನೇದಾಗಿ ಹೇಳಿ ಸರ್, ಇವತ್ತು ಒಂದು ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆಗೆ ಸಂಬಂಧಪಟ್ಟಂಗೆ ಇರುವಂತ ಒಂದು ಕ್ರಮ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಮೊದಲನೇದಾಗಿ ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸ್ತೀನಿ ಸರ್. ತದನಂತರದಲ್ಲಿ ಈ ಬಂದಂತಹ ಶಿಕ್ಷಕರೆಲ್ಲ ಸರ್ ಒಬ್ಬೊಬ್ರು ಮುತ್ತು ರತ್ನಗಳ ತರ ಇದಾರೆ ಸರ್. ಇವರಿಂದ ಕೇಳಬೇಕಾದ್ರೆ ಬಹಳ ಇದೆ ಸರ್. ಹಂಗಾಗಿ ಶಿಕ್ಷಕರ ಒಂದು ಪ್ರವೃತ್ತಿಯನ್ನ ಯಾವ ಮುತ್ತು ರತ್ನಗಳಿಂದ ಅದಕ್ಕೆ ಸರ್. ಹಂಗಾಗಿ ಒಂದೊಂದು ವಿಷಯವನ್ನ ತಮ್ಮ ವೃತ್ತಿ ಜೀವನದಲ್ಲಿ ನಡೆದಂತಹ ಪ್ರಸಂಗಗಳನ್ನ ಸವಿಸ್ತರವಾಗಿ ತಿಳಿಸಿದ್ದಾರೆ ಸರ್ ಎಲ್ಲರೂ. ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಯಾವ ತರ ಬಾಂಧವ್ಯ ಇರಬೇಕು, ಮತ್ತೆ ವಿದ್ಯಾರ್ಥಿ ಆದವನು ಯಾವ ತರ ಗುರು ವೃಂದದಿಂದ ಕಲಿತಕ್ಕಂಥ ಅಂಶಗಳು ಯಾವ ತರ ಇರ್ಬೇಕಂತ ಪ್ರತಿಯೊಂದನ್ನ ಕೂಡ ಅಕ್ಷರಶಃ ತಮ್ಮ ಒಂದು ಅನುಭವದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಗುರುವೃಂದವರಿಗನ್ನ ತಿಳ್ಕೊಂಡು, ಮತ್ತೆ ಯಾವ ತರ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂವಾದ ಇರಬೇಕು, ಮತ್ತೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಯಾವ ರೀತಿ ಕಂಡುಹಿಡ್ಕೊಳ್ಬೇಕು, ಯಾವ ವಿದ್ಯಾರ್ಥಿ ಯಾವ ಮಟ್ಟದಲ್ಲಿ ಇದಾನೆ ಅಂತ ತಿಳಿಸಿ ಅವರನ್ನ ಸರಿದಾರಿಯಲ್ಲಿ ತರತಕ್ಕಂತ ಎಲ್ಲಾ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೀನಿ ಸರ್. ತದನಂತರದಲ್ಲಿ ವಿದ್ಯಾರ್ಥಿಯಲ್ಲಿ ಯಾವ ರೀತಿ ಅವನು ಕಲಿಕೆಯಲ್ಲಿ ಹಿಂದುಳಿದಿರ್ತಾನೆ ಅದನ್ನ ಒಂದು ಪಾಸಿಟಿವ್ ಆಗಿ ಕನೆಕ್ಟ್ ಮಾಡಿ ಅವನ ನ್ಯೂನತೆಗಳು, ಅಂದ್ರೆ ನಾನು ಯಾವ ತರ ಈಗ ತೊದಲು ನೋಡ್ತಾ ಇದ್ದೀನಿ ಸರ್, ಇವೆಲ್ಲವನ್ನು ದಿನ ಕಲಿತಾ ಒಂದು ಒಳ್ಳೆಯ ರೀತಿಯಲ್ಲಿ ಸರಿದೂಗಿಸ್ಕೊಂಡು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ ಸರ್. ಓಕೆ, ವೆರಿ ಗುಡ್. ನಮ್ ಜೊತೆ ಆರಂಭದಿಂದ ಇದ್ದಾರೆ ಬಲವೀರ್ ಕುಲಕರ್ಣಿ ಅವರು. ಇವರು ನಿವೃತ್ತ ಶಿಕ್ಷಕರು. ಮೈಕ್ ಆನ್ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಇದೆ ಅವ್ರಿಗೆ, ಗೊತ್ತಿಲ್ಲ ಏನು ಅಂತ. ಮೇ ಬಿ ಫಸ್ಟ್ ಟೈಮ್ ಬಂದಾರೆ. ಆದ್ರೆ ನಿಮ್ಮೆಲ್ರಿಗೂ ಇವತ್ತೊಂದು ಮಾಹಿತಿ ಕೊಡ್ತಾ ಇದ್ದೇನೆ. ಈ ಸೆಪ್ಟೆಂಬರ್ 14 ಒಬ್ಬ ನಿವೃತ್ತ ಶಿಕ್ಷಕರಿಗೆ ಗೌರವ ನೀಡೋಣ ಅಂತ ಸಾಧನಾ ಪ್ರಕಾಶ ರತ್ನ ಪ್ರಶಸ್ತಿಯನ್ನ ಉತ್ತರ ಕರ್ನಾಟಕದವರು ಸರ್ ಬಲವೀರ್ ಕುಲಕರ್ಣಿ ಅವ್ರಿಗೆ ಶಿಕ್ಷಕರಿಗೆ ನೀಡ್ತಾ ಇದ್ದೇನೆ. ಅವ್ರ ಫೋಟೋ ನೋಡ್ಕೊಂಡ್ಬಿಡಿ ಅಂದ್ಬಿಟ್ಟು ಅದಕ್ಕೆ ಎಲ್ಲರೂ ಚಪ್ಪಾಳೆ ಹೊಡೆದು ಬಿಡೋಣ. ಅವ್ರು ಕೇಳಿಸ್ಕೊತಾ ಇದ್ದಾರೆ, ಆದ್ರೆ ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ. ನೋಡಿ ಸರ್, ಕೊನೆ ಸರಿ ಇನ್ನೊಂದ್ಸರಿ ಪ್ರಯತ್ನ ಪಟ್ಬಿಡ್ರಿ ಸರ್. ಅನ್ಮ್ಯೂಟ್ ಮಾಡಕ್ ಸಾಧ್ಯ ಆದ್ರೆ ನಿಮ್ಮಿಂದನೂ 1-2 ಮಾತು ಕೇಳ್ಬೋದು. ಸರ್ರು ರೇಖಿ ಗ್ರ್ಯಾಂಡ್ ಮಾಸ್ಟರು,
ನಂದು ಒಂದು ದಿನದ ವರ್ಕ್ಶಾಪ್ ಅಟೆಂಡ್ ಮಾಡಿ ಫುಲ್ಲು ಥ್ರಿಲ್ ಆಗಿಬಿಟ್ರು. ಜಸ್ಟ್ ಅವ್ರಿಗೊಂದು 78-80 ಅರಿಯ ಇರಬೇಕಷ್ಟೇ. ಸೊ ನಿಮ್ಮೆಲ್ಲರ ಪರವಾಗಿ ನಾನೊಬ್ಬ ನಿವೃತ್ತ ಶಿಕ್ಷಕರಿಗೆ ಸೆಪ್ಟೆಂಬರ್ 14 ಗೌರವವನ್ನು ನೀಡ್ತಾ ಇದ್ದೇನೆ. ಎಲ್ಲರೂ ಇನ್ನೊಂದ್ಸರಿ ಚಪ್ಪಾಡಬೇಡ. ಓಕೆ, ಮಂಜುಳಾದೇವಿ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಆಡಿಯೋದವ್ರಿಗೆ ಕೊಡಲ್ಲ, ಇದು ಲೈವು ವಿಡಿಯೋ ಇರೋದು. ವಿಡಿಯೋಗೆ ಬಂದರೆ ಮಾತ್ರ ಕೊಡೋದು. ವಿಡಿಯೋಗೆ ಬನ್ನಿ, ಬೇಕಾದ್ರೆ ಅವನ ಬೇಕಂತಾನೆ, ಯಾಕೆಂದರೆ ಇದು ನಾವು ವಿಡಿಯೋ ಫಾರ್ಮೆಟಲ್ಲಿ ಇದ್ದಾಗ ನೀವು ಮುಖ ತೋರಿಸ್ಬೇಕಲ್ಲ. ಎಲ್ಲರೂ ಮಾತಾಡಿದ್ರು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನಲ್ಲಿರೋ ಎಲ್ಲ ಟೀಚರ್ಸು ಯಾರಾದರೂ ಬಿಟ್ಟೋದ್ರಾ? ಎಲ್ಲರೂ ನಾನು ನೆನಪಿರೋಂಗೆ ಎಲ್ರಿಗೂ ಅವಕಾಶ ಕೊಟ್ಟಿದ್ದೀನಿ ವಿಡಿಯೋನಲ್ಲಿ ಇರೋರಿಗೆ. ಓಕೆ, ಇಬ್ರು ಮಂಜುಳಾ ಕೈ ಎತ್ಬಿಟ್ರು ಒಂದೇ ಸರಿ. ಹೆಂಗೆ ಸರ್ ಇದು? ಆಯ್ತು, ಈ ಮೊದಲನೇ ಈ ಮಂಜುಳಾದೇವಿ ನೋಡ್ಬಿಡ್ತೀನಿ. ಮಂಜುಳಾದೇವಿ ಕಮಾನ್. ಯಾಸ್, ಏನ್ ಮಾಡ್ತೀರಾ? ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ನಮ್ಮ ಸತೀಶ್ ಸರ್ ಅವ್ರಿಗೆ, ಮಹೇಶ್ ಸರ್ ಅವ್ರಿಗೆ, ತಮಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ವಿದ್ಯೆ ತಾ ಪೆರ್ಚುವುದು ಮೊಗದ ಮೇಲಿನ ಕಳೆಯ, ವಿದ್ಯೆ ತಾ ನೀಡುವುದು ಸರ್ವ ಸುಖವ. ವಿದ್ಯೆ ಬದುಕಿಗೆ ಸುಖವು. ವಿದ್ಯೆ ಲೋಕಾಂತರದಲ್ಲಿ ಬಂದು ಎಲ್ಲ ಲೋಕಾಂತರದಲ್ಲಿ ಕೂಡ ವಿದ್ಯೆ ಬಂಧುವಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯೆಯಿಂದ ನಾವು ಮುಖದ ಕಳೆ ಹೆಚ್ಚಾಗುತ್ತೆ. ಬೇರೆ ದೇಶಗಳಿಗೂ ಹೋದ್ರು ಕೂಡ ನಾವು ಏನನ್ನಾದ್ರೂ ಸಾಧಿಸ್ಬೋದು ಅನ್ನೋದು ಈ ವಿದ್ಯೆಯ ಇದರಿಂದ ತಿಳ್ಕೊಬಹುದು. ಆದ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ನೀಡೋರು ಗುರುಗಳು, ಸಂಸ್ಕಾರ ನೀಡೋರು ಗುರುಗಳು, ತಪ್ಪನ್ನ ತಿದ್ದಿ ಹೇಳೋರು ಗುರುಗಳು, ಎಲ್ಲವನ್ನು ಗುರುಗಳು ಮಾರ್ಗದರ್ಶನವಾಗಿ ಇರ್ತಾರೆ. ಹಾಗೆ ಕನಸನ್ನ ಕಟ್ಟಲು ಪ್ರೇರೇಪಣೆ ನೀಡೋರು ಕೂಡ ಗುರುಗಳು. ಇಂಥ ಗುರುಗಳ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು, ಹಾಗೆ ಅವರನ್ನು ನೆನಪಿಸ್ಕೊಳ್ತಕ್ಕಂಥದ್ದು, ಅವ್ರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಕ್ಕಂಥದ್ದು ಈ ದಿನ ಶಿಕ್ಷಕರ ದಿನ. ಈ ಶಿಕ್ಷಕರ ದಿನದಲ್ಲಿ ನಮ್ಮ ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನ ನೆನೆಸ್ಕೊಳ್ಳೇಬೇಕು. ಏಕೆಂದ್ರೆ ಅವರು ಅಧ್ಯಾಪಕರಾಗಿ, ರಾಷ್ಟ್ರಪತಿಗಳಾಗಿ, ಉಪರಾಷ್ಟ್ರಪತಿಗಳಾಗಿ, ತತ್ವಜ್ಞಾನಿಗಳಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಅವ್ರದ ಒಂದು ಉದಾಹರಣೆಯನ್ನ ಹೇಳ್ಬೇಕಂದ್ರೆ ಎಷ್ಟು ಸರಳ ಜೀವಿಗಳು ಅವರು ಅನ್ನೋದಕ್ಕೆ. ಅವರು ಒಂದ್ಸರಿ ರಾಷ್ಟ್ರಪತಿಗಳಾಗಿದ್ದಾಗ ಕಾರ್ನಲ್ಲಿ ಹೋಗ್ಬೇಕಾಗ್ ಬರುತ್ತೆ. ಅವಾಗ ಒಬ್ರು ಇವ್ರನ್ನ ಚಾಲಕರನ್ನ ಕರೆದು ಹೇಳ್ತಾರಂತೆ, ಸರ್ ತಾವು ಸ್ವಲ್ಪ ವೇಗವಾಗಿ ಹೋಗ್ಬೇಡಿ, ಸ್ವಲ್ಪ ನಿಧಾನವಾಗಿ ಹೋಗಿ. ಅವರು ಆಯ್ತು, ಯಾಕೆ ಅಂದ್ರೆ ರಸ್ತೆಯ ಅಕ್ಕಪಕ್ಕಗಳಲ್ಲಿ ನನ್ನ ಜನರು, ಅವ್ರಿಗೆ ನಾನು ಇದನ್ನ ಸಲ್ಲಿಸ್ಬೇಕು, ನಮಸ್ಕಾರಗಳನ್ನ ಹೇಳ್ಬೇಕು, ಅವ್ರಿಗೆ ಹಾಯ್ ಅಂತ ಹೇಳ್ಬೇಕು ಅಂತ ಹೇಳಿದ್ರಂತೆ. ಹಾಗೆ ಅವ್ರು ಎಷ್ಟು ಸರಳ ವ್ಯಕ್ತಿತ್ವ ಇತ್ತು, ಎಷ್ಟು ವಿನಯವಾಗಿ ಚಾಲಕರನ್ನ ಕೇಳಿದ್ರು ಅಂತ ಅವರ ಸರಳತೆಯನ್ನ ನಾವು ಕಂಡಿಡ್ಕೋಬಹುದು. ಹಾಗೆ ಅವರು ತುಂಬಾ ಚಿಕ್ಕವರಾಗಿದ್ದಾಗ ಪುಸ್ತಕಗಳು ಎಷ್ಟೊತ್ತು ಮಾತಾಡಕ್ಕೆ ಅಂತ ಪ್ಲಾನ್ ಮಾಡಿದಿರಿ? 1 ನಿಮಿಷ 2 ನಿಮಿಷ ಸರ್. ಓಕೆ, ನನಗೆ ಡೌಟ್ ಬಂತು ಇವತ್ತು ನಾವು ಜಾಗರಣೆ ಮಾಡ್ಬೇಕಾ ಅಂತ. ಇಲ್ಲ ಸರ್, ಆಗೋಯ್ತು. ಓಕೆ. ಅವರು ಚಿಕ್ಕವರಾಗಿದ್ದಾಗ ಪುಸ್ತಕಗಳನ್ನ ಎರವಲು ತಗೊಂಡು ಓದಿ ಅವರು ಉತ್ತೀರ್ಣರಾದ್ರಂತೆ. ಅಂದ್ರೆ ನಾವು ಕೂಡ ಎಷ್ಟೊಂದ್ಸರಿ ಎರವಲುಗಳನ್ನ ತಗೊಂಡು ಓದಿದೀವಿ. ಅಂದ್ರೆ ಹಳೆ ಪುಸ್ತಕಗಳನ್ನ ನಾವು ತಗೊಂಡು ಓದಿರ್ತಕ್ಕಂತ ಉದಾಹರಣೆಗಳು ಇದೆ. ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ, ನೀವು ಉಪ ರಾಷ್ಟ್ರಪತಿಗಳಾಗಿದ್ದೀರಲ್ವಾ, ನಿಮ್ಗೆ ಈ ಕೆಲ್ಸ ಏನ್ ಅನ್ಸುತ್ತೆ, ಹೆಮ್ಮೆ ತರ್ತಿದ್ಯಾ ಅಂತ ಕೇಳಿದ್ರಂತೆ. ಇಲ್ಲ, ನಾನು ಅಧ್ಯಾಪಕನಾಗಿದ್ದೆ, ತುಂಬಾ ಹೆಮ್ಮೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರಂತೆ. ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಒಂದ್ಸರಿ ಉಪನ್ಯಾಸ ನೀಡಲು ಹೋಗಿದ್ರಂತೆ. ಅಲ್ಲಿ ಇರ್ತಕ್ಕಂತ ಪ್ರೊಫೆಸರ್ಗಳಿಗೆ ನಮ್ಮ ಭಾರತೀಯ ಇವ್ರನ್ನ ಕಂಡ್ರೆ ಏನೋ ಒಂದ್ ರೀತಿ ಗಂಭೀರವಾಗಿ ತಗೋತಾ ಇರ್ಲಿಲ್ಲಂತೆ. ಇವ್ರು ಹೋಗಿ ತತ್ವಶಾಸ್ತ್ರವನ್ನ ನಿರರ್ಗಳವಾಗಿ, ಲೀಲಾಜಾಲವಾಗಿ ಮಾತಾಡಿದಾಗ ಅವರು ಆಶ್ಚರ್ಯಚಕಿತರಾಗಿ ಅವರೆಲ್ಲರೂ ಕೂಡ ಅವಾಗಿನಿಂದ ಗೌರವವನ್ನ ಕೊಡೋದು. ಈಗ ನಾವು ಎಲ್ಲಾ ಸೇರಿ ಮಂಜುಳಾ ದೇವಿಯವ್ರಿಗೂ ಗೌರವ ಕೊಡ್ತೀವಿ, ನೀವು ನಿರರ್ಗಳವಾಗಿ ಮಾತಾಡ್ತೀರಿ ಅನ್ನೋದು ನಮಗೆ ನಂಬಿಕೆ ಬಂದಿದೆ. ಈಗ ಇನ್ನೊಬ್ಬ ಮಂಜುಳಾ ಕಾಯ್ತಾ ಇದ್ದಾರೆ. ಓಕೆ, ಧನ್ಯವಾದ. ಮಂಜುಳಾ MC ಮೋಸ್ಟ್ಲಿ ಕವನ ಬರೆದಂಗಾರೆ, ನೋಡೋಣ. ಮಂಜುಳಾ. ನಮಸ್ತೆ ಸರ್. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಅಜ್ಞಾನವೆಂಬ
ಕತ್ತಲೆಯಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ಕೊಂಡೊಯ್ದ ನನ್ನ ಎಲ್ಲ ನೆಚ್ಚಿನ ಗುರುಗಳಿಗೆ, ಅಂದ್ರೆ ನನ್ನ ನೆಚ್ಚಿನ ಗುರುಗಳಾದಂತಹ ಮಹೇಶ್ ಸರ್ ಅವರಿಗೆ, ಸತೀಶ್ ಸರ್ ಅವರಿಗೆ, ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದಂತ ಹಾಗೂ ಆಕರ್ಷಣೀಯವಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥ ಮಾನ್ಯ ಪ್ರಕಾಶ್ ನಾಗತಿಹಳ್ಳಿ ಸರ್ ಅವರಿಗೆ ನನ್ನ ಹೃದಯಪೂರ್ವಕವಾದಂತಹ ಅನಂತ ಧನ್ಯವಾದಗಳನ್ನ ಹಾಗೂ ನಾಳಿನ ಶಿಕ್ಷಕರ ದಿನಾಚರಣೆಯ ಪೂರ್ವಭಾವ್ಯ ಶುಭ ನಮನಗಳನ್ನ ಅರ್ಪಣೆ ಮಾಡ್ತಾ, ಸರ್ ನಾನೊಂದು ಕವನವನ್ನ ವಾಚನ ಮಾಡಿ ಒಂದೆರಡು ಮಾತಲ್ಲಿ ನಾನು ಮಾತನ್ನ ಮುಗಿಸಕ್ಕೆ ಇಷ್ಟಪಡ್ತೇನೆ. ನನ್ನ ಹುಷಾರಾಗ್ಬಿಟ್ಟಿದ್ದೀರಿ. ಸಮಯ ಆಗಿದೆ ಸರ್, ಊಟದ ಸಮಯ ಕೂಡ ಆಗಿದೆ. ಆದ್ರೂ ಕೊನೆಯ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನ್ನ ಕವನದ ಶೀರ್ಷಿಕೆ ಗುರುಚೇತನ. ಒಂದಕ್ಷರ ಕಲಿಸಿದಾತಂ ಗುರು. ನನ್ನ ಬದುಕಿನ ಪಥ ತೋರಿದವರೇ ನನ್ನ ಕಲ್ಪತರು. ಗುರುವೇ ನೀವು ಮಾತಾ ಪಿತೃ ಸಮಾನ, ಸ್ನೇಹ ಪ್ರೀತಿ ವಿಶ್ವಾಸ ಕೀರ್ತಿಯೇ ನನಗೆ ಬಹುಮಾನ, ಪ್ರೀತಿಯೇ ನನಗೆ ಬಹುಮಾನ. ಗುರು ತೋರಿಸಿದ ಸನ್ಮಾರ್ಗಗಳೇ ನನಗೆ ದಾರಿದೀಪ, ತಾವು ಹರುವಿದ ಜೀವನದ ಮೌಲ್ಯಗಳೇ ನಂದ ದೀಪ. ಜ್ಞಾನ ರತ್ನಗಳನ್ನು ಹೃದಯದಲ್ಲಿ ಬಿತ್ತಿರಿ, ತಾಳ್ಮೆ ಎಂಬ ಗೋಪುರವನ್ನ ಕಟ್ಟಿ ಬೆಳೆಸಿದಿರಿ. ಪಾಠವಲ್ಲದೆ ಜೀವನ ಪಾಠವನ್ನ ಬೋಧಿಸಿದಿರಿ, ಶಿವ ಸ್ವರೂಪಿ ಕ್ಷಮೆಯಾದರಿತ್ರಿಯಾಗಿ ಕಲಿಸಿದಿರಿ. ಅಜ್ಞಾನವೆಂಬ ಕತ್ತಲನ್ನ ಹೋಗಲಾಡಿಸಿ ಸುಜ್ಞಾನವೆಂಬ ಬೆಳಕನ್ನ ನನ್ನ ಜೀವನದಲ್ಲಿ ತುಂಬಿರಿ. ಅಕ್ಷರ ಬೀಜ ಬಿತ್ತಿ ಕನಸಿನ ಗೋಪುರ ಕಟ್ಟಿರಿ. ತಂದೆ ತಾಯಿಗಳ ಸ್ಥಾನದಲ್ಲಿ ವಿವೇಕವನ್ನ ತುಂಬಿರಿ. ಕಷ್ಟ ಸುಖಗಳ ಸೋಲು ಗೆಲುವುಗಳ ಅರಿವನ್ನ ಮಾಡಿದಿರಿ. ಸೂಕ್ತ ಪ್ರತಿಭೆಗಳಿಗೆ ವಿಕಾಸ ಸೌಧವನ್ನ ಕಟ್ಟಿ ಬೆಳೆಸಿದಿರಿ. ವಿಕಾಸ ಸೌಧವನ್ನ ಕಟ್ಟಿದ ಕಣ್ಮಣಿ ನೀವು. ಬಡವ ಬಲ್ಲಿದರೆನ್ನದೆ ಶಿಷ್ಯ ಕೋಟಿಯ ಕರುಣಾಮಯಿ ನೀವು. ಗುರುಗಳ ಸೇವೆ ಅನಂತ ಅಗಣಿತ, ಗುರುಗಳ ಸೇವೆ ಅನಂತ ಅಗಣಿತ. ತ್ಯಾಗ ಪರಿಶ್ರಮ ತಾಳ್ಮೆ ಅಪರಿಮಿತ, ತ್ಯಾಗ ತಾಳ್ಮೆ ಪರಿಶ್ರಮ ಸಹಕಾರ ಅಪರಿಮಿತ. ಶಿಕ್ಷಕರ ಸೇವೆ ಹಳಿಯದು ಈ ಜಗದಲ್ಲಿ, ಶಿಕ್ಷಕರ ಸೇವೆ ಹಳಿಯದು ಈ ಜಗದಲ್ಲಿ. ಅಧ್ಯಾಪಕರ ತೋರಿದ ಬೆಳಕು ಶಾಶ್ವತ ನನ್ನ ಜೀವನದಲ್ಲಿ, ಶಾಶ್ವತ ನನ್ನ ಜೀವನದಲ್ಲಿ. ಶಿಕ್ಷಕರ ದಿನಾಚರಣೆ ನಿತ್ಯ ನೂತನ. ನನ್ನ ನೆಚ್ಚಿನ ಗುರುಗಳಿಗೆ ನನ್ನ ಸದಾ ಚೇತನ ನಮನ, ಸದಾ ಚೇತನ ನಮನ. ಮಂಜುಳಾ MC, ಥ್ಯಾಂಕ್ ಯು. ಈಗ ಸತೀಶ್ ಅವ್ರ ಕಡೆಯಿಂದ ಟೀಚರ್ಸ್ ಬಂದಿರೋದ್ರಿಂದ ಅವ್ರಿಗೆ ನಾನ್ ಥ್ಯಾಂಕ್ಸ್ ಹೇಳಿ ಎಲ್ರಿಗೂ ಥ್ಯಾಂಕ್ಸ್ ಅವ್ರಿಗೆ ಹೇಳಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ಎಸ್ ಸತೀಶ್ BK. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಓಕೆ, ರೈಟ್. ನಮ್ಗೆ ರಂಗನಾಥ್ ಸರ್ ಮಾತಾಡಿದಾಗ ಮತ್ತೆ ನೀವು ಪೊಲೀಸ್ ಅಂತ ಹೇಳಿದಾಗ ನನ್ಗೊಂದು ನೆನಪಾಯ್ತು. ಏನಪ್ಪಾ ಅಂದ್ರೆ ನನ್ನ ಫ್ರೆಂಡ್ ಒಬ್ರು ಲೇಡಿ SI ಇದಾರೆ. ಅವರು ಸಿಕ್ಕಾಗೆಲ್ಲ ಹೇಳ್ತಾ ಇರ್ತಾರೆ, ಏನ್ರಪ್ಪ ನಿಮ್ಮ ಟೀಚರ್ಸ್ ಕೈಯಲ್ಲಿ ಕೋಲ್ ಇರ್ತಿತ್ತು, ನಿಮ್ ಕೋಲನ್ನು ಕಸ್ಕೊಂಡ್ಬಿಟ್ರು RT Act 2009 ಪ್ರಕಾರ ಶಿಕ್ಷಕರು ಹೊಡಿಯೋಂಗಿಲ್ಲ ದಂಡ್ಸಂಗಿಲ್ಲ ಅಂತ ಅಂದಾಗಿಂದ ನಾವೆಲ್ಲ ಕೋಲ್ ಬಿಟ್ಟಾಗಿಂದ ನಮ್ ಪೊಲೀಸ್ ಕೈಗೆ ಲಾಠಿ ಬಂದ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಸ್ವಾಸ್ಥ್ಯ ಸಮಾಜನೇ ಎಲ್ಲ ಅಸ್ವಸ್ಥವಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅವ್ರು ನಮ್ಗೆ ರಂಗನಾಥ್ ಸರ್ ಮಾತಾಡೋ ನೆನಪಾಯ್ತು. ಸ್ವಾಸ್ಥ್ಯ ಸಮಾಜವನ್ನ ಕಟ್ಟುವಂತ ಶಿಕ್ಷಕ ವರ್ಗ ಅಂತ ಶಿಕ್ಷಕರಿಗೆ ಶಿಕ್ಷಕರು, ಗುರುಗಳಿಗೆ ಗುರುಗಳಾಗಿರುವಂತ JP ಸರ್ ಅವರು ಕೂಡ ಅವರೊಂದು ದೊಡ್ಡ ಒಂದು ಆದರ್ಶವನ್ನ ಇಟ್ಕೊಂಡು ಒಂದು ಸ್ವಾಸ್ಥ್ಯ ಸಮಾಜ, ಕೇವಲ ಮಾತಿನ ಮೂಲಕನೇ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಅನ್ನೋದು ಅವರ ಮಾತುಗಳು, ಅವರ ಜೀವನನೇ ಒಂದು ಆದರ್ಶ. ಯಾಕಂದ್ರೆ ಅವ್ರನ್ನ ನೋಡಿದಾಗ್ಲೂ ಅಷ್ಟೇ, ಅಂಡ್ ಅವ್ರ ಮಾತು ಅಷ್ಟೇ, ನಡೆ ಅಷ್ಟೇ, ನುಡಿ ಅಷ್ಟೇ, ತರಬೇತಿನೂ ಅಷ್ಟೇ. ನಾವು ನೋಡ್ತಾನೆ ಎಷ್ಟೋ ಕಲ್ತ್ಬಿಟ್ಟು ನಾವು ಕೂಡ ತರಬೇತುದಾರರಾಗಿ ಈ ಜೊತೆ ನಮ್ಮ ಶಿಕ್ಷಕರನ್ನು ಒಂದು ಸ್ವಸ್ಥ ಸಮಾಜವನ್ನು ಕಟ್ಲಿಕ್ಕೋಸ್ಕರ ಶಿಕ್ಷಕ ವರ್ಗವನ್ನೇ ರೆಡಿ ಮಾಡ್ಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರಾಗಿರುವಂತ ಮಹೇಶ್ ಸರ್ ಮತ್ತು ನಾವು ಒಂದು ಚಿಂತನೆ ಇಟ್ಕೊಂಡು ಒಂದು ಶಿಕ್ಷಕ ವರ್ಗವನ್ನ ನಿರ್ಮಿಸ್ಬೇಕು, ಇಡೀ ರಾಜ್ಯಾದ್ಯಂತ ಚಂದವಾಗಿ ಮಾತಾಡುವಂತ ಅಂಡ್ ಆ ಮಾತಿನ ಮೂಲಕನೇ ಜನರ ಮನೆಯನ್ನ ಪರಿವರ್ತನೆ ಮಾಡುವಂತ ಮನಸ್ಥಿತಿ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನ ನಿರಂತರ ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ಹಾಕಿಕೊಟ್ಟ ಬುನಾದಿ ಕೂಡ ಕಾರಣ ಅಂತ ಹೇಳ್ತಾ, ಇವತ್ತು ನಮ್ಮ ಕಲಿಕಾರ್ಥಿಗಳು, ನಮ್ಮ ಹೆಮ್ಮೆಯ ಕುಟುಂಬದ ಶಿಕ್ಷಕ ವರ್ಗದವರು ಕೂಡ ಈ ಶಿಕ್ಷಕ ದಿನಾಚರಣೆ ಈ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ತುಂಬಾ ಚಂದ ಮಾತಾಡಿದ್ರಿ. ಎಲ್ಲರೂ ನನಗತ್ತ ಖುಷಿಯಾಗಿ ಕಾರ್ಯಕ್ರಮ ಸಾರ್ಥಕವಾಗಿ ನಡೀತು. ಈ ದಿನಾಚರಣೆಗೆ ಒಂದು ಅರ್ಥವನ್ನ ಕಲ್ಪಿಸಿಕೊಟ್ಟಂತ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರಿಗೆ ಋನ್ಮನಗಳ ಮೂಲಕ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ, ವಂದನೆಗಳನ್ನ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಸತೀಶ್ ಮತ್ತು ಎಲ್ಲ ಶಿಕ್ಷಕರು ಮತ್ತು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸ್ನೇಹಿತರೆ, ಇದುವರೆಗೆ 16 ಪುಸ್ತಕ ಬರೆದಿದ್ದೀನಿ. ಕನ್ನಡ ಪುಸ್ತಕಗಳು ಸಪ್ನಾ ಬುಕ್ ಹೌಸಲ್ಲಿ ಸಿಗ್ತದೆ.
ಆಂಗ್ಲ ಪುಸ್ತಕಗಳೆಲ್ಲವೂ ಕೂಡ Amazon.in ಲಭ್ಯ ಇರುತ್ತೆ. ಕೃತಜ್ಞತೆ ಕಾರ್ಯಕ್ರಮ ಸೆಪ್ಟೆಂಬರ್ 14 ಬೆಂಗಳೂರಿನಲ್ಲಿ ನಡೀತಾ ಇದೆ. ಉಚಿತ ಪ್ರವೇಶ, ಆದರೆ ನೋಂದಣಿ ಮಾಡ್ಕೋಬೇಕಷ್ಟೇ. 9620303000ಗೆ ಕರೆ ಮಾಡಿ ನೋಂದಣಿ ಮಾಡ್ಕೊಳ್ಳಿ. ನಾನು ಗ್ಯಾರಂಟಿ ಕೊಡ್ತೇನೆ, ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ಉಚಿತವಾಗಿ ನಿಮಗೆ ಲಭ್ಯ ಆಗ್ತದೆ. ಯಾಕೆಂದರೆ ಅಟ್ಲೀಸ್ಟ್ ಒಂದು 25-30 ಸಾಧಕರು ಅವತ್ತು ಬರ್ತಾರೆ. ಓಕೆ, ನಮ್ಮ ಬಲವೀರ ಕುಲಕರ್ಣಿ ಅವರ ಅಂತ ಸಾಧಕರನ್ನ ನಾವು ಸನ್ಮಾನ ಮಾಡ್ತೇವೆ. ಸತೀಶ್ ಅವರು ಕೂಡ ನನ್ನ ಲೇಖನದಲ್ಲಿ ಒಂದು ಚಾಪ್ಟರ್ ಲೇಖನ ಕೊಟ್ಟಾರೆ. ತರಬೇತಿಯಿಂದ ಯಶಸ್ಸು ಅನ್ನುವಂತಹ ಒಂದು ಕೃತಿ ಬಿಡುಗಡೆ ಆಗತ್ತೆ. ಜೊತೆಗೆ ನಮ್ಮ ಶಿಕ್ಷಕರುಗಳಿಗೆ ಈಗಲೇ ತಕ್ಷಣ ಒಂದು ಥಾಟ್ ಬಂತು, ಏನು ಅಂದರೆ ನಾನು ಮುಂದೆ ಪೋಷಣಾ ಕಲೆ ಬಗ್ಗೆ ಪುಸ್ತಕ ಬರೀಬೇಕು ಅಂತ ಇದ್ದೀನಿ. ನೀವೆಲ್ಲ ಕವನ ಬರ್ಕೊಡಿ. ಕವನ ಬರೆದ್ಬಿಟ್ಟು ಒಂದು ನಮ್ಮ ಮೊಬೈಲ್ ನಂಬರ್ ಕೊಡ್ತೀನಿ, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಅಥವಾ ಇಮೇಲ್ ಐ ಡಿನೂ ಕೊಟ್ಟಿರ್ತೇನೆ. ಏನಂದರೆ ಯಾವುದೇ ಶಿಕ್ಷಕರು ಭಾಗವಹಿಸಿ ಪೋಷಣಾ ಕಲೆಯ ಬಗ್ಗೆ, ಪೋಷಣೆಯ ಕಲೆಯ ಮಹತ್ವದ ಬಗ್ಗೆ ಕವನಗಳನ್ನು ಆಹ್ವಾನ ನೀಡಿದ್ದೇನೆ. ಅದರಲ್ಲಿ ಆಯ್ದವನ್ನು ನಾನು ಪುಸ್ತಕದಲ್ಲಿ ಪ್ರಕಟಿಸ್ತೇನೆ. ಅದರಲ್ಲಿ ದಿ ಬೆಸ್ಟ್ ಕವನ ಯಾವುದಿರುತ್ತೆ ಅದಕ್ಕೊಂದು ಬಹುಮಾನನೂ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇನೆ. ಎಲ್ಲರೂ, ಏಕೆಂದರೆ ಇಲ್ಲಿರೋ ಶಿಕ್ಷಕರೆಲ್ಲ ಕವನ ಬರೆಯೋದು ನೋಡಿದೆ ನಾನು, ಅದನ್ನೊಂದು ಅನೌನ್ಸ್ ಮಾಡ್ತಾ ಇದ್ದೇನೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸರ್, ನಿಮ್ಮ ಬಗ್ಗೆ ಎಲ್ಲ ಮಾಹಿತಿ ಬೇಕಲ್ಲ ನಿಮ್ಮ ಕಾರ್ಯಕ್ರಮಗಳದು ಅಂದರೆ ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಟೈಪ್ ಮಾಡಿ, ಚಾನಲಲ್ಲಿ ಜಾಯಿನ್ ಅಂತ ಕೇಳುತ್ತೆ, ಜಾಯಿನ್ ಆಗಿಬಿಡಿ. ನಮ್ಮೆಲ್ಲ ಮಾಹಿತಿ ಸಿಗುತ್ತೆ. ಅದು ಒಂದು. ಎರಡನೇದು, ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆದರೆ ಕಮ್ಯುನಿಟಿ ಟ್ಯಾಬ್ ಅಂತ ಇರ್ತದೆ. ಅಲ್ಲಿ ನಾವು ಪೋಸ್ಟ್ ಅಂತ ಇರುತ್ತೆ. ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ದಂಗೆ ಅಲ್ಲೂ ಪೋಸ್ಟ್ ಮಾಡ್ತಾ ಇರ್ತೇನೆ. ಜೊತೆಗೆ FB ಪೇಜು, ಎಕ್ಸು, ಇನ್ಸ್ಟಾಗ್ರಾಮು, ಇಲ್ಲೆಲ್ಲ ನಾನು ಇದ್ದೀನಿ. ಓಕೆನಾ? ಸೊ ಅಲ್ಲೆಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಲ್ಲಿ ಕನೆಕ್ಟ್ ಆಗಿಬಿಡಿ, ನನ್ನ ಜೊತೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನನಗೂ ತುಂಬ ಖುಷಿ ಆಯಿತು. ಎಲ್ಲ ಶಿಕ್ಷಕರು ನೋಡಿ ನನ್ನ ಬ್ಯಾಟ್ರಿನೂ ಚಾರ್ಜ್ ಆಯಿತು. ಖುಷಿ ಆಗುತ್ತಲ್ಲ, ಅದಕ್ಕೆ ಆ ಒಂದು ಬ್ಯಾಟ್ರಿ ಚಾರ್ಜ್ ಆದಾಗ ಏನೋ ಒಂದು ಒಳ್ಳೇದು ಅನೌನ್ಸ್ ಮಾಡೋಣ ಅಂತ ಅನೌನ್ಸ್ ಮಾಡಿದ್ದೀನಿ. ಜೊತೆಗೆ ಪುಸ್ತಕದಲ್ಲಿ ಈ ಸಾರಿ ನಾವು ಸೆಪ್ಟೆಂಬರ್ 14 ಚಾಣಕ್ಯ ವ್ಯಕ್ತಿತ್ವ ರತ್ನ ಪ್ರಶಸ್ತಿ ಅಂತ ದ ಬೆಸ್ಟ್ ಬುಕ್ ಅಂತ ಆರಿಸಿದ್ದೀವಿ. ಸೊ ಆ ಒಂದು ಇದನ್ನು ಕೂಡ ಅನೌನ್ಸ್ಮೆಂಟ್ ನಾವು ನಾಳೆ ಮಾಡ್ತಾ ಇದ್ದೇವೆ. ನೀವು ನಮ್ಮ ಜೊತೆ ಕನೆಕ್ಟ್ ಆಗಿ. ಜೊತೆಗೆ ನಿಮಗೆ ಗೊತ್ತಿರಲಿ, ಕೇವಲ 98 ರೂಪೀಸ್ ಚಾರ್ಜ್ ಮಾಡಿಬಿಟ್ಟು ಮಂಗಳವಾರದೊತ್ತು 2 hours ವೆಬಿನಾರ್ ಮಾಡ್ತಾನೆ, 6:45 to 9 PM. ನಮ್ಮ ಕಚೇರಿ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಳಿ. ಕನೆಕ್ಟ್ ಆಗಿ ಒಂದು 2 ಕಾಲ್ ಗಂಟೆ ನಾನು ಏನು ಮಾಡ್ತೀನಿ, ಏನು ಪಬ್ಲಿಕ್ ಸ್ಪೀಕಿಂಗು, ಕಮ್ಯುನಿಕೇಷನ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸ್ ಮೂಲಕ ಹೇಗೆ ವ್ಯಕ್ತಿಗಳಲ್ಲಿ ಪರಿವರ್ತನೆಯನ್ನು ತರೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಯತ್ನದಲ್ಲಿ ನಿಮ್ಗೆ ಆ ಒಂದು ಕಾರ್ಯಕ್ರಮಕ್ಕೆ ಆಸಕ್ತಿ ಬಂದು ಸೇರಿದ್ರೆ ಲೈಫ್ ಟೈಮ್ ಕನೆಕ್ಟ್ ಆಗೋಣ. ಏನಂತೀರಿ? ಮತ್ತೆ ಗುರುವಾರ ಯೂಟ್ಯೂಬ್ ಲೈವ್ ಬರ್ತೀನಿ 8 ಗಂಟೆಗೆ. ಅದು ಮುಂಚೆ ಸುಮ್ಮನೆ ಯಾಕೆ, ದಿನಕ್ಕೊಂದೆರಡು ವಿಡಿಯೋ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಬಾಯ್ ಬಾಯ್. ಸೊ ಇದು ಯೂಟ್ಯೂಬ್ ಲೈವ್ ಸ್ಟಾಪ್ ಮಾಡಿದ್ದೀನಿ. ನೀವು ಇನ್ನೊಂದು 5 ನಿಮಿಷ ಎಲ್ಲರೂ ಇರ್ಬೋದು. ಜೊತೆಗೆ ಎಲ್ಲರೂ ಮೈಕ್ನು ಆನ್ ಮಾಡಿಬಿಡ್ತೇನೆ ಈಗ. ಎಲ್ಲರೂ ಮೈಕ್ ಆನ್ ಮಾಡ್ಕೋಬೋದು. ಯಾರು ಏನು ಅನಿಸುತ್ತೆ ಒಂದು 5 ನಿಮಿಷ ಚಿಟ್ಚಾಟ್ ಮಾಡೋಣ. ಎಲ್ಲರೂ ಒಂಥರ ಚೆನ್ನಾಗಿದ್ರಿ, ಕೆಳೆಯಾಗಿದ್ರಿ. ವಿಡಿಯೋಗೆ ಬರೋದಿದ್ರೆ ಬಂದುಬಿಡಿ. ಓಕೆ, ಈಗ ಸತೀಶ್ ಅವ್ರ ಟೀಚರ್ಸ್ಗಳಿಗೆ ನಾನು ಈಗಾಗಲೇ ಹೇಳಿದ್ದೀನಿ, ನಿಮಗೆ 98 ರೂಪೀಸ್ ಇಲ್ಲ ಈ ಬರೋ ಮಂಗಳವಾರದ ಮಾಸ್ಟರ್ ಕ್ಲಾಸ್ಗೆ. ಬನ್ನಿ, ಆ ಕಾರ್ಯಕ್ರಮ ಅಟೆಂಡ್ ಮಾಡಿ. ನಿಮ್ಗೆ ತೀರಾ ಆಸಕ್ತಿ ಇತ್ತು ಅಂದರೆ ಕನೆಕ್ಟ್ ಆಗಿರೋದು. ದೆರ್ ಇಸ್ ನೋ ಫೋರ್ಸ್ ಟು ಜಾಯಿನ್ ಅವರ್ ಕೋರ್ಸ್. ಅದು ಅವತ್ತು ನಾನು ಅಟ್ಲೀಸ್ಟ್ ಒಂದು 10-15 ಜನ ಜಾಯ್ನ್ ಆಗ್ಬಿಡ್ತಾರೆ ಅಂದ್ಕೊಂಡೆ, ಒಬ್ಬರು ಜಾಯ್ನ್ ಆಗಲಿಲ್ಲ. ನನ್ನ ಮಾತಿಗೆ ಅದು ನಾನೇನು ಅನ್ಕೋಬೇಕು, ಫೀಡ್ಬ್ಯಾಕು ಗೊತ್ತಿಲ್ಲ. ಏನು ಸತೀಶ್? ಸರ್, ಅಂದ್ರೆ ಅವತ್ತು ನಿಮ್ಗೆ ಶೇರ್ ಮಾಡಿದ್ವಿ ಸರ್ ಗ್ರೂಪಿಗೆಲ್ಲ. ಅದೇ ಅವರಿಗೆ ಇನ್ನೂ ಕಂಪ್ಲೀಟ್ ಪಿಕ್ಚರ್ ಸಿಗಲಿಲ್ಲ ಸರ್. ಇವತ್ತು ಹೇಳಿದ್ರಲ್ಲ, ಕ್ಲಿಯರ್ ಆಯ್ತು ಅವರಿಗೆ. ಅಂದ್ರೆ ಈ ಟ್ಯೂಸ್ಡೇ ಆದ್ರೆ 2 ಗಂಟೆ ಸೆಷನ್ ಇರುತ್ತೆ. ಮತ್ತೆ ಗುರುವಾರದ್ದು ಅಂಡ್ ಟ್ರೈನಿಂಗ್ಸ್, ನೀವು ಆಫ್ಲೈನ್ ಆನ್ಲೈನ್ ಎಲ್ಲಾ ತರದ ತರಬೇತಿಗಳನ್ನು ಎಲ್ಲವನ್ನೂ ಬುಕ್ ಎಲ್ಲದೂ ಪರಿಚಯ ಮಾಡ್ಕೊಟ್ರಲ್ಲ, ಅವ್ರಿಗೆ ಒಂದ್ಸಲ ಗೊಂದಲ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೇನೆ. ಹೌದಾ? ಸರಿ, ಅದಕ್ಕೆ ಏನ್ ಮಾಡೋಣ, ಫಸ್ಟ್ ಇವತ್ತು ಬಂದಿರೋರಿಗೆ ಇನ್ವೈಟ್ ಮಾಡಿ. ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಟೀಚರ್ಸ್ಗೆ ನೆಕ್ಸ್ಟ್ ಟ್ಯೂಸ್ಡೇ ಬೇಕಾದ್ರೆ ಅಲೋ ಮಾಡಿರ್ತೀನಿ. ನೀವು ಅದನ್ನ ಆರ್ಡರ್ ಮಾಡಿ, ಅವ್ರುಗಳು ಬರಲಿ, ಒಂದ್ಸರಿ ಅಟೆಂಡ್ ಮಾಡಲಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಬಿಕಾಸ್ ನಾನಂತೂ ಪ್ರಾಮಾಣಿಕವಾಗಿ ಈ ಒಂದು ಕಾಯಕದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಮತ್ತೆ ನಾಳೆಯಿಂದ ಒಂದು ಜವಾಬ್ದಾರಿನೂ ಕೂಡ ತಗೊಂಡಿದ್ದೇನೆ. ಬೆಂಗಳೂರಿನ ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗೆ ಮೆಂಟರ್ ಆಗಿ ವಾರದಲ್ಲಿ 3 ದಿನ ಕಮಿಟ್ ಆಗ್ತಾ ಇದ್ದೀನಿ.
ಓಕೆ. ಸೊ ನೆನ್ನೆ ಫಾರ್ ಎಕ್ಸಾಂಪಲ್ ಹಿಮಾಲಯ ವೆಲ್ನೆಸ್ ಕಂಪ್ನಿಲಿ ಆಟಿಟ್ಯೂಡ್ ಬಗ್ಗೆ ವರ್ಕ್ಶಾಪ್ ಮಾಡಿದೆ. ಅಲ್ಲಿ ಇದ್ದವ್ರು ಎಲ್ಲ ಕೊನೆಯಲ್ಲಿ ಹೋಗ್ತಾ ಎಷ್ಟು ಥ್ರಿಲ್ಲಾಗಿ ಹೋದ್ರು ಅಂದರೆ ಎಲ್ಲರೂ ಕೈ ಹಿಡಿದು ಶೇಕ್ ಹ್ಯಾಂಡ್ ಕೊಟ್ಟು ಖುಷಿಯಾಗಿ ಹೋದ್ರು. ನಾನು ಯೂಟ್ಯೂಬ್ ಫಾಲೋ ಮಾಡ್ತಾ ಇದ್ದರೆ ಒಂದು 7-8 ವಿಡಿಯೋ ಮಾಡೀನಿ ನೆನ್ನೆ ವರ್ಕ್ಶಾಪ್ದು, ಗಮನಿಸಿರುತ್ತೆ. ನಾಡಿದ್ದು ಇನ್ನೊಂದು ವೈಟ್ ಫೀಲ್ಡಲ್ಲಿ ಒಂದು ಸ್ಕೂಲ್ಗೆ ಒಪ್ಕೊಂಡಿದ್ದೀನಿ, ಟೀಚರ್ಸ್ ಡೇಗೆ ಮಾತಾಡೋಕ್ಕೆ ಕರೆದಾರೆ. ಸೊ ನನಗೊಂಥರ ಟೀಚರ್ಸ್ ಡೇಗೆ ಏನೇನು ಮಾತಾಡ್ಬೋದು ಅಂತ ಪಾಯಿಂಟ್ಸ್ ಕೊಟ್ಟಿದ್ದೀರಾ ನೀವೆಲ್ಲ, ಆದರೆ ಯಾವ ಪಾಯಿಂಟು ತಗೊಳ್ಳಲ್ಲ, ತಿಳ್ಕೊಂಡಿದ್ದೀನಿ, ನಾಲೆಡ್ಜ್ ಇದೆ. ಏನಾಗುತ್ತೆ, ಯಾವುದೋ ಒಂದು ಪಾಯಿಂಟ್ ನೆನಪಾಗುತ್ತೆ. ಈಗ ಯಾರು ಮೇಡಮ್ಮು ಅಲೆಕ್ಸಾಂಡರ್ದು ಕಥೆ ಹೇಳಿದ್ರು, ಗುರು ಗೌರವ ಕೊಡ್ತಾ ಇದ್ರು ಅಂತ. ನಾನು TV ಶೋ ಮಾಡಿದ್ದೆ. ಆಮೇಲೆ ಟೀಚರ್ಸ್ ಡೇ ರಿಲೇಟೆಡ್ ಗುರುಗಳ ಮಹತ್ವದ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡಿರೋದು ಒಂದು ವಿಡಿಯೋ ಇದೆ ನಂದು, ಅದನ್ನು ನೋಡ್ಕೊಳ್ಳಿ ನೀವು. ನೀವೆಲ್ಲರೂ ಭಾಷಣ ಮಾಡೋಕ್ಕೂ ಅದೆಲ್ಲ ಹೆಲ್ಪ್ ಆಗುತ್ತೆ. ಓಕೆ. ನಮ್ಮ ಇವರು ಬಲವೀರ್ ಕುಲಕರ್ಣಿ ಅವರಂತೂ ಏನೋ ಮೈಕ್ ಆನೆ ಮಾಡಲಿಲ್ಲ. ಅವರು ನಮಸ್ಕಾರ ಮಾಡ್ತಾ ಇದ್ದೀರಿ, ನಾವು ನಮಸ್ಕಾರ ಮಾಡ್ಬಿಡ್ತೀವಿ ಅಷ್ಟೇ ಮೈಕ್. ಆದರೆ ನಿಮ್ಗೆ ಏನು ಮಾಡೋರು, ನೀವು ಹಳೆ ಕಾಲದವರು, ನಾವು ಇವೆಲ್ಲ ವಾಸದ್ ಮಾಡ್ಕೊಂಡಿದ್ದೀವಿ. ಇವರೆಲ್ಲ ನೋಡಿ, ಇವರೆಲ್ಲ ಮಹಿಳಾ ಮಣಿಗಳು, ಅವರೆಲ್ಲ ಟೀಚರ್ಸು ಎಲ್ಲ ಇದು. ಪಾಪ ಅವ್ರ ಸ್ಥಿತಿ ಹೆಂಗಿರಬಾರ್ದು ಇವತ್ತು. ನೆಕ್ಸ್ಟ್ ಅವ್ರ ಮಗ ತುಂಬ ದೊಡ್ಡ ಶ್ರೀಮಂತರು, ಅವ್ರ ಹತ್ರ ಅವ್ರ ಎಕ್ಸ್ಪರ್ಟ್ ಆನ್ಲೈನಲ್ಲಿ. ನಿಮಗೆ ಗೊತ್ತಿರಲಿ, ಈಗ ಅವ್ರು ಕೇಳಿದ್ರು, ತಿಂಗಳಿಗೆ ಬರೀ 50 ಲಕ್ಷ ದುಡಿತಾರೆ ಅವರು, ಇವ್ರ ಮಗ. ಗೊತ್ತಾಯ್ತೇನ್ರಿ, ಆನ್ಲೈನ್ ಕ್ಲಾಸಲ್ಲಿ. ಸೊ ಅವ್ರ ಮಗ ಫ್ರೆಂಡು ಕೊನೆಗೆ ಅದಕ್ಕೆ ಅವ್ರ ಮಗಂಗೆ ಆನರ್ ಕೊಟ್ಟಿದ್ದು. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ದೆರ್ ಈಸ್ ಎ ಪ್ರಾವಿಷನ್, ದೆರ್ ಈಸ್ ಎ ಪ್ಲೇಸ್. ನಮ್ಗೇನು ಬೇಕೋ ಅದು ಮಾಡೋದಕ್ಕೆ ಸಾಧ್ಯತೆ ಇದೆ. ಕರೆಕ್ಟಾ? ಮಾಡೋಣ, ಮಾಡ್ತಾ ಇರ್ಬೋದು. ಸೊ ನಾಳೆಯಿಂದ ಒಂದು ಹೊಸ ಜವಾಬ್ದಾರಿ. ಅಲ್ಲೇನಿಲ್ಲ, ಟೀಚರಿಗೆ ಪಾಠ ಮಾಡಿ ಅಂದರೆ ಟೀಚರಿಗೆ ಪಾಠ ಮಾಡ್ತೀನಿ, ಮ್ಯಾನೇಜ್ಮೆಂಟಿಗೆ ಮಾಡಿ ಅಂದರೆ ಮಾಡಿರ್ತೀನಿ, ಅಡ್ಮಿನಿಸ್ಟ್ರೇಷನಿಗೆ ಮಾಡಿ ಅಂದರೆ ಮಾಡ್ತಾನೆ. ಸೊ ಡೈಲಿ ಟ್ರೈನಿಂಗ್ದೇ ವಾರಕ್ಕೆ 3 ದಿನ ಎಂಗೇಜ್ ಆಗಿಬಿಟ್ಟೆ ಆಗ. ಸೊ ನಾಳೆಯಿಂದ ಹೊರಟಿದ್ದೀನಿ. ಟೀಚರ್ಸ್ ಡೇ ಇಂದನೇ ಕೆಲಸ ಶುರುವಾಗ್ತಾ ಇದೆ. ನನಗೂ ಖುಷಿ ಆಯಿತು, ಎಲ್ಲ ಟೀಚರ್ಸ್ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಆ ಪ್ರಯತ್ನ, ನಿಮ್ಮ ಇನ್ವಾಲ್ವ್ಮೆಂಟು ನನಗೆ ತುಂಬ ಖುಷಿಯಾಗಿದೆ. ಸೊ ನನ್ನೆಲ್ಲ ಪರವಾಗಿ ನಮ್ಮ ಈ ನೇತ್ರಾವತಿ 1-2 ಮಾತು ಹೇಳಕ್ಕೆ ಹೇಳ್ಬಿಡ್ತೀನಿ. ಏನು ನೇತ್ರಾವತಿ ಮೇಡಮ್, ಹೆಂಗಿತ್ತೆಲ್ಲ? ಎಲ್ಲರಿಗೂ ನಮಸ್ಕಾರಗಳು ಸರ್. ನಾನು ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನ ನೋಡಿಲ್ಲ ಸರ್, ಕೇಳಿದ್ದೀವಿ, ಪ್ರತ್ಯಕ್ಷವಾಗಿ ನೋಡಿಲ್ಲ, ಕೇಳಿದ್ದೀವಿ. ಅವರ ಸಾಧನೆ, ಸರಳತೆ ಎಲ್ಲ ಕೇಳಿದ್ದೀವಿ. ಆದ್ರ ಅವರ ರೂಪ ನಾವು ಈ ಶಿಕ್ಷಕರಿಗೆ ಯಾಕೆ ಕೊಟ್ರು ಅಂದ್ರ, ಈ ಪ್ರತಿಯೊಬ್ಬರ ಶಿಕ್ಷಕರಲ್ಲಿ ಅವ್ರ ರೂಪವನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಸರ್. ಕ್ಯಾ ಬಾತ್ ಹೇ. ಏನ್ರಿ ನಮ್ ನೇತ್ರಾವತಿ ಎಲ್ಲಿಗೋ ಕರ್ಕೊಂಡು ಹೊರಟೋದ್ರಿ ನಿಮ್ನ. ಅವರು ಮಾತನಾಡೋ ಶೈಲಿನೂ ಹಿಂಗೆ ಇರ್ಬಹುದೇನೋ ಅಂತೇಳಿ ಪ್ರತಿಯೊಂದು ಅಭಿನಯ, ಸಂಗೀತ ಅವರು ಉಪಯೋಗ